ಆಕಾಶವಾಣಿ ಚಿತ್ರದುರ್ಗ ಕಾರ್ಯಕ್ರಮಗಳನ್ನು ನೀವು ಕೇಳ್ತಾ ಇದ್ದೀರಿ. ನಿಮ್ಮ ಐತಿಹಾಸಿಕ ನಗರ ಚಿತ್ರದುರ್ಗದ ಏಕೈಕ ಬಾನುಲಿಯಿಂದ 102.6 ಮೆಗಾ ಹರ್ಟ್ಸ್ಗಳಲ್ಲಿ ಮುಂಜಾನೆಯ ದುರ್ಗೋದಯ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10 ಗಂಟೆ 18 ಸೆಕೆಂಡುಗಳು. ಇನ್ನು ಇದೀಗ ಸೆಲೆಬ್ರಿಟಿ ಇಂಟರ್ವ್ಯೂ ಲೈವ್ ಕಾರ್ಯಕ್ರಮದಲ್ಲಿ ಅರಳಿದ ಹೂವುಗಳು ಮಾಲಿಕೆಯಲ್ಲಿ ಇವತ್ತು ಚಲನಚಿತ್ರ, ಕಿರುತೆರೆ, ರಂಗಭೂಮಿಯ ನಟರಾದಂಥ ಕೆ ಸುಚೇಂದ್ರ ಪ್ರಸಾದ್ ಅವರು ಇವತ್ತು ನಮ್ಮೊಟ್ಟಿಗೆ ನೇರವಾಗಿ ನಮ್ಮೊಟ್ಟಿಗೆ ಮಾತನಾಡಲಿದ್ದಾರೆ. ಇವತ್ತು ಅವರನ್ನು ಮಾತಾಡಿಸ್ತಾ ಹೋಗೋಣ. ಕೆಳಗಡೆ ಹಾಗೆ ನೀವುಗಳು ಕೂಡ ಸಂದೇಶದ ಮೂಲಕ ಅವರಿಗೆ ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ನಿಲಯದ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳಿಸಿ. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ ವಾಟ್ಸಪ್ ಸಂಖ್ಯೆ 9448640273. ಇದೀಗ ಸರ್ ನಮಸ್ತೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಗೂ ಮತ್ತೆ ಎಲ್ಲ ಶ್ರೋತೃ ಬಾಂಧವರಿಗೂ ಬಾನುಲಿಯ ಚಿತ್ರದುರ್ಗ ಸುತ್ತಮುತ್ತಣ ಆಲಿಸ್ತಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ಸಾಷ್ಟಾಂಗ ಪ್ರಣಾಮ, ಬಾಗಿದ ಶಿರ ಮತ್ತೆ ಮುಗಿದ ಕರದ ನಮನ. ನಿಮ್ಮ ಕನ್ನಡವನ್ನು ಕೇಳುವಂಥದ್ದೇ ನಮಗೆ ಕಿವಿಗಳಿಗೆ ಇಂಪು. ಕನ್ನಡ ಅಂತ ಹೇಳಿದ್ರೆ ಸುಚೇಂದ್ರ ಪ್ರಸಾದ್ ಅವರು, ಸುಚೇಂದ್ರ ಪ್ರಸಾದ್ ಅಂತ ಹೇಳಿದ್ರೆ ಕನ್ನಡ. ನಿಮ್ಮ ಕನ್ನಡವಿರುವುದೇ ಹಾಗೆ ಸುಪುಷ್ಟ ಭಾಷೆ. ನನ್ನ ವಿಚಾರಕ್ಕೆ ಏನೂ ಇಲ್ಲ ಇದರಲ್ಲಿ. ಎಲ್ಲ ಕನ್ನಡ ಮನಸ್ಸುಗಳಿಗೂ ಅನ್ವಯ ಆಗುತ್ತೆ. ನನಗೆ ನಿಮ್ಮ ಹತ್ರ ಮಾತನಾಡುವಾಗ ನಾನು ಅಂದುಕೊಳ್ತಾ ಇರ್ತೇನೆ ಏನಪ್ಪ ಅಂತ ಹೇಳಿದ್ರೆ, ನಾನು ಇಷ್ಟೊಂದು ಕನ್ನಡವನ್ನು ಮಾತನಾಡಲ್ಲ ಆಕಾಶವಾಣಿಯಲ್ಲಿ ಇದ್ದುಕೊಂಡು ಕೂಡ, ಆದರೆ ನೀವುಗಳು ಮಾತನಾಡುವಂತಹ ಕನ್ನಡವನ್ನು ನಾನು ನೆನಪು ಮಾಡಿಕೊಂಡಾಗ ಯಾಕೆ ನಾನಿನ್ನೂ ಇಷ್ಟೊಂದು ಉತ್ಕೃಷ್ಟತೆಯನ್ನು ಪಡ್ಕೊಂಡಿಲ್ಲ ಅನ್ನುವಂಥದ್ದನ್ನು ನಾನು ಯೋಚನೆ ಮಾಡ್ತಾ ಇರ್ತೀನಿ. ನನಗೆ ನಿಮ್ಮ 1-2 ಮಾತುಗಳಲ್ಲಿ ನಿಮ್ಮ ಹುಟ್ಟು, ಬಾಲ್ಯ, ನಿಮ್ಮ ಊರು ಈ ಬಗ್ಗೆ ಒಂದಿಷ್ಟು ಹಂಚಿಕೊಳ್ಬಹುದಾ ಅಂತ ಸರ್? ನಾನು ಚಿತ್ರದುರ್ಗದವನೇ ಅಂತ ಕೇಳಿ ನಿಮಗೆ ಆಶ್ಚರ್ಯವಾದೀತು. ಬಾಲ್ಯವೆಲ್ಲವೂ ನನ್ನ ಹುಟ್ಟು ಮತ್ತೆ ಬೆಳವಣಿಗೆ ಎಲ್ಲವೂ ಬೆಂಗಳೂರೇ. ಅದು ಸಹ ನನ್ನ ತಂದೆಯವರು ಹೊಳಲ್ಕೆರೆಯಲ್ಲಿ ಜನ್ಮಿಸಿದವರು. ಹಾಗಾಗಿ ನನಗೆ ದಾವಣಗೆರೆ, ಚಿತ್ರದುರ್ಗದ ನಂಟು ತುಂಬಾ ಸುಪುಷ್ಟ. ಯಾಕೆ ಅಷ್ಟೊಂದು ತೀವ್ರತೆ ನನಗೆ ಆ ಊರಿನಿಂದ ಯಾವುದೇ ತರದ ಕರೆ ಆಹ್ವಾನ ಬಂದಾಗಿ ನಾನು ನಿರಾಕರಿಸೋಲ್ಲ. ಯಾಕೆಂದ್ರೆ ನನಗೆ ಆ ಊರು ಮತ್ತೆ ಆ ಊರಿನ ಜನ ತುಂಬಾ ಪ್ರಿಯ. ಜನನಿ ಜನ್ಮಭೂಮಿ ಸ್ವರ್ಗಾತ್ ಗರೀಯಸಿ ಅಂತ ಹೇಳ್ತಾರೆ. ಅತಿ ಸ್ವರ್ಣಮಯಿ ಲಂಕಾ ನಮೇ ರೋಚತೆ ಅಂತ ಹೇಳಿದ್ದಾರೆ ರಾಮಾಯಣದಲ್ಲಿ. ಲಕ್ಷ್ಮಣ, ಅಪ್ಪ ನಾವು ಮರ್ತ್ಯವಾಕೆ ಹೋಗ್ಬೇಕು ಮರಳಿ, ಇಲ್ಲೇ ಸ್ವರ್ಣಮಯಿ ಲಂಕೆ, ಹೇಗಿದ್ರು ರಾವಣ ಹತನಾಗಿದ್ದಾನೆ, ಇಲ್ಲೇ ಉಳಿದು ಬಿಡೋಣ ಅನ್ನೋ ಮಾತಿಗೆ ರಾಮ ಹೇಳೋ ಮಾತದು ಎಷ್ಟು ಚಂದ ಹೇಳ್ತಾನೆ ಅಂತಂದ್ರೆ, ಸ್ವರ್ಣಮಯೇ ಆಗಿರ್ಬೋದು ಲಂಕೆ, ಆದ್ರೆ ನಮಗೆ ಅದು ರುಚೋಲ್ಲಪ್ಪ, ಅದು ರೋಚಕವಾದಲ್ಲ ಕಣಪ್ಪ. ಜನನಿ ಮತ್ತೆ ಜನ್ಮಭೂಮಿ ಇದೆಯಲ್ಲ, ಸ್ವರ್ಗಕ್ಕಿಂತಲೂ ಮಿಗಿಲು ಕಣಯ್ಯ ಅಂತ ರಾಮ ತಮ್ಮನಿಗೆ ಹೇಳಿರುವಂತ ಮಾತಿದೆಯಲ್ಲ, ನಮ್ಮೆಲ್ಲರಿಗೂ ಆದರ್ಶಪ್ರಾಯ. ಅದು ಎಷ್ಟು ಚಂದದ ಮಾತದು ಅಂದ್ರೆ, ಜನನಿ ಜನ್ಮಭೂಮಿ. ಹಾಗಾಗಿ ನನಗೆ ನನ್ನ ತಾಯಿ ಮತ್ತೆ ನನ್ನ ತವರೂರು ಇವೆಲ್ಲವೂ ಯಾಕೆ ಅಷ್ಟೊಂದು ಪ್ರಿಯ ಅಂದ್ರೆ ಈ ಕಾರಣಕ್ಕೆ. ಅಷ್ಟೊಂದು ಜನ ಕೊಡುವಂತ ಮನ್ನಣೆ, ಮಾನ್ಯತೆ, ಪ್ರೀತಿ, ಆದರ, ಆಶ್ರಯ ಅವೆಲ್ಲವೂ ನಮಗೆ ಭರಪೂರ ದಕ್ಕಿದೆ. ಆದ್ದರಿಂದ ಋಣ ತೀರಿಸಿಕೆ ನಮಗೆ ಅನೇಕ ಬಗೆಯ ಋಣಗಳಿವೆ. ಮಾತೃ ಋಣ, ಹಾಗೆ ಪಿತೃ ಋಣ, ಗುರು ಋಣ ಎಲ್ಲ ಇದು. ಹಾಗೆ ನೆಲದ ಋಣವೂ ಇದೆ. ಆ ನೆಲದ ಋಣದ ಬಾಬತ್ತಾಗಿ ನನಗೆ ಇದು ಕಾಣಸಿಗುತ್ತೆ. ನನ್ನ ಬಾಲ್ಯ ಬೆಂಗಳೂರಲ್ಲೇ ಕಳೆದು ಸಹ ನನ್ನ ಪೂರ್ವಿಕರ, ನನ್ನ ತಂದೆ ತಾಯಂದಿರ, ಮಾತಾಪಿತರ ಹುಟ್ಟೂರು ದಾವಣಗೆರೆ, ಚಿತ್ರದುರ್ಗಗಳಾದ್ದರಿಂದ ನನಗೆ ಅದು ಹೆಚ್ಚು ಪ್ರಿಯ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ. ಒಂದು. ಎರಡನೇದು, ಎಲ್ಲರ ಹಾಗೆ ಬಾಲ್ಯ ಇತ್ತು. ಅದು ಮನುಷ್ಯ ಪರಿಸ್ಥಿತಿ ದಾಸ ಅನ್ನೋ ರೀತಿಯಲ್ಲಿ, ಆ ದಾಸ್ಯದಿಂದ ನಮಗೇನೇನು ದಕ್ಕಿತೋ ಅವೆಲ್ಲವೂ ಇದು ಸರಿಯಲ್ಲ, ಸರಿ ಆಗ್ಲಿಲ್ಲ ಅಂತೆಲ್ಲ ಹೇಳೋದಿಲ್ಲ, ಅರ್ಥವೇ ಇಲ್ಲ. ಭಗವಂತ ನಮಗೆ ಏನೇನು ಕರುಣಿಸಿದ್ನೋ ಅದೆಲ್ಲ ತುಂಬಾ ಸಂಪ್ರೀತ ಭಾವದಿಂದ ಇದು ಇಷ್ಟು ನಮಗೆ ದಕ್ಕಿತು ಅಂತ ತುಂಬಾ ಸುಖಪ್ರದವಾದಂತಹ ಬದುಕನ್ನ ಬದುಕಂತ ನಾನು. ಬಾಲ್ಯದಲ್ಲಿಯೇ ಸುಮಾರು 10-15 ಶಾಲೆಗಳನ್ನ ಅನೇಕ ಕಾರಣಗಳಿಗೆ, ಅನ್ಯಾನ್ಯ ಕಾರಣಗಳಿಗೆ ಬದಲಾಯಿಸಬೇಕಾದ್ದರಿಂದ ನನಗೆ ಅದರಿಂದ ಹೆಚ್ಚು ಅನುಕೂಲವೇ ಆಯಿತು. ಹೆಚ್ಚು ಜನರ ಸಂಪರ್ಕ ಸಿಕ್ತು, ಲೋಕ ಸಂಗ್ರಹ ಜಾಸ್ತಿ ಆಯಿತು, ಎಲ್ಲವೂ ಅನುಕೂಲವಾದ ಹಾಗಾಯ್ತು. ಹಾಗಾಗಿ ವಿಶೇಷ ಬಾಲ್ಯ ಅಂತಲೇ ಹೇಳ್ಬೇಕು ನಾನು. ಬಾಲ್ಯ ಹಾಗೆ ನೋಡ್ಕೊಂಡ್ರೆ ವಿಶೇಷವಾದ ಬಾಲ್ಯ. ಪ್ರೌಢಾವಸ್ಥೆಗೆ ಬರೋ ಸಮಯಕ್ಕಾಗಲೇ ಒಂದಷ್ಟು ಲೋಕ ಸಂಗ್ರಹ ತುಂಬಾ ತೀವ್ರವಾದ್ದು, ಅದಕ್ಕೆ ಮೊನ ಚುಳ್ಳದ್ದಾದ್ರಿಂದ ಅದರಿಂದ ಸುಖ ಹೆಚ್ಚಾಯ್ತು. ಸುಖ ಹೆಚ್ಚಾಯ್ತು. ಯಾಕೆ ಅಂತ ಹೇಳಿದ್ರೆ, ಯಾರಲ್ಲಿ ಜಾಸ್ತಿ ಸಂಗ್ರಹ ಹೆಚ್ಚಿರುತ್ತೋ ಅಂಥವರ ಕಾಣಿಕೆಯೇ ಬೇರೆ ಇರುತ್ತೆ.
ಕಾಣಿಕೆ ಸರಿ ಇದ್ದವರು ಕಾಣಿಕೆಯನ್ನು ಬೇರೆ ರೂಪದಲ್ಲಿ ಕೊಡಮಾಡಬಲ್ಲರು ಸಮಾಜಕ್ಕೆ ಅನ್ನೋದಕ್ಕೆ ಅನೇಕ ದೃಷ್ಟಾಂತಗಳು ನಮ್ಮ ಕಣ್ಮುಂದೆ ಇವೆ. ಹಾಗಾಗಿ ನನಗೆ ಏನ್ ಸಿಕ್ಕಿದೆಯೋ ಅದಕ್ಕೆ ತೃಪ್ತನಿದ್ದೇನೆ. ನನಗೆ ಸಿಗಬಹುದಾದ್ದು, ಸಿಗ್ಬೇಕಾದ್ದು, ಸಿಕ್ಕಿದ್ದೆಲ್ಲವನ್ನ ತುಂಬಾ ಪ್ರೀತಿ ಭಾವದಿಂದ ಅದನ್ನ ಆನಂದಿಸಿದ್ದೇನೆ, ಅದನ್ನ ಅವಗತ ಮಾಡ್ಕೊಂಡಿದ್ದೇನೆ. ಚಂದ ಅಂತ ಅನ್ಸಿದೆ. ಬಾಲ್ಯ ಮತ್ತೆ ಹುಟ್ಟಿನ ರಹಸ್ಯ ನಮ್ಗೆ ಗೊತ್ತಿಲ್ಲ. ಯಾಕೆಂದ್ರೆ ನಾವು ಯಾವಾಗ್ಲೂ ಕೋಹಂ, ಯಾರು ನಾನು ಅಂತ ಅಧ್ಯಾತ್ಮದ ಬಹಳ ಉತ್ತಮದ ಪ್ರಶ್ನೆ ಅದು. ಯಾರು ನಾನು, ಇಲ್ಲಿ ಏಕೆ ಬಂದಿದ್ದೇನೆ, ಜನ್ಮ ಸಾರ್ಥಕ್ಯ ಮಾರ್ಗ ಯಾವುದು, ಈ ಜನ್ಮವನ್ನ ಸಾರ್ಥಕಪಡಿಸಿಕೊಳ್ಳುವುದು ಹೇಗೆ ಮತ್ತೆ ಏಕೆ, ಅದೆಲ್ಲದರ ಹುಡುಕಾಟವೇ ಅಧ್ಯಾತ್ಮದ ಬಹಳ ಉತ್ತುಂಗದ ಪ್ರಶ್ನೆ ಆಗಿರೋದ್ರಿಂದ ಆ ಹುಡುಕಾಟದಲ್ಲಿ ನಿರಂತರ ನಾವೆಲ್ಲರೂ ಇರ್ತೇವೆ ಅಂತ ಭಾವಿಸ್ಕೊಂಡಿದ್ದೇನೆ. ಹೌದು. ಅದ್ರ ಜೊತೆಗೆ ನೀವು ಶಿಕ್ಷಣವನ್ನು ಎಲ್ಲೆಲ್ಲಿ ಪಡ್ಕೊಂಡಿದ್ದೀರಿ, ಹಾಗೆ ನೀವು MA ಮತ್ತು LLB ಮಾಡ್ಕೊಂಡಿದ್ದೀರಿ ಅಂತ. ಹೌದು, ಮೂಲತಃ ಅದೇ ಓದು ವಕೀಲನೆ. ಅದಲ್ಲದೆ ಬೇರೆ ಬೇರೆ ಭಾಷೆಗಳಲ್ಲಿ ಮತ್ತೆ ಬೇರೆ ಬೇರೆ ವಿಭಾಗಗಳಲ್ಲಿ, ಬೇರೆ ಬೇರೆ ನಿಕಾಯಗಳಲ್ಲಿ ಆ ಥರದೊಂದು ಸ್ನಾತಕೋತ್ತರ ಪದವಿಗಳನ್ನ ಪಡೆದು ಸಾಧ್ಯವಾಯಿತು. ಕನ್ನಡ, ಇಂಗ್ಲಿಷು, ಹಿಂದಿ, ಸಂಸ್ಕೃತ, ಅದಲ್ಲದೆ ಇತಿಹಾಸದಲ್ಲಿ, ಅದಷ್ಟಲ್ಲದೆ ಕಾನೂನು ಶಾಸ್ತ್ರ, ನ್ಯಾಯಶಾಸ್ತ್ರ, ಅವುಗಳನ್ನ ಓದಕ್ಕೆ ಸಾಧ್ಯವಾಯಿತು. ಹಾಗಾಗಿ ಹಾಗೆಲ್ಲ ಓದ್ತಾ ಗೊತ್ತಾದದ್ದು ಇನ್ನೂ ಎಷ್ಟೋ ಓದಿಟ್ಟಿದೆಯಲ್ಲ ಅಂತ. ಓದಿಬಿಟ್ಟಿದ್ದೇನೇನೋ ಅಹಮಿಕೆ ಅಥವಾ ಅದು ಬಹಳ ಮದವಲ್ಲ. ಆ ಮಾತ್ಸರ್ಯ ಮದವನ್ನ ಬಿಟ್ಟು ಈರ್ಷ್ಯೆ ಏನು ಅಂತಂದ್ರೆ, ಇಷ್ಟೊಂದಿದೆ, ಈ ಒಂದು ಜೀವಿತಾವಧಿ ಸಾಕಾಗೋಲ್ವಲ್ಲ ಓದಿಗೆ ಅನ್ನೋ ಒಂದು ಈರ್ಷ್ಯೆ ಖಂಡಿತವಾಗಿದೆ. ಖಂಡಿತ. ಯಾಕೆಂತ ಹೇಳಿದ್ರೆ ನಾವು ಹುಟ್ಟಿದಂದಿನಿಂದ ಸಾಯೋವರೆಗೂ ಕೂಡ ವಿದ್ಯಾರ್ಥಿ ಆಗಿರ್ಬೇಕು ಅನ್ನುವಂಥದ್ದು. ಈ ವಿದ್ಯಾರ್ಥಿ ಮತ್ತೆ ನಿತ್ಯ ವಿದ್ಯಾರ್ಥಿ ದೆಸೆಯೇ ಎಲ್ಲರಿಗೂ. ಹೌದು. ನಮ್ಮಲ್ಲಿ ಜ್ಞಾನ ವೃದ್ಧರು, ನಮ್ಮ ವಯೋವೃದ್ಧರು ಅಂತಿದ್ದಾರೆ. ತುಂಬಾ ಜನರಿಗೆ ವಯಸ್ಸಾಗಿರುತ್ತೆ, ಜ್ಞಾನವಿರೋಲ್ಲ. ತುಂಬಾ ಜನರು ಜ್ಞಾನಿಗಳಾಗಿರ್ತಾರೆ, ವಯಸ್ಸೇ ಆಗಿರೋಲ್ಲ. ಇದೆಲ್ಲ ಆಟದಲ್ಲಿ ದೃಷ್ಟಾಂತಗಳು ಕಣ್ಮುಂದೆನೇ ಇದೆ. ಹೌದು ಹೌದು. ನೀವು ಇಷ್ಟೆಲ್ಲ ವಿದ್ಯಾಭ್ಯಾಸಗಳನ್ನ ಮಾಡಿಕೊಂಡು ಹೇಗೆ ನಿಮಗೆ ಅಂದರೆ ವಕೀಲಿ ವೃತ್ತಿಯನ್ನು ಮಾಡೋದನ್ನು ಬಿಟ್ಟು ರಂಗಭೂಮಿ ಹೇಗೆ ಸೆಳೀತು ಅಂತ? ರಂಗಭೂಮಿ ನಿಮ್ಗೆ ಗೊತ್ತಿರೋ ಹಾಗೆ, ನೀವೇ ಹೇಳ್ತಿರೋ ಹಾಗೆ, ಕಲಾಕ್ಷೇತ್ರದಲ್ಲಿ ಭೂಮಿಗೆ ಅನ್ವಯವಾಗಿರುವಂಥದ್ದು, ಭೂಮಿಗೆ ಹೊಂದಿಕೊಂಡಿರುವಂತಹ ಏಕೈಕ ಕಲಾ ಮಾಧ್ಯಮ ಯಾವ್ದಾದ್ರು ಇತ್ತು ಅಂತಂದ್ರೆ ಅದು ಕೇವಲ ರಂಗಭೂಮಿ. ಇನ್ನು ಯಾವ್ದನ್ನ ಚಿತ್ರಭೂಮಿ ಅಂತ ಕರೆಯಲ್ಲ ನೀವು, ಚಲನಚಿತ್ರ ವಿಭಾಗ ಅಂತ ಕರಿತೀರಿ. ರಂಗಭೂಮಿಗೆ ಮಾತ್ರ ಭೂಮಿ ಅನ್ನೋ ಪದವನ್ನ ಅನ್ವಯ ಮಾಡಿ ಹೇಳಲಾಗಿದೆ. ಅಂದ್ರೆ ಭೂಮಿಗೆ ತುಂಬಾ ತೂಕ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ. ತೂಕಬದ್ಧವಾದಂತಹ ರಂಗವನ್ನು ಆಯ್ಕೆ ಮಾಡಿಕೊಂಡ್ರೆ ಅಭಿವ್ಯಕ್ತಿ ಸಂವಹನಕ್ಕೆ ಬಹಳ ಪ್ರಬಲವಾದಕ್ಕೆ ಮತ್ತು ಪರಿಣಾಮಕಾರಿಯಾಗಿ ಆ ಸಂವಹನ ಸಾಧ್ಯವಾಗುತ್ತೆ ಅನ್ನೋದನ್ನ ಬಹಳ ಎಳವೆಯಲ್ಲೇ ಕಂಡುಕೊಂಡವ್ ನಾನು. ಹಾಗಾಗಿ ರಂಗದ ಮುಖಾಂತರ ಇಲ್ಲಿ ಏನು ನಾವು ವಕೀಲರ ವೃತ್ತಿ ಮಾಡ್ತಾ ನಾವು ಸಾಕ್ಷ್ಯ ಒದಗಣೆ ಅಥವಾ ನ್ಯಾಯಶಾಸ್ತ್ರದಲ್ಲಿ ಕಾನೂನಾತ್ಮಕವಾದಂತಹ ಇರುವಂತಹ ಎಲ್ಲ ಕಾಯ್ದೆಗಳು ಅವೆಲ್ಲದರ ಕುರಿತಾಗಿ ಅಧ್ಯಯನ ಮಾಡ್ತಾ ಮಾನ್ಯ ಘನತೆವೆತ್ತ ನ್ಯಾಯಾಧೀಶರ ಮುಂದೆ ನಾವು ಹೇಗೆ ಅದನ್ನು ಪ್ರಸ್ತುತಪಡಿಸ್ತೀವಿ, ಅದೇ ತರ ಅದಕ್ಕಿಂತಲೂ ಹೆಚ್ಚು ಘನತೆವೆತ್ತಂಥವರ ನಮ್ಮ ನೋಟಕರೇ ಮಾಟಕರು ಅನ್ನೋ ಹಾಗೆ ಹೃದಯ ಪ್ರೇಕ್ಷಕರು ಇರ್ತಾರಲ್ಲ, ಅವ್ರ ಮುಂದೆ ಪ್ರಸ್ತುತಪಡಿಸೋದಕ್ಕೆ ಬಹಳ ಒಳ್ಳೆಯ ಅದು ವೇದಿಕೆ ಅಂತ ನನಗೆ ಅನ್ನಿಸಿದ್ರಿಂದ ಇದ್ದೇ ಇತ್ತು. ಅದೊಂದು ಓದಿಗಾಗಿ ಆಯ್ತು. ಆ ನಂತರ ಇಲ್ಲಿ ಹೆಚ್ಚು ಸುಖ ಕಂಡುಕೊಂಡೆ. ಅಂದ್ರೆ ಅಭಿವ್ಯಕ್ತಿ ಸಂವಹನಕ್ಕೆ ಅಲ್ಲಿಯೂ ಅಭಿವ್ಯಕ್ತಿ ಮಾಡ್ತೇವೆ. ಘನ ನ್ಯಾಯಾಲಯಗಳಲ್ಲಿ ಅಲ್ಲೂ ವ್ಯಕ್ತಿ ಮತ್ತೆ ಅಭಿವ್ಯಕ್ತಿ ಎರಡನ್ನೂ ಮಾಡ್ತಿರ್ತೇವೆ. ಇಲ್ಲಿ ವ್ಯಕ್ತಿಯಾಗಿಯೂ ಸಹ ಅಭಿವ್ಯಕ್ತಿ ತುಂಬಾ ಸಾಂದ್ರವಾದ್ದು, ತುಂಬಾ ಗಟ್ಟಿಯಾದ್ದು ಅಂತ ಗೊತ್ತಾದ ಮೇಲೆ ರಂಗಭೂಮಿ ಹೆಚ್ಚು ಆದ್ಕೊಂಡೆ. ಆ ರಂಗಭೂಮಿಯಲ್ಲಿ ಭೂಮಿ ತೂಕದ ಇಷ್ಟೋ ಸಂಗತಿಗಳನ್ನ ನಾವು ನಮ್ಮದಾಗಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಅಂತರ್ಗತವಾಗುತ್ತೆ, ಕರಗತವಾಗುತ್ತೆ, ಹಸ್ತಾಗತವಾಗುತ್ತೆ, ಮನನವಾಗುತ್ತೆ. ಆ ಮನನವಾದ ಸಂಗತಿಯನ್ನ ಅನುಷ್ಠಾನ ಮಾಡಿದಾಗ ಹೆಚ್ಚು ಜನರ ಪ್ರೇಕ್ಷಕರನ್ನ ಅವ್ರು ಕೊಡುವ ಪ್ರೀತ್ಯಾದರಗಳಿದೆಯಲ್ಲ, ಅವ್ರು ಕೊಡುವ ಚಪ್ಪಾಳೆ, ಕಿವಿಗಳ ಸಿಕ್ಕುವ ಚಪ್ಪಾಳೆ ಏನಿದೆಯಲ್ಲ, ಅದು ಯಾರನ್ನೂ ಉತ್ತೇಜಿಸುತ್ತೆ, ಪ್ರೇರೇಪಿಸುತ್ತೆ. ನನಗೆ ಇಲ್ಲಿ ನನಗೆ ಯಾವಾಗ ನಿಮ್ಮ ರಂಗ ಪ್ರವೇಶವನ್ನ ಮಾಡಿದ್ರಿ, ಅದೊಂದು ಸನ್ನಿವೇಶ, ಪಾತ್ರವನ್ನ ಹಂಚಿಕೊಳ್ಳಿ. ಭೂಮಿಗೆ ಬಂದ ತತ್ಕ್ಷಣ ನನ್ನ 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 ತಾಯಿ ಗರ್ಭದಿಂದ ನಾನು ಹೊರ ಬಂದ ಕ್ಷಣ ಎಲ್ಲರೂ, ನಾನೊಬ್ಬನೇ ಅಂತಲ್ಲ, ಎಲ್ಲರೂ ನೋಡಿ ಗಮನ ಸೆಳೆಯೋದಕ್ಕಾಗಿ ಮಗು ಅಳುತ್ತೆ. ನನಗೆ ಏನೋ ಅಸೌಕರ್ಯವಿದೆ, ಹಸುವಾಗಿದೆ, ಆ ಕಾರಣಕ್ಕಾಗಿ ಮಗು ಅಳುವುದರ ಮುಖಾಂತರ ಗಮನ ಸೆಳೆಯುತ್ತೆ. ತಾನು ತನ್ನ ಅಭಿವ್ಯಕ್ತಿಯನ್ನ ಹಾಗೆ ದಾಖಲಿಸುತ್ತೆ. ಆ ರೀತಿ ನನಗನ್ಸುವಂಥದ್ದು, ಈ ಭೂಮಿಗೆ ನಾನು ಈ ಧರೆಗೆ ಅವತರಿಸಿದ ಕೂಡಲೇ ನನ್ನ ಪುಣ್ಯೋದರ, ನಮ್ಮ ತಾಯಿಯ ಗರ್ಭ ಪುಣ್ಯೋದರದಿಂದ ಹೊರಬಂದ ಕೂಡಲೇ ಆ ನಟನೆಗೆ ನಾನು ಒಡ್ಡುಕೊಂಡೆ ಅಂತ ಸ್ಥೂಲವಾಗಿ ಅನ್ಸುತ್ತೆ. ಅದಾದ್ಮೇಲೆ ಇಂಥದೇ ತಾರೀಕು, ಇಂಥದೇ ವರ್ಷ, ಇಂಥದೇ ಪ್ರಸಂಗ, ಇಂಥದೇ ಸನ್ನಿವೇಶದಲ್ಲಿ ನಾನು ರಂಗ ಪ್ರವೇಶ ಮಾಡಿದೆ ಅಂತ ಹೇಳಲಾರೆ. ನಿರಂತರವಾಗಿ ಪ್ರತಿಯೊಬ್ಬ ನಟ ಹಾಗೆ ಇರ್ತಾನೆ, ನಟಿಸ್ತಲೇ ಹೋಗ್ತಾನೆ. ಅದಕ್ಕೊಂದು ಸಾಂಸ್ಥಿಕ ರೂಪ, ಒಂದು ಚೌಕಟ್ಟು ಕೊಟ್ಟು ಆಮೇಲೆ ಯಾವುದು ಅಂತ ನೆನ್ಪಿಟ್ಟುಕೊಂಡು ಆತ ಮುಂದುವರಿಯೋಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರೂ, ನಾನೊಬ್ಬನೇ ಅಂತಲ್ಲ, ಎಲ್ಲರೂ
ರಂಗಭೂಮಿಗೆ ಬಂದ ಕೂಡಲೇ ನಾವು ಎಲ್ಲರೂ ನಟಿಸ್ತಲೇ ಇರ್ತೇವೆ ಅಂತ ನನಗನ್ಸುತ್ತೆ. ಹೌದು, ಈ ರಂಗಭೂಮಿ ಮತ್ತು ಚಲನಚಿತ್ರ ಈ ಎರಡರಲ್ಲೂ ಕೂಡ ನಿರ್ದೇಶನವನ್ನು ಮಾಡಿರ್ತೀರಿ. ಈ ಅನುಭವವನ್ನು ಒಂದಷ್ಟು ನಮ್ಮ ಕೇಳುಗರಿಗೆ ತಿಳಿಸಬಹುದಾ? ಭರತನ ತನ್ನ ನಾಟ್ಯಶಾಸ್ತ್ರದಲ್ಲಿ ವಿಭಾವ, ಅನುಭಾವ ಮತ್ತೆ ಸ್ಥಾಯಿ, ಸಂಚಾರಿ ಇಂತೆಲ್ಲ ಭಾವಗಳ ಕುರಿತಾಗಿ ತುಂಬಾ ಚೆನ್ನಾಗಿ ವಿವರಿಸಿದ್ದಾರೆ. 2000 ವರ್ಷಗಳಿಗಿಂತಲೂ ಮಿಗಿಲಾದಂತಹ ಈ ಶಾಸ್ತ್ರವೇನಿದೆಯಲ್ಲ, ನಾಟ್ಯಶಾಸ್ತ್ರ, ಅದು ಎಷ್ಟು ಚಂದದ ವಿಶ್ವಕೋಶ ನಮ್ಮ ಎಲ್ಲರಿಗೂ ಕೈಪಿಡಿ ಅಂತ ಹೇಳಿದ್ರೆ, ಯಾವ ಕಾರಣಕ್ಕಾಗಿ ರಂಗಭೂಮಿನ ಹಾಕೊಂಡು ಏನ್ ಮಾಡ್ತೀವಿ ಅನ್ನೋದಕ್ಕೆಲ್ಲ ತುಂಬಾ ಸ್ಪಷ್ಟವಾದಂತಹ ಒಕ್ಕಣೆ, ಸ್ಪಷ್ಟವಾದ ವ್ಯಾಖ್ಯಾನಗಳು ನಮ್ಮಲ್ಲಿವೆ. ಅದು ಎರಡರಲ್ಲೂ ಮಾಡ್ತಿದೆ ಅಂತಂದಾಗ ನಾ ಆಗ್ಲೇ ಹೇಳಿದ ಹಾಗೆ ಸಂವಹನಕ್ಕೆ ಪ್ರಾಧಾನ್ಯತೆ ಕೊಡ್ತೀವಿ. ಅದರಿಂದ ಪ್ರಾಮುಖ್ಯತೆ ಸಂವಹನಕ್ಕಾಗಿದ್ದರಿಂದ, ಹಾಗೆ ಸಂವಹನ ಬೇಕು ಅಂತ ಅನ್ನಿಸಿದ ಕ್ಷಣದಿಂದ, ಆ ದಿನದಿಂದ ಇವೆಲ್ಲವೂ ಸಾಧ್ಯವಾಗ್ತಾ ಹೋಗಿದೆ. ಎರಡು ಪ್ರತ್ಯೇಕವಾದಂತಹ ವಿಭಾಗಗಳು, ಹಾಗೆ ಕಿರಿತೆರೆ ಆಗ್ಲಿ, ಹಿರಿತೆರೆ ಆಗ್ಲಿ ಅಥವಾ ರಂಗಭೂಮಿ ಆಗ್ಲಿ, ಇವೆಲ್ಲವೂ ಬೇರೆ ಬೇರೆ ಆದಂತಹ ಮಾಧ್ಯಮಗಳು. ಇಲ್ಲಿ ಸಂದದ್ದು ಅಲ್ಲಿ ಸಲ್ಲುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಇದಕ್ಕೂ ಅದಕ್ಕೂ ಸಾಮ್ಯತೆಗಳಿವೆ ಅಂತ ಗುರ್ಸೋಕ್ಕೂ ಆಗಲ್ಲ. ಸಾಮ್ಯತೆ ಅಂತ ಹೇಳಿದ್ರೆ ಅದೊಂದು ತುಂಬಾ ಸತ್ಪರಿಣಾಮವನ್ನು, ದುಷ್ಪರಿಣಾಮವನ್ನು ಏಕಕಾಲಕ್ಕೆ ಬೀರಬಲ್ಲಂತ ವೇದಿಕೆ ಅದು ಅಂತ ಅಂಥ ಸಾಮ್ಯತೆಗಳನ್ನು ಹೇಳ್ಕೋಬಹುದೇ ಹೊರತು, ಇಲ್ಲಿಯ ನಟನೆಯೋ ಅಥವಾ ಇಲ್ಲಿಯ ನಿರ್ದೇಶನವೋ ಅಲ್ಲಿಗೆ ಅನುಕೂಲವಾಗುತ್ತೆ, ಪ್ರಯೋಜನಕಾರಿಯಾಗುತ್ತೆ ಅಂತ ಧೈರ್ಯವಾಗಿ ಹೇಳೋಕೆ ಸಾಧ್ಯವೇ ಆಗ್ತಿರುವಂತಹ ಪ್ರತ್ಯೇಕ ನಿಕಾಯಗಳು. ಇಂತಹ ನಿಕಾಯಗಳಲ್ಲಿ ದುಡಿತಾ ಹೋದಾಗೆಲ್ಲ ನಮಗೆ ಹೊಸ ಹೊಸ ಸವಾಲು, ಸಂವಹನಕ್ಕಾಗಿ ಅಥವಾ ಇತರರನ್ನ ತಲುಪೋದಕ್ಕೆ ಬೇಕಾಗಿರುವಂತಹ ಅನೇಕ ವಾರ್ತೆಗಳಿಗೂ ಪಾರ್ಶ್ವಗಳಿವೆ, ಮಗ್ಗಲುಗಳಿವೆ, ಶೈಲಿಗಳಿವೆ. ಆ ಎಲ್ಲ ಶೈಲಿಗಳನ್ನ ಇಟ್ಟುಕೊಂಡು ಕೆಲಸ ಮಾಡ್ತಾ ಹೋದಾಗ ಹೊಸ ಹೊಸ ಹೊಳಗು ಸಿಗ್ತಲೇ ಹೋಗುತ್ತೆ. ಆ ತರದ ಹೊಸ ಹೊಳಗನ್ನ ನಮಗೆ ದಕ್ಕಿಸ್ಕೊಂಡೇ ತುಂಬಾ ದೀರ್ಘ ಪ್ರಯಾಣ ಮಾಡ್ತಾರೆ. ಯಾರು ತನ್ನ ಕೇವಲ ಕೀರ್ತಿಗೋಸ್ಕರ, ಹಣಕ್ಕಾಗಿ ಅಥವಾ ಪಾತ್ರರಾಗ್ಬೇಕು, ನಾವು ಗೌರವ ಬೇಕು, ನನಗೆ 4 ಜನರು ಗುರುತಿಸುವಾಗಬೇಕು, ಈ ತರದ ಕ್ಷುಲ್ಲಕ ಕಾರಣಗಳು ಇಟ್ಟುಕೊಂಡು ಹೋದಾಗ ಸಹಜವಾಗಿ ಅಷ್ಟಕ್ಕೆ ಹೇಗಿರುತ್ತೆ ಅನುಭವ ಅಂತ ಇಷ್ಟ ಮಾಡೋದು. ಆದ್ರೆ ಈ ಮಾಧ್ಯಮ ನಿಜವಾಗ್ಲೂ ತುಂಬಾ ಪವಿತ್ರ ಆಗಿರೋದ್ರಿಂದ ಅದ್ರ ಮುಖಾಂತರ ನಾನು ಏನನ್ನೂ ಮರಳಿ ಬೇಡವಲ್ಲ, ನಾನು ನನ್ನ ವಿಚಾರಧಾರೆಯನ್ನ ಅಥವಾ ನನ್ನ ಮನದಾಳದ ನನ್ನ ಅಂತರಂಗವನ್ನ ಬಹಿರಂಗಗೊಳಿಸೋಕೆ ಇಟ್ಕೊಂಡಂತ ತುಂಬಾ ಪ್ರಾಮಾಣಿಕವಾದ ಪ್ರಯತ್ನ ಇದು ಯೋಚನೆ ಮಾಡಿದಾಗ ಜನರಿಗೂ ಅದು ತುಂಬಾ ಆಪ್ತವಾಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಆ ಎಲ್ಲ ಕಾರಣಗಳಿಗೆ ತಾವು ಎಷ್ಟೊಂದು ಬಾನುಲಿಯು ನನಗೆ ಮಾತೃ ಸಂಸ್ಥೆ, ಮತ್ತೆ ಈ ಕೇಳುಗ ಮಹಾಶಯರೇನಿದ್ದಾರೆ ಅವರು ಸಹ ಕಿವಿಗೊಟ್ಟು ಕೇಳ್ತಾರೆ. ಆದ್ರೆ ಯಾಕೆ ಅಂತಂದ್ರೆ ಸಂಗ್ರಹಕ್ಕಾಗಿ. ಯಾರು ಮಾತಾಡಿದ್ರು ಎಲ್ಲರೂ ಕಿವಿಗೊಟ್ಟು ಕೇಳ್ತಾರೆ, ಆದ್ರೆ ಕೇಳಬೇಕಾದ್ರೆ ಸ್ವಲ್ಪ ಹೊರತೆ ಜಾಸ್ತಿ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೊರತೆ ಕಡಿಮೆ ಇರುತ್ತೆ ಅನ್ನೋ ಕಾರಣಕ್ಕೆ. ಈ ಕೊರತೆಗಳನ್ನ ನೀಗಿಸ್ಕೊಳ್ಳೋದಕ್ಕೆ ಈ ಮಾಧ್ಯಮ ತುಂಬಾ ಸಫಲವಾದ್ದು, ಸುಫಲವಾದ್ದು, ತುಂಬಾ ದಷ್ಟಪುಷ್ಟವಾದ್ದು ಅಂತ ನನಗನ್ಸಿದೆ. ಯಾವಾಗ ನೀವು ದೂರದರ್ಶನದಲ್ಲಿ ಕೂಡ ನಮಗೆ ಆಗಿನ ಕಾಲಕ್ಕೆ ಟಿ ವಿ ಅಂತ ಬಂದಾಗ ದೂರದರ್ಶನದಲ್ಲಿ ನೀವು ನಟರಾಗಿ ಅಭಿನಯಿಸಿದಂತಹ ಕೆಲವು ಸಂದರ್ಭಗಳನ್ನು ಒಂದಷ್ಟು ಹಂಚಿಕೊಳ್ಳಿ ಅಂತ. ದೂರದರ್ಶನ ಅಂತ ಯಾರು ಹೆಸರಿಟ್ಟರೋ ಗೊತ್ತಿಲ್ಲ. ಅಂದ್ರೆ ದೂರದವರೆಗೂ ದರ್ಶನ ಮಾಡಿಸುತ್ತೆ ಅನ್ನೋ ಕಾರಣಕ್ಕಿಟ್ಟಿರ್ಬೋದು. ಆದ್ರೆ ಇದೆಲ್ಲವೂ ಸಮೀಪ ದರ್ಶನ. ನೋಡಿ, ದೂರದರ್ಶನ ಏನ್ ಮಾಡುತ್ತೆ ಅಂತ ಚಮತ್ಕಾರಿ ಅಂತಂದ್ರೆ ಮನೆಗಳಲ್ಲಿ ದಾಖಲಾಗ್ಬಿಡುತ್ತೆ. ದೂರದರ್ಶನವನ್ನ ಈಗ ಅಡುಗೆ ಮಾಡ್ತಲೇ ಒಬ್ಬ ಅಡುಗೆ ಕೋಣೆಯಲ್ಲೂ ಇಟ್ಟುಕೊಂಡ ಪ್ರಸಂಗವನ್ನ ನೋಡ್ತೇವೆ. ಮೊದಲು ಕೇವಲ ಮೊಗಸಾಲೆಯಲ್ಲಿದ್ದಂತಹ ದೂರದರ್ಶನದ ಈ ಪೆಟ್ಟಿಗೆ ಕೊನೆಗೆ ಈ ನಮ್ಮ ಶಯನ ಕೋಣೆ ಅಂದ್ರೆ ಪಡಸಾಲೆಯಲ್ಲೂ ಸಹ, ಕೈಸಾಲೆಯಲ್ಲೂ ಅಥವಾ ಅಡುಗೆ ಕೋಣೆಗೂ ತನಕ ಅದು ವ್ಯಾಪಿಸಿರುವಂತದ್ದನ್ನ ನಾವು ಮರ್ಸ್ಬೋದು. ಹಾಗಾಗಿ ದೂರ ಅಂದ ತಕ್ಷಣನೇ ಮನಸ್ಸುಗಳನ್ನ ತುಂಬಾ ಸಮೀಪ, ಮನಸ್ಸುಗಳ ದರ್ಶನ ತುಂಬಾ ಸಮೀಪ ದರ್ಶನ ಮಾಡಿಸುವಂತ, ಮತ್ತೆ ಹೇಳ್ಬೇಕಾದ್ದನ್ನ ಅಚ್ಚುಕಟ್ಟಾಗಿ ಯಾರಾದ್ರೂ ತುಂಬಾ ಶ್ರಮ ಹಾಕಬೇಕು. ಸಾಮಾನ್ಯವಾಗಿ ನಾಟಕ ನೋಡಬೇಕು ಅಂದ್ರೆ ಒಂದು ಪ್ರೇಕ್ಷಕ, ಒಂದು ಚಿತ್ರ ನೋಡಬೇಕು ಅಂದ್ರೆ ಚಿತ್ರಮಂದಿರಕ್ಕೆ ಹೋಗ್ಬೇಕು. ಅದೇನು ಇಲ್ಲದೆ ಈ ದೂರದರ್ಶನ ಮಾಡುವಂಥದ್ದು ಸಮೀಪ ದರ್ಶನ ಎಷ್ಟು ಅಂತಂದ್ರೆ ಮನೆಯಲ್ಲಿ ಕೂತಿದ್ದಾಗೆ ಎಲ್ಲವನ್ನೂ ಸಾಧಿಸ್ಬಿಡುತ್ತೆ. ಹಾಗಾಗಿ ಇಂಥ ಸಮೀಪ ದರ್ಶನವನ್ನ ಇದನ್ನು ಮಾಡಿಸೋದಕ್ಕಾಗಿ ಅಂತ ಅನೇಕ ತುಂಬಾ ಕೃತಿ ಆಧಾರಿತ, ಕೃತಿನಿಷ್ಠೆ ತೋರಿದಂತ ಅನೇಕ ಸಂಗತಿಗಳನ್ನ ನಾವು ದೂರದರ್ಶನದ ಆ ದಿನಗಳಲ್ಲಿ ಅದ್ಭುತವಾದಂತಹ ಒಂದು ವೇದಿಕೆಯನ್ನ ಆಗಿನ ಹಿರಿಯರು ಕಲ್ಪಿಸಿಕೊಟ್ರು. ಹಾಗೆ ಮಾಡ್ತಾ ಮಾಡ್ತಾ ಯಾವುದು ಬಹಳ ಮಹತ್ತರವಾದಂತಹ ಸಾಹಿತ್ಯಿಕ ಒಂದು ಕೃತಿ ಏನಿದೆ ಅದನ್ನ ದೂರದರ್ಶನದ ಮುಖಾಂತರ ಜನರಿಗೆ ಉಣಬಡಿಸ್ಬೇಕು, ಅದನ್ನ ದೃಶ್ಯರೂಪವಾಗಿ ತೋರಿಸ್ಬೇಕು ಅಂತಂದಾಗ ಬಹಳ ಒಳ್ಳೆಯ ವೇದಿಕೆಯಾಗಿ ದೂರದರ್ಶನ ನಮಗೆ ದಕ್ಕಿದೆ. ಈ ತರದ ದೂರದರ್ಶನದಲ್ಲಿ ಮಾಡಿದಂತ ಕೆಲಸಗಳಲ್ಲಿ ಮಾಸ್ತಿಯವರ ಸುಬ್ಬಣ್ಣ ಆಗಿರಬಹುದು, ಅಥವಾ ಕಥೆಗಾರದಲ್ಲಿ ಬೇರೆ ಬೇರೆ ತರದ ಕಥೆಗಳನ್ನ, ಸಣ್ಣ ಕಥೆಗಳನ್ನ ಅಲ್ಲಿ ದರ್ಶಿಸಿಆಗಿರ್ಬೋದು. ಈ ತರದ ಅನೇಕ ಸಂಗತಿಗಳು ದೂರದರ್ಶನದಿಂದ ಸಾಧಿತವಾಯಿತು ಅನ್ನೋದೇ ತುಂಬಾ ಹೆಮ್ಮೆ ವಿಚಾರ. ನನಗೆ ಇವತ್ತು ಕೂಡ ಸುಚೇಂದ್ರ ಪ್ರಸಾದ್ ಅಂತ ಹೇಳಿದ್ರೆ ಒಂದು
ಅರ್ಧ ಧರಿಸಿದಂತಹ ಶರ್ಟ್ ಮೇಲೆ ಅರ್ಧ ಧರಿಸಿದಂತಹ ಒಂದು ಕೋಟು, ಒಂದು ಕಾಟನಿಂದ ತಯಾರಾದಂತಹ ಹತ್ತಿ ಬಟ್ಟೆಯಿಂದ ತಯಾರಾದಂತಹ ಒಂದು ಚೀಲ, ಇದಿಷ್ಟು ನೆನಪಿಗೆ ಬರುತ್ತೆ. ಅಂದರೆ ನಾನು ನೋಡಿದ ದಿನಗಳಲ್ಲಿ ಆ ರೀತಿಯಾಗಿ ನಿಮ್ಮನ್ನು ನಾನು ನೋಡಿದಂತಹ ನೆನಪು, ಸುಚೇಂದ್ರ ಪ್ರಸಾದ್ ಅಂತ ಹೇಳಿದ್ರೆ ಆ ಕನ್ನಡ, ಇದೆಲ್ಲವೂ ನೆನಪಿಗೆ ಬರುತ್ತೆ. ನೀವು ನಟರಾಗಿ ಯಾವ ರೀತಿಯಾಗಿ ಈ ರೀತಿಯಾದಂತಹ ಕನ್ನಡವನ್ನು ಗಳಿಕೆ ಮಾಡಿಕೊಂಡ್ರಿ ಅನ್ನುವಂತಹ ಕುತೂಹಲ ನನಗೆ ಯಾವಾಗಲೂ. ನಾನು ಆಗಲೇ ಹೇಳಿದ ಹಾಗೆ ಕನ್ನಡದಲ್ಲಿ ಆ ಕೊರತೆ ಇದೆ. ಕನ್ನಡ ಸ್ಪಷ್ಟ ಭಾಷೆ, ತೀರಾ ವೈಜ್ಞಾನಿಕ ಭಾಷೆ. ಕನ್ನಡಕ್ಕಿರುವಂತಹ ಅಷ್ಟು ಸವಲತ್ತು ಸೌಕರ್ಯ ಇತರೆ ಯಾವುದೇ ಸಹೋದರ ಭಾಷೆಗಳಿಗೆ ಇಲ್ಲ ಅನ್ನೋದನ್ನ ನಾವು ಮನಗಾಣಬೇಕು. ನಾವು ಕನ್ನಡಿಗರು ಮಾಡುವಂತ ದೊಡ್ಡ ತಪ್ಪೇನು ಅಂತಂದ್ರೆ, ನಮ್ಮ ಈ ಕನ್ನಡ, ನಮ್ಮ ಈ ನೆಲದ ಭಾಷೆ ಇದೆಯಲ್ಲ, ಅದೆಷ್ಟು ಶ್ರೇಷ್ಠ ಅನ್ನೋದನ್ನ ಮರೆತೇ ಬಿಟ್ಟಿದ್ದೇವೆ ನಾವು. ಆ ಕೆಲಸವನ್ನ ಚಾಚೂ ತಪ್ಪದೆ ನಮ್ಮ ಹಿರಿಯರು ಮಾಡೋದು. ಆ ಕೆಲಸವನ್ನ ಹಿರಿಯರು ನಮ್ಮ ಹಾಗೆ ದೊಡ್ಡದಾಗಿ ಶಂಖ ಊದುವುದೋ ಅಥವಾ ಜಾಗಟೆ ಬಾರಿಸುವುದೋ ಕನ್ನಡದ್ದು ಹಾಗೆ ಮಾಡ್ಲಿಲ್ಲ. ಅವ್ರು ಎಷ್ಟು ಚಂದ ಅನುಷ್ಠಾನ ಮಾಡುದು ಅಂತ ಹೇಳಿದ್ರೆ, ದೀಪ ಹೊತ್ತು ಅಂತ ಹೇಳಿದ್ರು ಸಾಯಂಕಾಲ. ದೀಪ ಹೊತ್ತಬೇಕೆ ಹೊರತು ನಾವು ಈಗಿರುವಂತಹ ಅಪಭ್ರಂಶಗಳನ್ನ, ನಾವು ಈಗಿಟ್ಕೊಂಡಂತ ಭ್ರಷ್ಟ ಭಾಷೆಯನ್ನ ಬಳಕೆ ಮಾಡಿ ನಾವು ಅದರ ನಿಜವಾದ ಘನತೆಯನ್ನ ಕುಂದಿದ್ದೇವೆ ಅಂತ ನನ್ನ ಮನಸ್ಸಿಗೆ. ಇದು ಯಾವಾಗ ಬುದ್ಧಿಪೂರ್ವಕವಾಗಿ ಕನ್ನಡ ಹೀಗಿರೋ ಇಷ್ಟೊಂದು ಚಂದ ಇದೆಯಲ್ಲ, ಇಷ್ಟು ಚಂದದ ಕನ್ನಡವನ್ನ ನಾನು ಅಪಭ್ರಂಶದೊಟ್ಟಿಗೆ ಬಳಸಬೇಕೆ ಅಂತ ಗೊತ್ತಾದ ದಿನದಿಂದ ಎಂತ ಸುಪುಷ್ಟವಾದಂತ, ಎಂತ ಉತ್ಕೃಷ್ಟ ಸಾಹಿತ್ಯವನ್ನ ನಮ್ಮ ಹಿರಿಯರು ನಮಗೆ ನಿರ್ಮಾಣ ಮಾಡಿಕೊಟ್ಟು, ಇದು ಸ್ವತ್ತು ಇಗೋ ಕನ್ನಡ ಅಂತ ಕೊಟ್ಟು ಹೋಗಿದ್ದಾರೆ. ಆ ಕನ್ನಡವನ್ನ ಒಂದಷ್ಟು ಅಪಭ್ರಂಶಗಳೊಟ್ಟಿಗೆ ನಾವು ಮಾಡ್ತೇವೆ, ಬಳಸ್ತೇವೆ ಅನ್ನೋದಾದ್ರೆ ಅದಕ್ಕೆ ನಾವು ನೆಲಕ್ಕೆ ಮಾಡುವ ಅಪಚಾರ, ಭಾಷೆಗೆ ಮಾಡುವಂತಹ ಬಹಳ ದೊಡ್ಡ ದ್ರೋಹ, ಇದು ಆತ್ಮದ್ರೋಹ, ಇದು ನೆಲದ ವಂಚನೆ ಅಂತೆಲ್ಲ ತಿಳಿದ ದಿನದಿಂದಲೇ ಅದಕ್ಕೆ ಹೆಚ್ಚು ಒತ್ತು ಕೊಡ್ಲಾಯ್ತು. ಹಾಗೆ ಒತ್ತು ಕೊಟ್ಟಿದ್ದು ಈ ದಿವಸ ತಾವು ತಮ್ಮಂಥವರೆಲ್ಲರೂ ಅದನ್ನ ಗುರುತಿಸಿ, ಇಲ್ಲ ಈ ಕನ್ನಡ ಯಾವುದು ಪ್ರತ್ಯೇಕ ಇದ್ದಾಗಿದೆಯಲ್ಲ ಅಂತ ಹೇಳುವ ಮಟ್ಟಕ್ಕೆ ಅದ್ ನಿಂತಿದೆ. ಅದ್ರಲ್ಲಿ ಹೇಳಿಸ್ಕೊಳ್ಬೇಕು ಅಂತ ಮಾಡಿದ್ದಲ್ಲ ಅದು. ಹಾಗೆಲ್ಲ ಯಾರೋ ಹೇಳಿ ಅಂತ ತೋರ್ಗಾಣಿಕೆಗೆ ಬಳಸಂತದ್ದಲ್ಲ. ನಿಜವಾಗಿಯೂ ಕನ್ನಡದಲ್ಲಿ ಆ ಶಕ್ತಿ, ಆ ಸತ್ವ ಇದೆ. ಈ ಸತ್ವ ಇದೆ ಅಂತ ಗೊತ್ತದಿನಿಂದ ಅದಕ್ಕೆ ಮಹತ್ವ ಬರಲಿ ಅನ್ನೋ ಕಾರಣಕ್ಕಾಗಿ ಬುದ್ಧಿಪೂರ್ವಕವಾಗಿ ಮಾಡ್ಕೊಳ್ಳೋ ಆಯ್ಕೆ. ಈ ಕನ್ನಡವನ್ನ ನಾವೆಲ್ಲ ಕಲಿಬೇಕು ಅಂದ್ರೆ ಏನು ಪ್ರಯತ್ನ ಬೇಕು ಅಂತ? ಪ್ರಯತ್ನ ಮಾಡಬಾರ್ದು. ಇಚ್ಛೆ. ಎಲ್ಲರೂ ಅದನ್ನ ಕಲಿಬೇಕು ಅಂತಂದ್ರೆ ಪ್ರಯತ್ನ ಪೂರ್ವಕವಾಗಿ ಏನನ್ನೂ ಸಾಧಿಸಬಹುದು ಅಂತ ಹೇಳ್ತಾರಲ್ಲ, ಬರೀ ಪ್ರಯತ್ನ ಮಾಡೋದನ್ನು ಸಾಧ್ಯವಾಗಲ್ಲ. ಅದು ನಮ್ಗೆ ನಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗ್ಬೇಕು. ನಾವು ನಮ್ಮ ಬದುಕಿನ ನಿತ್ಯ ಹೇಗೆ ನವೋನ್ಮೇಷ ಅಲ್ಲಿ ಹೇಗೆ ಹೇಳ್ತಿದೀವಿ ನಾವು, ಹಾಗೆ ನಿತ್ಯ ಇದು ನನ್ನ ಕಾಯಕ ಅಂತ ಆಗ್ಬೇಕು. ಗಾಯಕ ನಿರಂತರ ಹಾಡ್ತಿರ್ಲಾರ, ಅದೇ ಕಾಯಕವನ್ನ ನಿರಂತರ ಮಾಡ್ಬೇಕು ನಾವು. ಗಾಯಕ ಯಾವಾಗಾದ್ರೂ ವೇದಿಕೆ ಸಿಕ್ಕಾಗ, ಯಾರಾದ್ರೂ ಅದನ್ನ ಅಲವತ್ಕೊಂಡಾಗ ಅಥವಾ ಬೇಡಿಕೆ ಇಟ್ಟಾಗ, ಆತನ ಬೇಸರವಾದಾಗ, ಸಂತೋಷವಾದಾಗ, ಇದರ ಬೇರೆ ಬೇರೆ ಭಾವಗಳಲ್ಲಿ ನಾನು ಗಾಯನವನ್ನು ಪ್ರಸ್ತುತಪಡಿಸಿಕೊಳ್ಳು. ಆದ್ರೆ ಈ ಕಾಯಕ ಇದೆಯಲ್ಲ, ಕನ್ನಡ ಕಾಯಕ ನಿರಂತರ. ಅದು ಯಾವ್ದಾದ್ರು ಒಂದ್ ದಿವಸ ಮಾಡ್ತೀವಿ, ಯಾರನ್ನಾರು ಅನುಸರಿಸಿ ಮಾಡ್ತೀವಿ, ಯಾರನ್ನಾರು ನೋಡಿ ಮಾಡ್ತೇವೆ, ಹಾಗಲ್ಲ. ಅದು ಹೃತ್ಪೂರ್ವಕವಾಗಿ ಯಾವ ಒತ್ತಾಯವೂ ಇಲ್ಲದೆ ನಾನೇ ಸ್ವತಃ, ಇದು ನನ್ನ ಭಾಷೆ, ನನ್ನ ನೆಲ, ನನ್ನ ತಾಯಿಯನ್ನ ನಾನು ಕಾಪಾಡದಿರೆ ಇನ್ಯಾರು ಕಾಪಾಡಿ ಯಾರು ಅಂತ ಯೋಚನೆ ಮಾಡಿದ ದಿನದಿಂದ ನಮ್ಗೆ ಈ ಕನ್ನಡ ಅಥವಾ ಕನ್ನಡದ ನಿಜ ಸೊಬಗು ಇದೆಯಲ್ಲ, ಅದು ದಕ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ. ಅದ್ಭುತವಾದಂತಹ ಕನ್ನಡ ನಿಮ್ಮದು. ಈಗ ಚಲನಚಿತ್ರದಲ್ಲೂ ಕೂಡ ನೀವು ಹಲವಾರು ಪಾತ್ರಗಳನ್ನು ನಿಭಾಯಿಸಿದ್ದೀರಿ, ಹಾಗೆ ನಿರ್ಮಾಣ ಮಾಡಿದ್ದೀರಿ, ನಿರ್ದೇಶನ ಮಾಡಿದ್ದೀರಿ. ಈ ಚಲನಚಿತ್ರದಲ್ಲಿ ಒಂದು ವಿಶೇಷತೆ ಇರುತ್ತೆ ನಿಮ್ಮ ಚಲನಚಿತ್ರಗಳಲ್ಲಿ, ಅದನ್ನೊಂದಿಷ್ಟು ಹಂಚ್ಕೊಳ್ಬಹುದಾ ಅಂತ ಹೇಳಿ? ಚಲನಚಿತ್ರ ಅಂದ ಕೂಡಲೇ ಅತ್ಯಂತ ಪರಿಣಾಮಕಾರಿಯಾದ ಮಾಧ್ಯಮ ಸಂವಹನಕ್ಕೆ ಅಂತ ಆಗ್ಲೇ ಹೇಳಿದ ಹಾಗೆ, ಈ ಮಾಧ್ಯಮವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳೋದು ಹೇಗೆ, ಇದರ ಸದುಪಯೋಗ ಹೇಗೆ, ಏನು ಮಾಡಿದ್ರೆ ಈ ಮಾಧ್ಯಮದ ಮುಖಾಂತರ ಕೆಟ್ಟ ಸಂದೇಶಗಳು ರವಾನೆ ಆಗೋಲ್ಲ ಅನ್ನೋದೊಂದು ಒಳ ಎಚ್ಚರ ನಾವು ಇಟ್ಕೊಳ್ಬೇಕು. ಆ ಕೆಲಸವನ್ನ ಸುಮಾರು ಜನರು ಮಾಡೋಲ್ಲ. ಯಾಕೆಂದ್ರೆ ಎಲ್ಲರೂ ಯೋಚನೆ ಮಾಡೋದು ಇದು ವಾಣಿಜ್ಯ ಕೇಂದ್ರಿತ ಚಟುವಟಿಕೆ ಯೋಚನೆ ಮಾಡ್ತಾರೆ. ವಾಣಿಜ್ಯ ಮಾತ್ರಕ್ಕೆ ಸೀಮಿತವಾಗಿಸ್ತಂತ ಯಾವುದೇ ಚಟುವಟಿಕೆ ಕೊನೆಗೆ ಭ್ರಷ್ಟವಾಗ್ತಾ ಆಗುತ್ತೆ. ಚಿಂತನೆ ಭ್ರಷ್ಟ ಆದ ಕೂಡಲೇ ನಮ್ಮ ಈ ತರದ ಅನುಷ್ಠಾನವೂ ಭ್ರಷ್ಟ ಆಗ್ತಾ ಹೋಗುತ್ತೆ. ನಾವು ಮಾಡಿದಂತ ಭ್ರಷ್ಟ ಕೆಲಸಗಳಿಂದಾಗಿ ಯಾವುದೇ ಸಮಾಜಕ್ಕೆ ಒಳಿತು ಹಿತಕಾರಿ ಅಂತಲ್ಲ. ಅಂದ್ರೆ ನಾನು ಮಾಡೋದು ಸರ್ವಶ್ರೇಷ್ಠ, ಮಿಕ್ಕವರೆಲ್ಲರೂ ಮಾಡೋದು ಕನಿಷ್ಠ ಅಂತ ಹೇಳುವಂತ ಅಹಂಕಾರ ನಂದಲ್ಲ. ಆದ್ರೆ ಹೆಮ್ಮೆಯಿಂದ ಹೇಳ್ಕೊಳ್ಬಹುದೇನು ಅಂದ್ರೆ, ಒಂದು ಒಳ ಎಚ್ಚರ ಇಟ್ಟುಕೊಂಡು ಇದನ್ನ ಮಾಡೋದ್ರ ಮುಖಾಂತರ ನಾನು ತಪ್ಪನ್ನು ಮಾಡ್ತಾ ಇದ್ದೇನೆ ಅಂತ ನಮಗೆ ಗೊತ್ತಾಗೋದಿದೆಯಲ್ಲ, ಇದರಿಂದ ಹೆಚ್ಚೇನು ಪ್ರಯೋಜನ ಆಗೋಲ್ಲ, ಇದು ಉಪಯೋಗಕಾರಿ ಅಲ್ಲ, ಇದು ಅನುಪಯುಕ್ತ ಇದು ಅಂತ ನನ್ಗೆ ಗೊತ್ತಾದ ದಿವಸ ನಾನು ಒಂಚೂರು ಕಡಿವಾಣ ಹಾಕೊಳ್ಳುವಂತ ಕೆಲಸ ಮಾಡಬೇಕು. ಅಂತ ಕೆಲಸ ಮಾಡಿದಾಗ ಸಹಜವಾಗಿ ಒಂದು ದೀರ್ಘವಾದ ಪ್ರಯಾಣ ಅಂತದ್ರಲ್ಲಿ ಆ ಚಿಂತನೆಯಲ್ಲಿ ಅರ್ಥ ಆಲೋಚನಾ ಕ್ರಮದಲ್ಲಿ ಮುಂದುವರೆದಾಗ ಸಹಜವಾಗಿ ಹಿಂತಿರುಗಿ ನೋಡಿದಾಗ ಒಳ್ಳೊಳ್ಳೆ ಕೆಲಸ ಒಂದಷ್ಟನ್ನು ಮಾಡ್ಲಾಯ್ತು, ಒಂದಷ್ಟು ಒಳ್ಳೆ ಕೆಲಸಗಳನ್ನು ಎಲ್ಲವನ್ನೂ ಮಾಡ್ಬಿಟ್ಟಿದ್ದೇವೆ ಒಳ್ಳೇದು ಅಂತಲ್ಲ, ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡೋಕ್ ಸಾಧ್ಯವಾಯ್ತು ಅನ್ನೋದಾದ್ರೂ ನಮಗೆ ಭಾಸವಾಗುತ್ತೆ. ಈ ತರದ ಭ್ರಮಾಧೀನ ಬದುಕನ್ನು ನಾವು ಇರ್ತಿರ್ಬೇಕಾದಾಗ, ನಾವು ಈ ತರ ನಿರ್ಮಾಣವೋ ನಿರ್ದೇಶನವೋ ಅಥವಾ ನಟನೆಯೋ ಅಂತ ಮಾಡ್ತಿರ್ಬೇಕಾದಾಗ
ನೆಲದ ಸೊಬಗೇನು, ನಮ್ಮ ಸಂಸ್ಕೃತಿ ಏನು, ಪರಂಪರೆ ಏನು, ಪರಮವಾದನ್ನ ಪೊರೆಯುವುದು ಹೇಗೆ. ಪರಂಪರೆ ಅಂದ್ರೆ ಪರಮವಾದ ಯಾವ್ದಿದೆ, ಪರಮ ಪದ ಅಂತ ನಾವು ಹೇಳ್ತೀವಿ, ಅಂತ ಪರಮವಾದನ್ನ ಪೊರೆಯುವ ಕೆಲಸವನ್ನು ಮಾಡಬೇಕು. ಕಣ್ಣ ಪೊರೆಯನ್ನ ಸರಿಸಬೇಕು. ಆತರ ಸರಿಸಿದಾಗ ಆಗ್ಬೋದಾದಂತ ಒಳಿತಿದೆಯಲ್ಲ, ಅದರಿಂದಾಗಿ ಜಗತ್ತು ಅಥವಾ ಸಮಾಜ ಅಥವಾ ಸಮುದಾಯಗಳು ಖಂಡಿತವಾಗಿಯೂ ನಿಮ್ಮನ್ನ ಅರಸುತ್ತೆ, ಪ್ರೀತಿಸುತ್ತೆ, ವಿಶ್ವಾಸದಿಂದ ಕಾಣುತ್ತೆ. ಹೌದು, ನೀವು ಹೇಳ್ತಿರೋದು ಸರಿ ಇದೆ ಅಂತ ತಲೆದೂಗುತ್ತೆ. ಇಂತಹ ಕೆಲಸಗಳು ನಿರಂತರವಾಗಿ ಆಗಿ ನನ್ನ ಬದುಕಿನಲ್ಲಿ ಆಗಿರೋದ್ರಿಂದ ಯಾರಿಗೂ ಇದು ಹೊರತಲ್ಲ, ನಾವೊಬ್ಬರೇ ಮಾಡಬಹುದಾದ ಕೆಲಸ ಅಲ್ಲ, ಎಲ್ಲರಿಗೂ ಇದು ಸಾಧ್ಯ ಅನ್ನೋ ಮಾತನ್ನು ಹೇಳ್ತೇನೆ. ನನಗೆ ಈ ನಿಮ್ಮ ಚಿತ್ರಗಳಲ್ಲಿ ಈ ಪ್ರಪಾತ ಚಿತ್ರದ ಬಗ್ಗೆ ಒಂದಷ್ಟು ಹೆಮ್ಮೆ ಅನಿಸುತ್ತೆ. ದೊಡ್ಡರಂಗೇಗೌಡ ಅವರು ರಚಿಸಿದಂತಹ ಗೀತೆಗಳನ್ನೇ ಆಯ್ಕೆ ಮಾಡಿಕೊಂಡು ಒಂದು ಚಿತ್ರ ನಿರ್ಮಾಣ ಆಯಿತು. ಅದರ ಬಗ್ಗೆ ಒಂದಿಷ್ಟು ಹಂಚಿಕೊಳ್ಬಹುದಾ? ಪ್ರಪಾತ ಅನ್ನೋದು ಬೌದ್ಧಿಕ ಅಧಪಾತ ಅಂತ. ಅಂದ್ರೆ ನಾವೆಲ್ಲ ಇತಿಹಾಸದಲ್ಲಿ ಓದ್ಕೊಳ್ಳುವಂಥದ್ದು, ನಮ್ಮಲ್ಲಿ ಇತಿಹಾಸದ ಅಸ್ಪಷ್ಟ ದಾಖಲೀಕರಣ ಇದೆಯಲ್ಲ, ಅದು ನಮ್ಮ ತಲೆಮಾರುಗಳನ್ನ ಹೇಗೆ ಮರೆಮಾಚಿಬಿಡುತ್ತೆ ಅನ್ನೋದನ್ನ ಹೇಳುತ್ತಾ ಆತ್ಮಲೇವಡಿಯ ಕೆಲಸ ಅದು. ಅದರಲ್ಲಿ ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರ, ಅದು ಅದರ ಅಧಿಪ್ರಕರಣಗಳನ್ನ ರುಕ್ಮ ವಿಮಾನ, ಶಕುನ ವಿಮಾನ, ಅಂಗದ ವಿಮಾನ, ವಕ್ರಪ್ರಸ್ಥಾನ ಯಂತ್ರ, ಗುಹಗರ್ಭ ಇಂಥವೆಲ್ಲವನ್ನ 5,000 ವರ್ಷಗಳಿಗೂ ಮುಂಚೆ ನಮ್ಮ ಭರತಖಂಡದ ಈ ಮುನಿಗಳು, ಭಾರದ್ವಾಜ ಅನ್ನೋ ಮುನಿ, ಆ ಋಷಿ ಮುನಿಗಳು ಇದನ್ನೆಲ್ಲ ಪೂರ್ವ ಕಾಂಕ್ಷೆ ಇಟ್ಕೊಂಡಿದ್ರು. ಅವರು ಅದನ್ನ ರಚಿಸಿ ಹೋದ್ರು. ನಿಮಗಾಗಿ ತಗೊಳ್ಳಿಪ್ಪ, ಇದು ವಿಜ್ಞಾನ, ಇದು ವಿಶೇಷ ಜ್ಞಾನ, ಇದು ವಿಶಿಷ್ಟ ಜ್ಞಾನ. ರಾಮಾಯಣದಲ್ಲೂ ನಿಮ್ಗೆ ಉಲ್ಲೇಖ ಸಿಗೋದು ಪುಷ್ಪಕ ವಿಮಾನ ಅಂತ. ಮಾರುತ ಸಖ ಅನ್ನೋದನ್ನ 1896ರಲ್ಲೇ ನಾವು ನಮ್ಮ ಅನೇಕ ಕುಬ್ರಾಶಾಸ್ತ್ರಿಗಳಂತವರು ಹಾಕಿದ್ರು ಅನ್ನೋದಕ್ಕೆ ನಿಮಗೆ ಸ್ಪಷ್ಟವಾದಂತಹ ಉಲ್ಲೇಖಗಳು ಸಿಗುತ್ತವೆ. ಅದೆಲ್ಲದರ ನಂತರವೂ ಈಗಲೂ ಇತಿಹಾಸವಾಗಿ ಓದೋದು 1903ರಲ್ಲಿ ರೈಟ್ ಸಹೋದರರು ಮಾತ್ರವೇ ಮೊದಲ ವಿಮಾನವನ್ನು ಕಂಡುಹಿಡಿದ್ರು ಅಂತ. ಈ ಅಪಭ್ರಂಶಗಳನ್ನ ಅದರಲ್ಲಿ ಗಮನಿಸಿದಾಗ ಅದಕ್ಕೆ ನಮ್ಮದೇ ನೆಲದ ಭಾರತೀಯ ವಿಜ್ಞಾನ ಸಂಸ್ಥೆ ಇಂಥವುಗಳೆಲ್ಲವೂ ಕುಮ್ಮಕ್ಕು ಕೊಡುತ್ತವೆ. ಅದಕ್ಕೆ ಪುರಾವೆ ಏನಾದ್ರೂ ಒಳ್ಳೆದಿತ್ತು ಇದರಲ್ಲಿ ಅಂತ ಹೇಳಿದಾಗ್ಲೂ ಪುರಾವೆ ಕೊಡಿ, ಸಾಕ್ಷ್ಯ ಕೊಡಿ, ತಾವು ಹುಡುಕೋಲ್ಲ ಇತರರಿಂದ ತಲುಪುತ್ತೆ ಅಂತ ಹೇಳಿದಾಗೆಲ್ಲ ನನಗೆ ಇಲ್ಲ, ಇದಕ್ಕೆಲ್ಲರೂ ಹುಡುಕ್ತಾ ಹೋದಾಗ ಸಿಕ್ಕಿತ್ತು ಅನ್ನೋ ಹಿನ್ನೆಲೆಯಲ್ಲಿ ನಾವು ಪ್ರಪಾತ, ಭೌತಿಕ ಅಧಪಾತ, ಭಾರದ್ವಾಜ ಮುನಿಕೃತ ವೈಮಾನಿಕ ಶಾಸ್ತ್ರವನ್ನ ಅದನ್ನ ಸಮಕಾಲೀನಕ್ಕೆ ತಳುಕು ಹಾಕಿ ನಿಜವಾಗಿ ಇದ್ದೆ ಇಲ್ಲವೇ ಅಂತ ಹುಡುಕಾಟ ಏನಿದೆಯಲ್ಲ, ವಿಜ್ಞಾನ ಹೇಳುತ್ತೆ ಅಥವಾ ಪಾರಂಪರಿಕ ಜ್ಞಾನ ಏನ್ ಹೇಳುತ್ತೆ, ಇವೆಲ್ಲವನ್ನು ಹುಡುಕ್ತಾ ಮಾಡುವಂತ ಚಿತ್ರ ಪ್ರಪಾತವಾಗಿತ್ತು. ಅದಾದ್ಮೇಲೆ ಸಂದಿಗ್ಧ ಅಂತ ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಹೇಗೆ ಅತ್ಯಂತ ಹಿರಿಯರು ಮಾಡ್ತಾ ಇದ್ದಾರೆ. ಮಕ್ಕಳ ಪಾಪ ಉಲ್ಲಂಘನೆ ಯಾರು ಮಾಡ್ತಾರೆ? ಹಿರಿಯರು ಮಾಡ್ತಾರೆ. ಮಕ್ಕಳು ಮಾಡೋ ಕೆಲಸ ಅಲ್ಲ ಅದು. ಅದೇ ಮಕ್ಕಳ ಹಕ್ಕುಗಳು ಏನಿವೆ ಅಂತ ಮಕ್ಕಳಿಗೂ ಗೊತ್ತಿಲ್ಲ, ಹಿರಿಯರಿಗೂ ಗೊತ್ತಿಲ್ಲ. ಇಂಥದನ್ನ ಇಟ್ಟುಕೊಂಡು ಊರು ಅಲದು ಯುನಿಸೆಫ್ ಅಂತ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಾ, ಆಗ ನಿಜವಾಗಿಯೂ ಮಕ್ಕಳು ಇಂಥ ಬೇಸ್ಟ್ ಬಿದ್ದಿದ್ದಾವೆ, ಇಂಥ ಭಾವನೆ ಅವ್ರದ್ದು ಅಂತ ಅರ್ಥ ಆದ್ಮೇಲೆ ಸಂದಿಗ್ಧ ಎಳೆಯ ಮನ ದಗ್ಧ ಅಂತ ಹೇಳಿ ಚಿತ್ರ ಮಾಡಲಾಯ್ತು. ಅದಾದ್ಮೇಲೆ ಮತ್ತೊಂದು ವಿದ್ವಾನ್ ರಂಗನಾಥ್ ಶರ್ಮರು ಅಂತ, ಮಹಾಮಹೋಪಾಧ್ಯಾಯ ವಿದ್ವಾನ್ ರಂಗನಾಥ್ ಶರ್ಮರು ಅದನ್ನು ಬರೆದಂತ ಏಕಚಕ್ರಂ ಅಂತ ಒಂದು ಸಂಸ್ಕೃತ ನಾಟಕ, ಅದು ರೂಪಕ. ಆ ರೂಪಕವನ್ನ ಕನ್ನಡ ಮತ್ತು ಸಂಸ್ಕೃತಿಗಳಲ್ಲಿ ತೆರೆಗೆ ತಂದದ್ದು. ಅದಲ್ಲದೆ ತಾವು ಹೇಳಿದ ಹಾಗೆ ನಮ್ಮ ಪದ್ಮಶ್ರೀ ಪುರಸ್ಕೃತ ಸಾಹಿತಿ, ನಮ್ಮ ಕನ್ನಡದ ಹೆಮ್ಮೆ ಅವರು ದೊಡ್ಡರಂಗೇಗೌಡರು, ಡಾಕ್ಟರ್ ದೊಡ್ಡರಂಗೇಗೌಡರು, ಎಸ್ ಟಿ ಬಾಲಸುಬ್ರಹ್ಮಣ್ಯಂ, ಟಿ ಯಶವಂತರು, ಜೊತೆಗೆ ಎಲ್ ವೈದ್ಯನಾಥನ್ರು, ಇವು 4 ಜನರು ಒಟ್ಟಾಗಿ ಮಾಡಿದಂತ ಒಂದು ಗೀತಗುಚ್ಛ ಮಾವು ಬೇವು ಅಂತ. ಈ ಮಾವು ಬೇವು 10 ಹಾಡುಗಳಿಗೆ ಮೊಟ್ಟ ಮೊದಲ ಬಾರಿಗೆ ಆ ಗೀತ ಸಾಹಿತ್ಯಕ್ಕೆ ಆನ್ವಯಿಕ ಸಾಹಿತ್ಯ ಅದನ್ನ ಇಟ್ಟುಕೊಂಡು ನಾವು ಒಂದು ಚಿತ್ರವನ್ನ ಅದೇ ಸಮಕಾಲೀನ ಪ್ರಜ್ಞೆ ಇಟ್ಟುಕೊಂಡದಕ್ಕೆ ತಳುಕು ಹಾಕಿ ಚಿತ್ರವನ್ನು ಮಾಡಲಾಯ್ತು, ಮಾವು ಬೇವು ಅಂತ. ಈ ಸಾಹಿತ್ಯಾತ್ಮಕವಾದಂತಹ ಕೃತಿಗಳು ಯಾವ್ದಕ್ಕೂ ಈಗ ಸ್ವಲ್ಪ ಕಡಿಮೆ ಹಾಗೆ ಜನ ನೋಡೋದು. ಜನ ಆ ಥರದೊಂದು ಸಾಹಿತ್ಯಿಕ ಪ್ರಜ್ಞೆಯೊಂದನ್ನ ಇರಿಸ್ಕೊಂಡ್ರೆ ಸಹಜವಾಗಿ ಈ ಜಗತ್ತು ತುಂಬಾ ಸುಂದರವಾಗಿತ್ತು. ಕಲೆ, ಸಾಹಿತ್ಯ, ಸಂಸ್ಕೃತಿ, ಪರಂಪರೆ ಇವುಗಳನ್ನೆಲ್ಲ ನಾವು ಬಿಟ್ಟುಕೊಟ್ರೆ ಬರುವ ತಲೆಮಾರುಗಳು ಬೇರುಗಳೇ ಇಲ್ಲದ ಮರದ ಹಾಗೆ ನಿಂತುಬಿಟ್ಟಿದ್ರು. ಅದು ಒಳ್ಳೇದಲ್ಲ. ಅದು ಬೇರುಗಳು ಬೇಕು ಮರ ನಿಲ್ಲಲು. ಎಷ್ಟು ಆಳವಾಗಿ ಬೇರು ಬಿಡುತ್ತೋ ಅಷ್ಟು ಮೇಲೆ ಸುದೃಢವಾಗಿ ಮರ ನಿಲ್ಲುತ್ತೆ. ಹಾಗಾಗಿ ಸಂಸ್ಕೃತಿ ಒಂದು ಮರದ ಹಾಗೆ ತಂಪಾದ ನೆಳಲು ಬೇಕು ಅಂತ ಹೇಳಿದ್ರೆ ಅದನ್ನ ಆರೈಕೆ ಪೋಷಣೆ ಇದೆಲ್ಲ ಬಹಳ ಮುಖ್ಯವಾಗುತ್ತೆ. ಇದೆಲ್ಲವನ್ನು ನಾನು ನೋಡ್ತಲೇ ದೃಶ್ಯ ಮಾಧ್ಯಮವನ್ನ ಹೀಗೆ ಬಳಕೆ ಮಾಡೋಣ ಅಂತ ಹೇಳಿ ಮಾಡಿದಂತ ಕೆಲಸ ಈ ಚಿತ್ರಗಳು. ಇತ್ತೀಚೆಗೆ ಪದ್ಮಗಂಧಿ ಅಂತ ಹೇಳಿ ಕಮಲ ಪುಷ್ಪಕ್ಕೆ ಯಾಕೆ ಪ್ರಾಚೀನದಿಂದ ಅರ್ವಾಚೀನದವರೆಗೂ ಮಹತ್ವ ಇದೆ ಅಂತ ಹೇಳಿ ಸಂಸ್ಕೃತ, ಕನ್ನಡ, ಹಿಂದಿ ಈ ತ್ರಿಭಾಷಾ ಸಾಹಸ ಈಗಷ್ಟೇ ಮುಗಿದಿದೆ. ಅದು ತೆರೆಗೆ ಬರೋಕೆ ಸಿದ್ಧವಾಗ್ತಾ ಇದೆ, ಅಣಿಯಾಗ್ತಾ ಇದೆ. ಅದರಲ್ಲಿ ನೋಡಿ, ವೇದ ಆಗಿರ್ಬೋದು, ವೇದಾಂತ ಆಗಿರ್ಬೋದು, ಸತ್ಯಶಾಸ್ತ್ರ ಆಗಿರ್ಬೋದು, ಅಥವಾ ಪುರಾಣಗಳಾಗಿರ್ಬೋದು, ಅಥವಾ ಆಯುರ್ವೇದವಾಗಿರ್ಬೋದು, ಯೋಗ ಆಗಿರ್ಬೋದು, ಯಾವ್ದ್ರಲ್ಲಿ ನೋಡಿದ್ರು ಕಮಲ ಅವಿಭಾಜ್ಯ ಅಂಗವಾಗಿ ನಮ್ಮ ದೇಶದ ಅತ್ಯುನ್ನತ ಪ್ರಶಸ್ತಿ ಅಂತ ಏನಾದ್ರು ಇತ್ತು ಅಂದ್ರೆ ಅದು ಕಮಲಕ್ಕೆ ಹೊಂದಿಕೆ ಆಗಿರುತ್ತೆ. ಅದು ಪದ್ಮ ಪ್ರಶಸ್ತಿಗಳಾಗಿರುತ್ತವೆ, ಅದು ಪದ್ಮ ಆಗುತ್ತೆ. ಸೃಷ್ಟಿ ಕಾರ್ಯ ಸಹ ಪದ್ಮ ಮೇಲೆ ಆಗುತ್ತೆ. ಇಂಥವೆಲ್ಲವನ್ನ ಇಟ್ಟುಕೊಂಡು ಒಂದೆಡೆ ಕಲೆ ಹಾಕುವ
ಹಾಕಿ ಅದರ ನಿಜವಾದ ಒಳ ನೋಟಗಳನ್ನ, ಅದರ ಒಳತೋಟಿಗಳನ್ನ, ಮತ್ತೆ ಮಾಹಿತಿ ಪ್ರಧಾನವಾಗಿರುವಂತಹ ಇಂತಹ ಕೆಲಸಗಳನ್ನ ಒಂದು ಕಥಾ ರೂಪದ ಮುಖಾಂತರ ಕಥೆಯನ್ನು ಇಟ್ಟುಕೊಂಡು ಹೆಣ್ಕೊಂಡದ ಜೊತೆಗೆ ಇದನ್ನು ಉಣಬಡಿಸುವಂತ ಪ್ರಯತ್ನವನ್ನ ನಾವು ಪದ್ಮಗಂಧಿ ಅಂತ ಹೇಳಿ ಮಾಡಿದೀವಿ. ಪ್ರಾಚೀನತಃ ಅರ್ವಾಚೀನ ಪರ್ಯಂತಂ ಪುಷ್ಪಂ ಪರಿತಃ ಅಂತ ಹೇಳಿ, ಪ್ರಾಚೀನ ಅರ್ವಾಚೀನವರೆಗೆ ಒಂದು ಹೂವಿನ ಸುತ್ತ ಅಂತ ಒಂದು ಕಮಲದ ಪುಷ್ಪ ಸುತ್ತ ಆಗುವಂತಹ ಒಂದು ಚಟುವಟಿಕೆ. ಇದಿಷ್ಟು ಈಗ ನಡೆದಿದೆ ಪ್ರಯಾಣ. ಅದಕ್ಕೆ ಹೇಳೋಕೆ ನಾನು ತುಂಬಾ ಹೆಮ್ಮೆ. ಖಂಡಿತ ಖುಷಿ ಆಯಿತು. ನಿಮ್ಮ ಚಿತ್ರ ಆದಷ್ಟು ಬೇಗ ತೆರೆ ಕಾಣಲಿ, ಅದನ್ನು ನಾವು ನೋಡೋದಕ್ಕೆ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೇವೆ ಅಂತ ಹೇಳ್ತಾ, ನನಗೆ ನೀವು ಹೇಳ್ತಾ ಇದ್ರಿ ಸಂಸ್ಕೃತಿ ಮತ್ತು ಸಂಸ್ಕಾರ ಈ ಎರಡು ಹೇಗೆ ನಾವು ಇದನ್ನು ತೆರೆಯ ಮೂಲಕ ಹಂಚಿಕೊಳ್ಳೋದು ಅನ್ನುವಂಥದ್ದನ್ನು ನಿಮಗೆ ಆ ಕಲ್ಪನೆಗಳು ಬಂದದ್ದಾದರೂ ಹೇಗೆ ಅಂತ? ಉತ್ತಮ ನಾವು ಗಮನಿಸಿದಾಗೆಲ್ಲ ವಿಕೃತಿಯೇ ಕಾಣುತ್ತೆ. ಯಾವುದು ವಿಕೃತಿಯನ್ನ ತೊಡೆದದ್ದು ಅದು ಸಂಸ್ಕೃತಿ. ನಮ್ಮ ಸಂಸ್ಕೃತಿ ಅಂದ್ರೆ ಕುಲಾಚಾರ ಅಂತ ಒಬ್ರು ಬಹಳ ಚೆನ್ನಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಯಾವುದು ಸಂಸ್ಕೃತಿ ಅಂದ್ರೆ ನಮ್ಮ ಕುಲಾಚಾರ. ನಮ್ಮ ಕುಲಗಳಲ್ಲಿ ಕುಲಾಟ ಅಂದ್ರೆ ಯಾವ್ದು ನಾವು ಮಾಡುವಂತ ಕೆಲಸ ಅಷ್ಟೇ ಅಲ್ಲ, ಅನುಚಾನ ಬಂದಂತ ಒಂದು ಪದ್ಧತಿ ಇದೆ ನಮ್ಮಲ್ಲಿ. ಆ ಅನುಚಾನ ಪದ್ಧತಿಯನ್ನ ನಾವು ಸಾಧ್ಯಂತ ನಮ್ಮದಾಗಿಸ್ಕೊಳ್ಬೇಕು, ಅದನ್ನ ತದ್ವತ್ ಪಾಲನೆ ಮಾಡ್ಬೇಕು ಅನ್ನೋದೇ ಸಂಸ್ಕೃತಿ ಹರಿಕಾರರಾಗಿ. ಯಾಕೆ ಸಂಸ್ಕೃತಿ ಹರಿಕಾರರು ನಾವು ಆಗ್ಬೇಕು ಅಂತ ಹೇಳಿದ್ರೆ ಅದನ್ನ ಹರಿದು ಬಿಡಬೇಕು ಅಂತ ಅರ್ಥ ಅಲ್ಲ. ಸಂಸ್ಕೃತಿಯನ್ನ ಹರಿದು ನೋಡೋದಲ್ಲ, ಅದು ಇರಿದು ಹರಿದು ನೋಡೋದ್ರ ಬದಲಿಗೆ ಅದು ಅನುಚಾನ ಪಾಲನೆ ಮಾಡ್ತಾ ಅದ್ರಲ್ಲಿ ಇರ್ಬೋದಾದ ಏನು ತೊಡಕುಗಳಿವೆ ಅವುಗಳನ್ನ ನಿವಾರಣೆ ಮಾಡಿಕೊಳ್ತಾ ನಮ್ಮ ಕುಲಾಚಾರಗಳಿಗೆಲ್ಲ ಅವುಗಳನ್ನ ಸಾಧ್ಯಂತ ಪಾಲನೆ ಮಾಡಿದಾಗ ಸಂಸ್ಕೃತಿ ಪಾಲನೆ ಆಗುತ್ತೆ. ವಿಕೃತವನ್ನ ತೊಡೆದಾಗ, ಅಂದ್ರೆ ವಿಕೃತಿಯನ್ನ ತೊಡೆದ ತಕ್ಷಣ ಸಂಸ್ಕೃತಿಯಲ್ಲಿ ಮೈದಾಳಿ ನಿಲ್ಲುತ್ತೆ ಅನ್ನೋ ಕಾರಣಕ್ಕಾಗಿ ಮಾಧ್ಯಮಗಳನ್ನು ಬಳಕೆ ಮಾಡುವಂತ ನಾವು ಸಹ ಅಲ್ಲಿ ವಿಕೃತಿಯನ್ನು ಇಷ್ಟ ಸಾಧ್ಯ ಆಗತ್ತೆ ಅಷ್ಟು ತೊಡಿತಾ ಇರ್ರಿ. ಯಾವಾಗ್ಲೂ ಕ್ಷುಲ್ಲಕ ಕಾರಣಗಳಿಗೆ ನಮ್ಮ ನಾವು ಬಲಿ ಕೊಡೋದು ಬೇಡ. ಯಾವಾಗ್ಲೂ ದೂರಗಾಮಿ ಚಿಂತನೆ ಇಟ್ಕೊಳ್ಳೋಣ, ದೂರದರ್ಶಿತ್ವ ನಮ್ಮಲ್ಲಿರ್ಲಿ. ಮುಂದೆ ಏನಾಗಬಹುದು, ಬರು ತಲೆಮಾರಿಗಳು ನಮ್ಮನ್ನು ಹೇಗೆ ಸ್ವೀಕರಿಸ್ಯಾರು, ಬರು ತಲೆಮಾರಿಗಳನ್ನ ಬಿಟ್ಟು ಹೋಗೋದಾದ್ರೂ ಏನು ಅನ್ನೋದನ್ನ ನಾವು ಯಾವಾಗೂ ನೋಡ್ಕೊತಿರ್ಬೇಕು, ಸೂಕ್ಷ್ಮಾವಲೋಕನ ಮಾಡ್ತಿರ್ಬೇಕು. ಅಂತ ಸೂಕ್ಷ್ಮಾವಲೋಕನ ಮಾಡೋದ್ರ ಮುಖಾಂತರ ಈ ನಮ್ಮ ಸಂಸ್ಕೃತಿ, ನಮ್ಮ ನೆಲ, ನಮ್ಮ ಪರಂಪರೆ ಇವೆಲ್ಲವೂ ಬೇರೆ ಬೇರೆ ನಾಗರಿಕತೆಗಳು ನಾವು ಇದನ್ನು ಕಾಣ್ತೇವೆ. ಅಥವಾ ನಾವು ನಾಗರಿಕತೆಗಳು ನಶಿಸಿ ಹೋಗಿವೆಯೋ ಅಲ್ಲೆಲ್ಲವೂ ಇದರ ಅವಸಾನ ಕಾಣ್ತೇವೆ. ಯಾಕೆ ಅಂತಂದ್ರೆ ಇವುಗಳನ್ನ ಪಾಲಿಸದೆ ಹೋಗ್ರು. ಆಧುನಿಕತೆ ಬರುತ್ತೆ, ಹೌದು. ಆಧುನಿಕತೆಯ ಸೋಂಕಿಗೆ ನಮ್ಮನ್ನ ನಾವು ಬಲಿಯಾಗ್ಬೇಕು ಕೊಡ್ಬೇಕೆ, ನಾವು ಅದಕ್ಕೆ ಬಲಿಯಾಗಿ ಬಿಡ್ಬೇಕೆ, ಇದೆಲ್ಲವನ್ನು ನಾವು ಗಮನಿಸಬೇಕಾದ್ದು. ನಮ್ಮ ಹಿರಿಯರನ್ನ ಬಾಳ ಅದರ ನಿರುಮ್ಮಳ ಭಾವ ಇದೆಯಲ್ಲ, ಆ ನಿರುಮ್ಮಳ ಭಾವ ನಮಗೆ ಯಾಕೆ ಹರಿದು ಬರ್ಲಿಲ್ಲ, ನಾವ್ಯಾಕೆ ನೆಮ್ಮದಿಯಾಗಿಲ್ಲ ಅಂತ ಯಾವ್ದಾದ್ರು ಯೋಚನೆ ಮಾಡಿದ್ದೇವೆ. ಅದು ಯಾಕೆ ಅಂದ್ರೆ ನಾವು ಧರ್ಮ ಪಾಲನೆ ಅಥವಾ ಸಂಸ್ಕೃತಿ ಪಾಲನೆ ಪರಂಪರೆಯನ್ನು ಅನುಸರಿಸುವ ನಡೆಯುವಂತ ಕೆಲಸ ಮಾಡಿಲ್ಲ. ಬೆಳಗ್ಗೆ 5 ಗಂಟೆಗೆ ಸೂರ್ಯೋದಯಕ್ಕೆ ಬ್ರಾಹ್ಮಿ ಹೇಳ್ಬೇಕು ಅಂತ ಇತ್ತು, ಅದು ಈಗ ನಾವು 10 ಗಂಟೆವರೆಗೂ ಮಲಗಿರ್ತೇವೆ. ಆಗ ಕಷ್ಟಪಟ್ಟು ಭೂಮಿಗೆ ದೂರ ಹನಿ ಬಿದ್ದರೆ ಮಾತ್ರ ಆರೋಗ್ಯ ಅಂತ ಹೇಳ್ತಿದ್ರು. ಈಗ ನಾವು ಯಾವ ಕೆಲಸವನ್ನು ಮಾಡ್ತಿಲ್ಲ. ಆದ್ರಿಂದ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗಿವೆ, ಔಷಧಿ ಅಂಗಡಿಗಳು, ಔಷಧಿ ವ್ಯಾಪಾರಿಗಳು, ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಿವೆ. ಯಾಕೆ ಅಂತ ಹೇಳಿದ್ರೆ ಅದೊಂದು ದಂಧೆಯಾಗಿಯೋ ಹಾಗೆಲ್ಲ ಯಾಕೆ ಆಗ್ತಿರ್ಬೋದು ಅಂತ ಯೋಚನೆ ಮಾಡ್ಬೋದಲ್ಲ. ಸಾಮಾನ್ಯವಾಗಿ ಒಂದು ಊರಿನಲ್ಲಿ ಹೆಚ್ಚು ಜನ ಅನಾರೋಗ್ಯ ಪೀಡಿತರಿದ್ದಾರೆ ಅಂತಂದ್ರೆ ಆಸ್ಪತ್ರೆಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮೊದಲು ಹಾಗಿರ್ಲಿಲ್ಲ. ನಮ್ಮ ಊರುಗಳಲ್ಲಿ ಅದೇ ಕೆರೆ ನೀರನ್ನ ಜಾನುವಾರುಗಳನ್ನು ತೊಳಿತಿದ್ವಿ, ಅದನ್ನೇ ಮನೆಗೆ ಉಪಯೋಗಿಸ್ತಿದ್ವಿ, ಬಟ್ಟೆ ಉಪಯೋಗಿಸ್ತಿದ್ವಿ. ಆಗ ನಮ್ಗೆ ಏನೂ ಆಗ್ತಿರ್ಲಿಲ್ಲ. ಈಗ ಶುದ್ಧ ನೀರು, ಎಲ್ಲ ಶುದ್ಧೀಕರಿಸಿದ ನೀರು ಅಂತೆಲ್ಲ ಹೇಳಿದ ನಂತರವೂ ಈಗ ಇಷ್ಟೊಂದು ಅನಾರೋಗ್ಯ ಯಾಕೆ ಅಂತ ನಾವು ಒಮ್ಮೆ ಯೋಚನೆ ಮಾಡಿದ್ರು ನಾವು ಅನುಚಾನ ನಡೆದಂತ ನಮ್ಮ ಪಾಲನೆ ಮಾಡದೇ ಉಳಿದಂತಹ ಸಂಗತಿಗಳಿಗೆಲ್ಲ ಕುಲಾಚಾರವನ್ನು ನಾವು ಕಾಯ್ದುಕೊಳ್ಳಿಲ್ವಲ್ಲ. ಕೃಷಿ ಮಾಡೋಲ್ಲ ಆದ್ರೆ ತಿನ್ಬೇಕು ಅಂತ ಆಸೆ. ಅಂದ್ರೆ ಯಾರು ಬೆಳೆಯೋಕೆ ಅರ್ಹರಲ್ವೋ, ಅಂದ್ರೆ ಬೆಳೆದೇ ಇಲ್ವೋ ಅಂಥವ್ರು ಬಳಸೋದಾದ್ರೂ ಹೇಗೆ, ಇದನ್ನ ಯೋಚನೆ ಮಾಡ್ಬೇಕು. ನಮ್ಮಲ್ಲಿ ಹಿರಿಯರ ಹೇಳ್ತಾ ಇದ್ರು, ನಾನು ಹಿರಿಯರನ್ನ 90ರ ಪ್ರಾಯದ ಯಾರು ಇವತ್ತು ಇದ್ರೆ ಕೇಳಿ ನೋಡಿ, ಅವ್ರಿಗೆ ಅವ್ರ ತಂದೆ ಹೇಳ್ಕೊಟ್ಟಿದ್ದೇನು ಅಂತಂದ್ರೆ 3 ಸಾಲ ಹಾಕ್ಬೇಕಪ್ಪ, ಒಂದು ಖಗ ಮೃಗಗಳಿಗೆ, ಒಂದು ದೇವರಿಗೆ, ಮತ್ತೊಂದು ನಮಗೆ ಅಂತ ಹೇಳ್ತಿದ್ರು. ಈಗ 3 ಪಕ್ಕದ 3 ಯಾರು ಹಾಕಿದ್ರೆ ಅದು ನಮಗೆ ಇರ್ಲಿ ಅನ್ನೋ ಅಭಿಪ್ಸೆ ಇದೆಯಲ್ಲ, ಆ ತರದ ವಾಂಛೆ, ಆ ತರದ ಕ್ಷುಲ್ಲಕ ಬಯಕೆ, ದುಷ್ಟ ಬಯಕೆಗಳಿವೆಲ್ಲ. ಅದರಿಂದ ಹಾಕಿ ನಾವು ಇವತ್ತು ಮನೋನೆಮ್ಮದಿಯನ್ನು ಕಳ್ಕೊಂಡಿದ್ದೇವೆ. ಎಲ್ಲಕ್ಕೂ ಸಹಕಾರಿ ನಾವು ನಮ್ಮ ಈ ಮಾಧ್ಯಮಗಳನ್ನ ನಾವೇನು ಹಾಚ್ಕೊಂಡಿದ್ದೇವೆ, ಆ ಮಾಧ್ಯಮಗಳ ಮುಖಾಂತರ ಇಂಥವುಗಳನ್ನ ನವಿರಾಗಿ ಎಳೆಯಾಗಿ ಬಿಡಿಸಿ 4 ಜನರಿಗೆ ಮನವರಿಕೆ ಮಾಡಿಕೊಟ್ಟು ಅವ್ರಿಗೂ ಮನದಟ್ಟಾಗುವ ಹಾಗೆ ನಡ್ಕೊಂಡು ನಮ್ ಸಾಧ್ಯ ಆದಷ್ಟು, ಯಾಕಂದ್ರೆ ನಮ್ಮ ಕೈಲಿ ಏನಿಲ್ಲ, ನಾವೆಲ್ಲ ನೋಡಿ ವಿಧಿವಶ ನಾವೆಲ್ಲರೂ. ಯಾಕೆ ವಿಧಿ ಹೆಂಗೆ ಮಾಡತ್ತೋ ಹಾಗೆ ನಡ್ಕೊಳ್ತವ್ರು. ಆದ್ರೆ ಮಾಡಬಹುದಾದ ಕೆಲಸಗಳಿಗೆ ನಾವು ಬೆನ್ನು ಹಾಕಿ ಇದು ವಿಧಿ ಅಂತ ಹೇಳ್ಬೋದು ಸರಿಯಲ್ಲ, ಅದು ದುರ್ವಿಧಿ ಅಲ್ಲ. ಈ ನಾವು ವಿಧಿ ಪಾಪ ಮನುಷ್ಯ ಪ್ರಯತ್ನಕ್ಕೆ ಮಾತ್ರ ದೈವ ಸಹಾಯ ಸಿಕ್ಕಿಲ್ಲ ನನಗೆ ಅಂತ ಹೇಳೋದಲ್ಲ. ಮನುಷ್ಯ ಪ್ರಯತ್ನವೇ ಸರಿಯಾದ ನಿಟ್ಟಲ್ಲಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ ನಮ್ಗೆ ಸಿಟ್ಟು ಇದೆ. ನಿಟ್ಟು ಸರಿಯಾಗಿದ್ರೆ ಸಿಟ್ಟು ನಮಗೆ ಬರೋಲ್ಲ, ಅಥವಾ ಮುಂದಿನ ತಲೆಮಾರುಗಳಿಗೆ ಅದು ಪ್ರವಹಿಸವಾಗಲ್ಲ ಅಂತ ನಂಬುಗೆ. ನನಗೆ ಒಂದು ಅನಿಸ್ತಾ ಇದೆ, ನೀವು ಹೇಳ್ತಾ ಇರೋ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ನಾವು ವಿಕೃತಿ ಹತ್ರ ತಗೊಂಡು ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ನಿಮ್ಮ ಮಾತುಗಳಲ್ಲಿ ನಾನು ನೋಡ್ಕೊಳ್ತಾ ಇದ್ದೀನಿ. ಅಂದರೆ ಯಾವ ರೀತಿ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ, ಯಾವ
ರೀತಿ ಅದನ್ನು ನಾವು ಮಾಡಬೇಕಾಗತ್ತೆ? ಅಂದರೆ ನಮ್ಮ ಕುಟುಂಬಗಳ ಮೂಲಕನೇ ಇದು ಬರಬೇಕೆ? ನಿಮ್ಮ ಚಲನಚಿತ್ರಗಳನ್ನು ನೋಡಿದ ಮೇಲೆ ಇಂಥದ್ದನ್ನು ತೋರಿಸೋದ್ರ ಮೂಲಕ ನಾವು ಕಲಿಬೇಕೆ ಅನ್ನುವಂಥದ್ದು ಪ್ರಶ್ನೆ. ಇಲ್ಲ, ನನ್ನನ್ನು ನೋಡಿ ಹೇಳಿದ್ನಲ್ಲ, ಅನುಕರಣೆ ಒಂದು ಮಿತಿ ಅಂತ. ಯಾರಾದ್ರೂ ಇತರರನ್ನು ನೋಡಿ ನಾನು ಅದನ್ನ ಪಾಲಿಸ್ತೀನಿ, ಸರಿಯಲ್ಲ. ತಾಯಿ ಮೊದಲ ಪಾಠಶಾಲೆ, ನಮಗೆ ಮನೆಯ ಮೊದಲ ಪಾಠಶಾಲೆ, ತಾಯಿ ಮೊದಲ ಗುರು ಅಂತ ಮುಂದೆ ಹೇಳ್ಬಿಟ್ಟಿದ್ದಾರೆ. ನಾವು ಅಲ್ಲಿಂದ ಮುಂದೆ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳಿದ್ದಾರೆ. ಹೌದು, ಆರಂಭವಾಗದೇ ಅಲ್ಲಿಂದ. ಯಾಕೆ ಒಬ್ಬ ತಾಯಿ ಮನೆಯಲ್ಲಿ ಎಲ್ಲವನ್ನೂ ಸುಧಾರಿಸಲ್ಲ. ಯಾಕಂದ್ರೆ ತಾಯಿ ಭೂಮಿ ತೂಕದ ಹೆಣ್ಣು ಅಂತ ಹೇಳ್ತಾರೆ. ಯಾಕೆ ಹೆಣ್ಣು ಭೂಮಿ ತೂಕ ಯಾಕೆ ಅಂತ ಹೇಳಿದ್ರೆ ಕ್ಷಮೆಯಾಧರಿತ್ರಿ ಅಂತ, ಎಲ್ಲವನ್ನೂ ಕ್ಷಮಿಸಿಬಿಡುವಂತಹ ತಾಯಿ. ಆಕೆ ಎಂದೂ ತಪ್ಪು ಮಾಡಬಾರ್ದು, ದೂರಗಾಮಿ ಚಿಂತನೆ ಇಟ್ಕೊಳ್ಬೇಕು. ಒಂದು ಹೆಣ್ಣು ಒಂದು ಮನೆ ಹಾಗೆ ಹೆಣ್ಣು ಬಂದು ಒಂದು ಪಾಠಶಾಲೆ ತೆರೆದಂಗೆ ಅಂತೆಲ್ಲ ಹೇಳಿದ್ದಾರೆ. ಇಷ್ಟು ಈ ತರದ ಮಾತುಗಳಿವೆ ನಮಗೆ. ನಾವು ಒಂದು ಕುಟುಂಬವನ್ನ, ಒಂದು ಸಮಾಜದ ಒಂದು ಸಣ್ಣ ಘಟಕ ಯಾವುದು ಒಂದು ಕುಟುಂಬ. ನನ್ನ ರಾಜ್ಯವೋ ದೇಶವೋ ಈ ವಿಶ್ವವೋ ಸರಿಯಾಗ್ಬೇಕು ಅಂತ ಹೇಳಿದ್ರೆ ನಾವುಗಳು ಸರಿಯಾಗ್ಬೇಕು. ಆ ಸರಿಯಾಗೋದಕ್ಕೆ ಸರಿಯಾದ ನಿಟ್ಟಲ್ಲಿ ನಾವೆಲ್ಲರೂ ತಪ್ಪು ಮಾಡ್ತೇವೆ, ತಪ್ಪು ಮಾಡದವರೇ ಇಲ್ಲ. ಆದ್ರೆ ಮಾಡಿದ ತಪ್ಪು ಅಂತ ನನಗೆ ಗೊತ್ತಾಗ್ಬೇಕು, ಗೊತ್ತಾದ್ದನ್ನು ಸುಧಾರಿಸ್ಕೊಳ್ಬೇಕು. ಆ ತರದ ಮನಸ್ಥಿತಿ ಇಟ್ಕೊಂಡಾಗ, ಆ ತರದ ಮನೋಭೂಮಿಕೆ ನಮ್ಗಿದ್ದಾಗ, ಅಥವಾ ಮನೋವ್ಯಾಪಾರವನ್ನ ನಾವು ರೂಢಿಸ್ಕೊಂಡಾಗ ಸಹಜವಾಗಿ ಒಳಿತಾಗ್ತಾ ಹೋಗುತ್ತೆ. ಒಳಿತು ಯಾವ್ದು ಅಂತ ಅದ್ರ ಪ್ರಜ್ಞೆ ಇರ್ಬೇಕು ನಿಮಗೆ, ಅದ್ರ ಗುರುತಿರ್ಬೇಕು. ಇದು ಒಳಿತು, ಇದು ಕೆಡುಕು ಅಂತ. ಕೆಡುಕನ್ನೇ ಒಳಿತು ಅಂತ ವಾದ ಮಾಡುವಂಥದ್ದು ಇದೆಯಲ್ಲ, ಅದು ಸರ್ವಥ ಒಪ್ಪಿತ್ವಲ್ಲ ಯಾರಿಗೂ. ಈ ದಿನ ಯಾರು ಬಲಾಢ್ಯ ಇರ್ತಾರೆ, ಯಾರು ಜೋರು ಧ್ವನಿ ಮಾಡ್ತಾರೆ, ಯಾರ ಕೈಯಲ್ಲಿ ಲಾಠಿ ಇರುತ್ತೆ, ಎಮ್ಮೆ ಅಥವಾ ರಾಸು ಅವ್ರದೇ ಅಂತ ಅನ್ನೋದು ಮಾತಿದೆ ನಮ್ಗೆ. ಕೈಯಲ್ಲಿ ಲಾಠಿ ಇದ್ದವರೆಲ್ಲರೂ ಅದಕ್ಕೆ ಮಾಲೀಕರಾಗ್ಬೇಕಾಗಿಲ್ಲ, ಆಗಬಾರದು. ಅಂದ್ರೆ ಯಾರಲ್ಲಿ ತುಂಬಾ ಬಲಾಢ್ಯರು ಇರ್ತಾರೆ, ಯಾರು ಸ್ನಾಯುಗಳು ತುಂಬಾ ತಪ್ಪ ಇರುತ್ತೆ, ತುಂಬಾ ಒಗದಸ್ತಾದ ಸ್ನಾಯುಗಳು ಇದೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಅವ್ರು ನಮ್ಮನ್ನ ಆಡ್ಬೇಕಾಗಿಲ್ಲ, ಅಥವಾ ಅವರ ಮುಂದಾಸದಲ್ಲಿ ನಾವು ಬೆಳಿಬೇಕಾಗಿಲ್ಲ. ನಮಗೆ ನಮ್ಮದೇ ಆದ ಸ್ವಂತಿಕೆ ಇದೆ, ನಮ್ಮತನಗಳಿವೆ. ನಮ್ಮ 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 ನೆಲದ ಅಷ್ಟೂ ಸಂಸ್ಕೃತಿ ಪರಂಪರೆಗಳನ್ನ ಬಹಳ ಚಂದ ಕಾಪಿಟ್ಟು ಕಾಪಾಡದಂತ ಹಿರಿಯರು, ಇದು ನಿಮ್ಮ ಆಸ್ತಿ, ಇದು ನಿಮ್ಮ ಸ್ವತ್ತು, ತಗೊಳ್ಳಿ ಅಂತ ಹೇಳೋದಿದೆ. ಆ ಎಲ್ಲವನ್ನ ನಾವು ಪಕ್ಕಕ್ಕಿಟ್ಟು ಯಾವುದೋ ಪರಕೀಯವನ್ನ ನಮ್ಮದಾಗಿಸ್ಕೊಂಡು ಕೊನೆಗೆ ನಾವೇನ್ ಮಾಡಿ ನಲ್ಗಿದ್ದೀವಿ. ಮತ್ತೆ ಈ ಯಾವ್ದು ವಿಕೃತಿ, ಯಾವ್ದು ಸಂಸ್ಕೃತಿ ಅಂತ ಯಾರಾದ್ರೂ ಹೇಳ್ಕೊಟ್ಟು ಬರುವುದಿಲ್ಲ. ಅದು ಸ್ವಯಂ ಪ್ರಭೆ, ಅದು ನನಗೆ ಅದು ಸ್ವಪ್ರತಿಭೆ, ಅದು ಸ್ವಯಮಾಸಕ್ತಿ, ಅದು ನಾನದೇನು ಅಂತ ಹುಡುಕ್ಬೇಕು. ಬದುಕಿನ ತುಂಬಾ ಹೋರಾಟದ ಬದುಕು ಮಾಡ್ಕೊಂಡಿರ್ತೇವೆ, ಹುಡುಕಾಟದ ಬದುಕು ಆಗ್ತಾ ಇಲ್ಲ. ನಮಗ್ ಬೇಕಾಗಿರೋದು ಹುಡುಕಾಟ. ಏನಿದು, ಯಾಕಿದು, ಯಾಕೆ ಈಗ ಆಗ್ತಾ ಇದೆ, ಯಾಕೆ ಆಗ್ತಿಲ್ಲ, ನಾನು ಬಯಸಿದ ಬದುಕು ಇಲ್ಲ, ನಮ್ಮ ಹಿರಿಯರ ಬದುಕಿದ ಬದುಕು ನನಗೆ ಆಗ್ತಿಲ್ಲ ಅಥವಾ ಒಮ್ಮೆ ಯೋಚನೆ ಮಾಡಿದಾಗ್ಯೂ ಸಹ ಅಯ್ಯೋ ಚೆನ್ನಾಗಿ ಬದುಕಿದ್ರಲ್ಲ, ಒಮ್ಮೆ ಒಂದ್ಸತಿ ನಿಟ್ಟುಸಿರ್ಲಿಲ್ಲ ಅವ್ರದ್ದು, ಅಯ್ಯೋ ನನಗೆ ಮಾಡಿದ ತಪ್ಪು ಅಂತ ಹೇಳಿ ಎಂದೂ ಅಲವತ್ಕೊಳ್ಳಿಲ್ಲ, ಪಾಪ ಪ್ರಜ್ಞೆಯವರಾಗಿರ್ಲಿಲ್ಲ. ನಮ್ಮಲ್ಲಿ ಕೇವಲ ಅಪರಾಧಿ ಭಾವವೇ ಇದೆ. ಯಾಕೆ ಹಾಗೆ ಆಗ್ತಾ ಇದೆ ಅನ್ನುವಂಥದ್ದು ಪಡೆದ ಸಂಸ್ಕಾರ ಸರಿ ಇಲ್ಲ. ಕೊಟ್ಟ ಸಂಸ್ಕಾರವೋ ಪಡೆದ ಸಂಸ್ಕಾರವೋ, ನಾವು ಪಾಪ ಅವ್ರು ಯಾರು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟ ಸಂಸ್ಕಾರವನ್ನ ಸರಿಯಾದ ನಿಟ್ಟಿನಲ್ಲಿ ಪಡೆದಿಲ್ಲ ಅಂದಾಗ ಸಹಜವಾಗಿ ಇಂಥವೆಲ್ಲ ಅದು ತೊಡಕುಗಳಾಗ್ತದೆ. ಹಾಗಾದ್ರೆ ಏನ್ ಹೇಳಿದ್ರು ಅದನ್ನ ಬಿಟ್ಟು ನಾವು ನಮ್ಮ ಸ್ವೇಚ್ಛಾಚಾರ ಮಾಡಿದ್ದೇವೆ, ಇಚ್ಛಾನುಸಾರ ಮಾಡುವಂಥದ್ದನ್ನ ನಾವು ಪಡೆದಿರೋದಲ್ಲ, ಇದೇ ನಾವು ಪಡೆದಿದ್ದು ಅಲ್ಲ. ನಾವು ತೊಡುವ ಬಟ್ಟೆ ದಿರಿಸಾಗಿರ್ಬೋದು. ಈಗ ನೋಡಿ, ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ನಂತರ ಈಗ ನಾವು ಪರಿವರ್ತನೆಗಳ ಬಗ್ಗೆ ಮಾತಾಡ್ತಿದ್ದೀವಿ. ಆದ್ರೆ ನಮ್ಮ ಗೀತೆ ಯಾವಾಗ ಹೇಳೋಯ್ತು, ಪರಿವರ್ತನೆ ಜಗದ ನಿಯಮ ಅಂತ ಹೇಳೋಯ್ತು. ಹೌದು. ಆದ್ರೆ ಈಗ ಪರಿವರ್ತನೆ ಆಗ್ಬೇಕು, ನಮಗೆ ನಮ್ಮ ಈ ಪರಿಯ ವರ್ತನೆ ಸರಿ ಆಗ್ಬೇಕು. ನಾವು ಈಗ ಪರ್ಯಾವರಣ, ನಮ್ಮ ಪರಿಸರವನ್ನು ಕಾಪಾಡ್ಕೊಳ್ಬೇಕು, ನಾಗರಿಕ ಕರ್ತವ್ಯಗಳನ್ನು ನಾವು ಪಾಲಿಸಬೇಕು, ಮನೆಯಲ್ಲಿ ಒಳ್ಳೆ ಸಂಸ್ಕಾರಗಳನ್ನು ಕೊಡ್ಬೇಕು, ಈ ತರ ಈಗ ಹೇಳ್ತಿದ್ದೇವೆ ನಾವು. ಆದ್ರೆ ಈ ಸಂಸ್ಕಾರವನ್ನ ಯಾವಾಗ ಹಿರಿಯರು ಕೊಟ್ಟು ಹೋದ್ರು ನಮಗೆ? ಆ ಎಲ್ಲ ಸಂಸ್ಕಾರವನ್ನ ವಿಕಾರಗಳೊಟ್ಟಿಗೆ ಸ್ವೀಕಾರ ಮಾಡಿದ್ರಿಂದಾಗಿ ನಮ್ಗೆ ಇವತ್ತು ನಾವು ಅಸಂಸ್ಕಾರಗಳಾಗಿದ್ದೇವೆ. ಸಂಸ್ಕಾರ ಅನ್ನೋದು ನಾವು ಹೇಗೆ ಪಡಿತೀವಿ ಅನ್ನೋದ್ರ ಆಧಾರದಲ್ಲೂ ಸಿಗುತ್ತೆ ನಮ್ಗೆ. ಸರಿಯಾದ ಆಧಾರದಲ್ಲಿ ನಾವು ಪಡ್ಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಅಸಂಸ್ಕಾರಗಳಾಗಿದ್ದೇವೆ ಅನ್ನೋದು ನನ್ನ ಅಭಿಮತ. ಈಗ ಇಲ್ಲಿ ಒಂದು ನನಗೆ ಮನಸ್ಸಿಗೆ ಬಂದಂಥದ್ದು, ಹಬ್ಬಗಳ ಆಚರಣೆ ಮೂಲಕ ನಾವು ನಾಗರಿಕ ಪ್ರಜ್ಞೆಯನ್ನು, ಪರಿಸರ ಕಾಳಜಿಯನ್ನು, ಇಂಥದ್ದನ್ನೆಲ್ಲ ಮಾಡಿಕೊಳ್ತಾ ಬರ್ತಾ ಇದ್ದೇವೆ. ಹಾಗೆ ನಮ್ಮ ಹಿಂದಿನ ಸಂಸ್ಕೃತಿ ಸಂಸ್ಕಾರ ಎಲ್ಲವನ್ನೂ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈ ಹಬ್ಬಗಳ ಬಗ್ಗೆ ಬಂದಾಗ ನೀವು ಹೇಳುವಂಥದ್ದೇನು? ಒಗ್ಗೂಡುವಿಕೆಗಾಗಿ ಹಬ್ಬ ಮಾಡಿ ಮನಸ್ಸನ್ನ ಪ್ರಫುಲ್ಲವಾಗಿರಿಸಿಕೊಳ್ಳಿ. ಮತ್ತೆ ನೀವು ಅಧೀನರಾಗಿ, ದೈವಾಧೀನರಾಗಿ ಅಂತ ಹಿರಿಯರು ಹಾಕೊಟ್ಟ ಮೇಲ್ಪಂಕ್ತಿ ಅದು. ನಾವು ಅದನ್ನ ಕೆಳಪಂಕ್ತಿಗೆ ತರ್ತಿದ್ದೇವೆ, ಅಂದ್ರೆ ಕೇವಲ ಆಚರಣೆಗೆ ಸೀಮಿತಗೊಳಿಸಿದ್ದೇವೆ. ಅದು ಆಚರಣೆಗೆ ಸೀಮಿತವಲ್ಲ, ಅದು ಅನುಸಾರ ಈ ಬಂದಂತ ಪದ್ಧತಿಯನ್ನ ಏತಕ್ಕಾಗಿ, ಯಾವ ಉದ್ದೇಶದಿಂದ ಇದನ್ನ ನಮಗೆ ಅವರು ಬೋಧಿಸಿದ್ರು, ಇದರ ಉದ್ಬೋಧನ ಯಾಕೆ ಹಬ್ಬಗಳನ್ನ ಮನೆಯಲ್ಲಿ ಮಾಡಿ 4-6 ಮಂದಿಯನ್ನು ಸೇರಿಸಿಕೊಂಡು ಸಹಭೋಜನ ಮಾಡಿ
ಇಡೀ ಗ್ರಾಮ ಸಂತೋಷದಿಂದ ಅದರ ತಳಿರು ತೋರಣಗಳಿಂದ ಇರಬೇಕು. ಇದೆಲ್ಲವೂ ನಮ್ಗೆ ಅವ್ರು ಹೇಳ್ಕೊಟ್ರು. ಆದ್ರೆ ನಾವು ಮಾಡಿದ್ದೇನು ಅಂತಂದ್ರೆ ಕೇವಲ ಹಬ್ಬದ ಆಚರಣೆಗೋಸ್ಕರ ಈಗ ತಳಿರು ತೋರಣ ಬೇಕು ಅಂತ ಹೇಳಿತ್ತು ಅಂತಂದ್ರೆ, ಉದಾಹರಣೆಗೆ ಮಾವಿನ ಎಲೆಗಳನ್ನ ಹಾಕೋದ್ರ ಮುಖಾಂತರ, ಬೇವಿನ ಗುಚ್ಛವನ್ನ ಹಾಕೋದ್ರ ಮುಖಾಂತರ ನಮ್ಗೆ ಅನುಕೂಲವಾಗುತ್ತೆ, ಅದು ವೈಜ್ಞಾನಿಕವೂ ಹೌದು, ಬೇವು ಅಥವಾ ತುಳಸಿ ನಮ್ಮ ಮನೆಯಲ್ಲಿ ಬಳಕೆ ಮಾಡಿದಾಗೆಲ್ಲರೂ ಆರೋಗ್ಯಕ್ಕೂ ಪೂರ್ಣ ಅದು ಅಂತ ಹೇಳಿದ್ದನ್ನ ನಾವು ಬಿಟ್ವಿ. ಯಾವ್ದೋ ಪ್ಲಾಸ್ಟಿಕ್ಗೆ ನಾವು ಮೊರೆ ಹೋಗಿ ಮತ್ತೆ ಅದಕ್ಕೆ ತಂದು ನಿತ್ಯ ಹಾಕಿ ಅದನ್ನ ತೋರಣ ಕಟ್ಟಿ ಎಲ್ಲ ಮಾಡೋರು ಯಾರನ್ನ ಸೋಮಾರಿತನದಿಂದಾಗಿ ಎಲ್ಲ ಉಡಾಳರು ಪ್ಲಾಸ್ಟಿಕ್ ತೋರಣಗಳನ್ನ ತಂದು ಮನೇಲಿ ಹಾಕ್ಬಿಟ್ವಿ. ಎಲ್ಲ ಆಚರಣೆಗಳು ಹಾಗೆ ಆಗ್ತಾ ಇವೆ. ಯಾವುದೇ ಆಚರಣೆ ಹಾಗೆ ಗಮನಿಸ್ಕೊಂಡು ನೋಡಿದಾಗ ಇದು ಪದ್ಧತಿ ಅಂತ ಯಾರು ನಮಗೆ ಹೇಳಲಿಲ್ಲ. ಆದ್ರೆ ಅವ್ರು ಪಾಲಿಸಿದ ರೀತಿ ಇದೆಯಲ್ಲ, ಅದನ್ನ ತದ್ವತ್ ಮಾಡಿದ್ರು ಸಹ ನಮ್ಗೆ ಅನುಕೂಲ ಆಗಿರ್ತಿತ್ತು. ಉದಾಹರಣೆಗೆ ನೋಡಿ, ಈಗ ಊರಿನಲ್ಲಿ ಎಲ್ಲ ನೀವು ಗಮನಿಸಿ ನೋಡಿ, ಎಲ್ಲ ಊರುಗಳು ಒಂದು ಕೆರೆ ಅದರ ಆಧಾರದಲ್ಲಿ ಇದೆ. ತುರುವೆ ಕೆರೆ, ತರೀಕೆರೆ, ದಾವಣಗೆರೆ, ಎಲ್ಲ ಕೆರೆ 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 ಅಂತ. ಆ ಊರಲ್ಲಿ ಹೋಗಿ ಕೆರೆಗಳನ್ನ ಹುಡುಕಿ, ಕೆರೆಗಳೇ ಇಲ್ಲ. ಇದರ ಜಲಮೂಲವೇ ಇಲ್ಲದೆ ಇರುವಂತಹ ಪರಿಸ್ಥಿತಿನಲ್ಲಿ ನಿಮಗೆ ಯಾವ ಆರೋಗ್ಯ ಸಿಕ್ಕಿತ್ತು? ಜಾನುವಾರುಗಳಿಗೆ ಮನೆಯಲ್ಲಿ, ಹಳ್ಳಿಗಳಲ್ಲಿ ಮನೆಯಲ್ಲಿ ಗೋವು ಕಟ್ಟೋಲ್ಲ ನಾವು. ಯಾಕೆ ಅಂತಂದ್ರೆ ನೋಡ್ಕೊಳಕ್ ಆಗೋಲ್ಲ. ಒಂದೇ ಕಾರಣ, ಮೇವು ಸಿಕ್ಕೋಲ್ಲ. ನಾವೆಲ್ಲ ಸಬೂಬು ವೀರರು, ಸಮಜಾಯಿಷಿ ಶೂರರು. ಅದೇ ನಾನು ಎಷ್ಟು ತಾವು ಕೇಳಿಸ್ಕೊಂಡ್ರೆ ಗೊತ್ತಾಗಿಲ್ಲ. ಅಪಾತ ಮಾಡೋದೇ ನಾವುಗಳು ಎಲ್ಲರ ಮನಸ್ಸು ಪ್ರಫುಲ್ಲವಾಗಿರ್ಲಿ ಅಂತ ಹಿರಿಯರು ಎಲ್ಲ ಒಟ್ಟಿಗೆ ಸಹಭೋಜನ ಮಾಡ್ರಿ, ಸಂತೋಷವಾಗಿರಿ, ಅಪಭ್ರಂಶಗಳನ್ನ ಮಾಡಬೇಡಿ, ಅಪನವ್ಯಗಳು ಬೇಡ ನಮಗೆ ಇಂತೆಲ್ಲ ಹೇಳುವಂತ ಪ್ರಯತ್ನ. ಆದ್ರೆ ನಾವು ಅದಕ್ಕೆ ತದ್ವಿರುದ್ಧವಾಗಿ ಯಾರ ಜೊತೆಯೂ ಕರೆಯೋಲ್ಲ, ಯಾರನ್ನೂ ಕರೆಯೋಲ್ಲ, ಹೀಗೆಲ್ಲ ನಾವು ಮಾಡ್ತಾ ಇದ್ದೀವಿ. ಅಂದರೆ ಈಗ ನೀವು ಹೇಳುವಂಥದ್ದು, ನಾವೆಲ್ಲರೂ ಒಟ್ಟಾಗಿ ಹಿಂದೆ ಹಬ್ಬ ಹರಿದಿನಗಳು ಹೇಗೆ ಆಗ್ತಾ ಇತ್ತು, ಮಾಮೂಲಿಯಾಗಿ ನಮ್ಮ ಹಿರಿಯರು ಹೇಗೆ ಪಾಲಿಸ್ಕೊಂಡು ಬಂದರು, ಆ ರೀತಿಯಾಗಿ ಮತ್ತೆ ಅದನ್ನು ಮುಂದುವರಿಸ್ಕೊಂಡು ಹೋದಲ್ಲಿ ನಮ್ಮ ಸಂಸ್ಕಾರ, ಸಂಸ್ಕೃತಿ ಮುಂದುವರಿಯುತ್ತೆ ಅನ್ನುವಂಥದ್ದು ನಿಮ್ಮ ಭಾವನೆ. ನಾವೆಲ್ಲರೂ ಆಶಯ ವ್ಯಕ್ತಪಡಿಸಬಹುದಷ್ಟೇ, ಆದ್ರೆ ಅಂತಿಮವಾಗಿ ಅನುಷ್ಠಾನವೆಲ್ಲವೂ ನಮ್ಮ ಕೈಯಲ್ಲೇ ಇದೆ. ಹೇಳ್ಬೋದು, ಚೆನ್ನಾಗಿ ದೊಡ್ಡವರು ಆಶೀರ್ವಾದ ಮಾಡ್ಬೇಕಾದ್ರೆ ಚೆನ್ನಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಿ ಬಾಳ್ರಪ್ಪ, ನಿಮ್ಮ ಅಭಿಪ್ರಾಯಗಳೆಲ್ಲ ಈಡೇರ್ಲಿ, ಅಭೀಷ್ಟ ನೆರವೇರ್ಲಿ, ಕಂಡ ಕನಸುಗಳು ಸಾಕಾರಗೊಳ್ಳಿ ಅಂತಾನೆ ಹೇಳ್ತಾರೆ ಹೊತ್ತು ಏನ್ ಮಾಡ್ತಿರೋ ಏನಪ್ಪಾ, ಏನೋ ನೀವು ಹೆಂಗೋ ಬಾಳ್ ಬದುಕೋಗಿದ್ದು ಯಾರು ಆಶೀರ್ವಾದ ಮಾಡೋಲ್ಲ. ಆಶಯ ವ್ಯಕ್ತಪಡಿಸೋದು ನಮ್ಮೆಲ್ಲರ ಕರ್ತವ್ಯ. ಒಳ್ಳೇದಾಗುತ್ತೆ, ಒಳ್ಳೇದಾಗ್ಲಿ. ನಾವು ಇದನ್ನ ಅನುದಾನ ಪಾಲನೆ ಮಾಡಿದ್ರೆ, ತದ್ವತ್ತು ಪಾಲನೆ ಮಾಡಿದ್ರೆ, ಯಥಾವತ್ತು ಪಾಲನೆ ಮಾಡ್ಕೊಂಡ್ರೆ ಸಹಜವಾಗಿ ನಮಗೆ ಆರೋಗ್ಯ, ಮಾನಸಿಕ ಆರೋಗ್ಯ ಹೌದು, ದೈಹಿಕ ಆರೋಗ್ಯ ಹೌದು, ಎಲ್ಲ ಬಗ್ಗೆ ಆರೋಗ್ಯ ಸಿಕ್ಕಿದ್ದು. ಆದ್ರೆ ಇವ್ರನ್ನೆಲ್ಲ ನಾವು ಗಾಳಿಗೆ ತೋರಿ ಹೋಗ್ತಾ ಇತ್ತು ಅಂದ್ರೆ ಒಂದ್ ದಿವಸ ವಿಪ್ಲವ ಕಟ್ಟಿಟ್ಟು ಬುದ್ಧಿ, ಸಮಾಜ ವಿಪ್ಲವ ಏರ್ಪಡುತ್ತೆ. ಎಷ್ಟು ಅಂತ ಭೂಮಿ ತಾಯಿಯು ನಾವು ಮಾಡುವಂತ ಇಷ್ಟು ದೌರ್ಜನ್ಯವನ್ನ ಸಹಿಸುತ್ತೆ. ದೌರ್ಜನ್ಯಗಳು ಒಳ್ಳೇದಲ್ಲ. ನಾವೆಲ್ಲ ಸುಜನರಾಗಬೇಕು. ಮಾತಿಗೆ ವೈರುವಂತೆ, ನೀತಿ ಮೂರ್ಖಗೆ ವೈರುವಂತೆ, ಪಾತಕ ವೈರ ಅಂತೆ ಸುಜನರಿಗೆ, ಅರಿತರಿಗೆ ಏತರದು ವೈರ ಅಂತ 16ನೇ ಶತಮಾನದಲ್ಲಿ ಸರ್ವಜ್ಞ ಹೋಗ್ತಿಲ್ಲ. ಅರಿತವರಿಗೆ ವೈರ ಇರೋದಿಲ್ಲ. ಹೇಳಿದವರೆಲ್ಲರೂ ಇವ್ರದೇನು ದೊಡ್ಡ ವಿಷಯ, ಇವರೇ ತುಂಬಾ ದೊಡ್ಡ, ಇದೇನು ಪೂರ್ಣ ತಗೊಂಡ್ರೇನ್ರಿ ಇವರು ಪೂರ್ಣ ಪ್ರಮಾಣದಲ್ಲಿ ಏನಾರು ಮಾಡಿದ್ದಾರ? ಸುಮ್ಮನೆ ಬದನೆಕಾಯಿ ಹೇಳೋಕೆ, ಅದೇನು ಒಳ್ಳೆ ಮಾತು ಹೇಳೋದಕ್ಕೆ ಬದನೆಕಾಯಿ ತಿನ್ನೋಕೆ ಅಂತ ಹೇಳ್ತಾರಲ್ಲ, ಅದು ಆಗೋಗ್ತಿದೆ ಅಂತ 100 ಜನರು 100 ಮಾತಾಡ್ಬೋದು. ಅದು ಅಂತಿಮವಾಗಿ ನಮ್ಮ ಆಂತರ್ಯವನ್ನು ಹೋಗಿ ಒಮ್ಮೆ ಪ್ರಶ್ನಿಸ್ಕೋಬೇಕು. ನಾವು ಮಾಡ್ತಿರೋದು, ಮಾಡಕ್ ಹೊರಟದ್ದು, ಮುಂದೆ ಮಾಡಕ್ ಹೊರಟಿರೋದೆಲ್ಲ ಸರಿ ಇದೆಯೇ? ಅದಿಲ್ಲ ಅಂದ್ಮೇಲೆ ಏನದು ಅಂತ ನಾವು ಹುಡುಕಾಟ ಮಾಡ್ಬೇಕು. ಒಬ್ರು ಹೇಳಿಕೆ ಮಾತನ್ನ ಕಟ್ಕೊಟ್ಟು ಬುದ್ಧಿನ ಎಷ್ಟು ನಾವು ಸಾಕಾಗುತ್ತೆ, ಬೇಗ ಕರೆದೋಗುತ್ತೆ ಕಟ್ಕೊಟ್ಟು ಬುದ್ಧಿ. ಹೇಳ್ಕೊಟ್ಟು ಮಾತು ಅಷ್ಟೇ, ಅದು ಅಲ್ಪಾಯು. ನಮ್ಮ ಶ್ರೋತ ಬಾಂಧವ್ರದ್ದು ಅಂತ ಹೇಳಲ್ಲ ನಾನು, ಎಲ್ಲ ಇಡೀ ಸಮುದಾಯದಲ್ಲಿ ಇರುವಂತಹ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಬೇಗ ಮರ್ತ್ಬಿಡ್ತೇವೆ ನಾವು. ಹಿಂದೆ ಹೇಳಿದ್ದೆ ನಾಳೆಗೆ ಮರ್ತು ಹೋಗ್ತೇವೆ. ಆದ್ರೆ ಸ್ವತಃ ನಾವೇ ಸಿದ್ಧ ಮಾಡಿದ್ದಕ್ಕೆ ಹೆಚ್ಚು ಬೆಲೆ ಇದೆ. ಹೆಚ್ಚಿಗೆ ತೋರಿಸ್ಬೇಕು ಅದನ್ನ. ಓಕೆ, ತುಂಬ ಸಂತೋಷ ಆಗ್ತಾ ಇದೆ ನಿಮ್ಮ ಮಾತುಗಳನ್ನು ಕೇಳಿದಾಗ. ಹೀಗೆ ಕೇಳ್ತಾ ಇರಬೇಕು, ನಾವು ಅದನ್ನು ಪಾಲನೆಯನ್ನು ಮಾಡಿಕೊಳ್ಳೋದಕ್ಕೆ ಅನುವು ಮಾಡಿಕೊಳ್ಬೇಕು ಅನ್ನುವಂಥ ಮನಸ್ಸು ಕೂಡ ನಮಗೆ ತುಡಿತಾ ಇದೆ ಅನ್ನೋದನ್ನು ಹೇಳ್ತಾ, ನನ್ನ ಒಂದು ಕೊನೆಯ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ಈ ಚಿತ್ರರಂಗ ಮತ್ತು ರಂಗಭೂಮಿ ಈ ಎರಡರ ಆಗು ಹೋಗುಗಳು, ಹಾಗೆ ಹಿಂದೆ ನೀವು ನೋಡಿದಂತಹ ಚಿತ್ರರಂಗ ಅಥವಾ ರಂಗಭೂಮಿ ಏನಾದರೂ ವ್ಯತ್ಯಾಸಗಳು ಇವೆಯೇ ಅನ್ನುವಂಥದ್ದನ್ನು ಒಂದಷ್ಟು ಹಂಚಿಕೊಳ್ಳಿ. ಎಲ್ಲರೂ ಹೇಳಿದ್ದನ್ನ ಮತ್ತೆ ಮರಳಿ ಹೇಳ್ಬೇಕು ನಾನು ಅಷ್ಟೇ. ಸಾಮಾನ್ಯವಾಗಿ ಒಂದೊಂದು ತಲೆಮಾರು ಸರಿದು ಹೋದಾಗ ಒಂದಷ್ಟು ಆ ಥರದೊಂದು ಗೋಜಲು ಗದ್ದಲ ಇದ್ದೇ ಇರುತ್ತೆ. ಕೆಲವರು ನಾವು ಮಾಡಿದ ಸರಿ ಅಂತ ಯೋಚನೆ ಮಾಡ್ತಾರೆ, ಇನ್ ಕೆಲವರು ಹಿಂದಿಂದ ಯಾಕೆ ಅಪ್ಪ ಹಾಕಿದ ಆರದ ಮರಕ್ಕೆ ನೇಣು ಯಾಕೆ ಹಾಕೊಳ್ಬೇಕು ಅಂತ ಯೋಚನೆ ಮಾಡ್ತಾರೆ. ಹೊಸತ್ ಯಾವುದೋ ವಿಕ್ರಮ ಸಾಧಿಸ್ಬಿಡ್ತಿ ಅನ್ನೋ ಭ್ರಮೆಯಲ್ಲಿ ಹಿಂದಿದ್ದನ್ನೂ ಸರಿಯಾಗಿ ಪಾಲಿಸ್ದೆ, ಮುಂದೆ ತಾವಿಟ್ಟುಕೊಂಡು ಯೋಜನೆಯ ಅನುಪಾಲನೆಯೂ ಆಗದೆ, ಕೊನೆಗೆ ಯಾರಿಗೆ ನೀನ್ ಯಾರಿಗಾದೆಯೋ ಎಲೆ ಮಾನವ ಅಂತ ಹೇಳಿದ್ದಾರಲ್ಲ,
ಯಾರಿಗಾದ್ಯ ಅಂತ ಹುಡುಕಾಟದಲ್ಲಿ ಹೋಗ್ಬಿಡ್ತೇವೆ. ನಾನು ಯಾರಿಗಾರು ಆಗ್ಬೇಕು ಅನ್ನೋ ಹೋರಾಟ ತರವಲ್ಲ, ಅದು ಮುಖ್ಯ ಅಲ್ಲ. ನಾವು ನಿತ್ಯ ಅನ್ವೇಷಕ ಬುದ್ಧಿ, ತುಂಬಾ ಶೋಧ ಪ್ರವೃತ್ತಿ ಇಟ್ಕೊಂಡು ಬದುಕಬೇಕಾಗಿರುವಂತವ್ರು. ಏನನ್ನ ಶೋಧಿಸಬೇಕು? ಶೋಧ ಅನ್ನೋ ಪದಕ್ಕೆ ನಾನಾ ಅರ್ಥ. ಪ್ರತಿ ಪದಕ್ಕೆ ಹೇಗೆ ಧ್ವನ್ಯರ್ಥ, ಸೂಚ್ಯರ್ಥ, ವಿಶಿಷ್ಟಾರ್ಥ, ವಿಶಾಲಾರ್ಥ, ವಿಶೇಷಾರ್ಥ, ಸಂಚಿತಾರ್ಥ, ಮತಿತಾರ್ಥ ಅಂತ ಅನೇಕ ಅರ್ಥಗಳು ಬರುತ್ತೋ, ಹಾಗೆ ಒಂದು ಶೋಧ ಅನ್ನೋದಕ್ಕೂ ಸಹ ಹುಡುಕಾಟವೂ ಶೋಧವೇ, ಸೋಸುವುದನ್ನು ಶೋಧ ಅಂತ ಕರಿತೇವೆ. ನಾವು ಈಗಿರುವಂತದನ್ನ ಸೋತಬೇಕು, ಶೋಧಿಸಬೇಕು. ಶೋಧಿಸಿ ಜೊಳ್ಳನ್ನೆಲ್ಲ ಕೆಳಕ್ಕೆ ಹೋಗಗೊಟ್ಟು ಕಾಳನ್ನ ಉಳಿಸ್ಕೊಳ್ಬೇಕು. ಕಾಳು ಉಳಿದ ಕಾಳಿನಿಂದಾಗಿ ಅದ್ಭುತವಾದಂತಹ ಬದುಕನ್ನು ಕಟ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ಬದುಕು ತುಂಬಾ ಎತ್ತರದ ನಕ್ಷತ್ರವೇನಲ್ಲ. ನಮ್ಮ ಕೈಯಲ್ಲೇ ಇರ್ಬೋದಂತ ಬದುಕನ್ನು ನಾವೇ ಹಾಳು ಮಾಡ್ಕೊಂಡು ಕೊನೆಗೆ ಇನ್ಯಾರನ್ನು ದೂಷಿಸ್ತಾ ಕೂರೋದ್ರಲ್ಲಿ ಅರ್ಥವಿಲ್ಲ. ಈ ಕಾರಣಕ್ಕೆ ನಾನು ಕಂಡ ಅಥವಾ ಈಗಿರುವಂತಹ ಅಥವಾ ಮುಂದೆ ಬರ್ಬೋದಂತೆಲ್ಲದಕ್ಕೂ ಸುಮ್ಮನೆ ತೌಲನಿಕವಾಗಿ ಅದು ಸರಿ ಇತ್ತು, ಇದು ಸರಿ ಇಲ್ಲ ಅಂತೆಲ್ಲ ಹೇಳೋ ಬದಲಿಗೆ ಒಳ್ಳೊಳ್ಳೆ ಕೆಲಸವನ್ನ ಮಾಡೋಕೆ ಸಾಧ್ಯವಿತ್ತು, ಆದ್ರೆ ಮಾಡೋಕ್ ಆಗಿಲ್ಲ ಅನ್ನೋ ತಪ್ಪೊಪ್ಪಿಗೆಯನ್ನು ಕೊಡುತ್ತಲೇ ಆಗ ಒಂದಷ್ಟು ಜನರು ಕನಿಷ್ಠ ಕೇಳುವ, ಆಲಿಸುವ ಪ್ರವೃತ್ತಿ ಉಳ್ಳವರಾಗಿದ್ರು. ಈಗೆಲ್ಲರೂ ಸ್ವಯಮಾಸಕ್ತಿಯ ಮತ್ತೆ ಇಚ್ಛಾನುಸಾರ ನಡೆಯುವಂತ ಧಾರ್ಷ್ಟ್ಯವೇ ಪ್ರಧಾನವಾಗಿರುವಂತ, ಮತ್ತೆ ತಾವು ಏನ್ ಮಾಡ್ತಿದ್ದೀವಿ ಅನ್ನೋ ಅರಿವೇ ಇಲ್ಲದಂತೆ ಕೆಲಸ ಮಾಡುವಂತ ಒಂದು ದೊಡ್ಡ ಸಮುದಾಯವನ್ನು ನಾನು ನೋಡ್ತೇನೆ. ಆ ತರ ಎಲ್ಲ ಇರ್ಬೇಕಾದಾಗ ಸಹಜವಾಗಿ ಏನಾದ್ರು ಒಳಿತನ್ನು ಅಪೇಕ್ಷಿಸೋದು ಬಹಳ ಕಷ್ಟ, ದುಸ್ತರವಾಗುತ್ತೆ. ಒಳಿತು ಅಂತ ಆಗ್ಬೇಕು ಅಂತಂದ್ರೆ ಅದು ಸಮಷ್ಟಿ ಪ್ರಜ್ಞೆ ಬೇಕು. ಇಷ್ಟನ್ನು ಮಾತ್ರ ಬಲ್ಲೆ ನಾನು. ಯಾವುದೋ ಈ ತರ ಇರುವಂತಹ ಯಾವುದೋ ದೌರ್ಜನ್ಯವೋ ಅಥವಾ ನಿಮ್ನ ಅಂತ ಕರೆಯುವಂಥದ್ದು, ಇತರರನ್ನ ಸಮತಾಭಾವದಿಂದ ನೋಡದೇ ಇರುವಂಥದ್ದು, ಅವೆಲ್ಲವನ್ನ ಪಕ್ಕಕ್ಕೆ ಇರಿಸಿ ನಿಜವಾಗಿಯೂ ನಾವು ಎಲ್ಲರ ರಕ್ತ ಮೈಯಲ್ಲಿ ಹರಿತಿರುವುದು ರಕ್ತವೇ, ಎಲ್ಲರಲ್ಲಿಯೂ ಸದ್ಗುಣಗಳು ಇವೆ. ಆ ಗುಣಗಳನ್ನ ಮಾನ್ಯ ಮಾಡಬೇಕು. ನನ್ನ ನೆಲದಲ್ಲೇ ನಾನು ಆದರೆ ಅನ್ಯ, ಬೇರಿನೆಲ್ಲಿ ಆಗುವೆ ಮಾನ್ಯ ಅನ್ನೋದು ನಾವು ಯೋಚನೆ ಮಾಡ್ಬೇಕು. ನನ್ನ ನೆಲ ಇದು, ಇಲ್ಲಿ ಮಾನ್ಯನಾಗ್ಬೇಕು. ನಾನು ಇಲ್ಲೇ ಅಮಾನ್ಯನಾಗ್ಬಿಟ್ರೆ ಹೊರ ಜಗತ್ತಿನಲ್ಲಿ ಅಥವಾ ಹೊರ ವಲಯದಲ್ಲಿ ಬೇರೆ ಯಾವ ಕ್ಷೇತ್ರದಲ್ಲಿ ಹೋಗಿ ನಾನು ಮಾನ್ಯನಾಗ್ತೀನಿ? ಎಲ್ಲಾ ಕಡೆಯೂ ಅಮಾನ್ಯನಾಗ್ಬಿಡ್ತೀನಿ. ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲರಾಗಿ ಹೇಳ್ಬಿಡ್ತಾರೆ. ಬಹಳ ಚೆನ್ನಾಗಿ ವಚನವಾಂಗ್ಮಯದಲ್ಲಿ ಇದೆ. ಬುದ್ಧಿ ಆತ್ಮಾನಂ ಅವಸಾದ ಏತಂತ. ಆತ್ಮಕ್ ಸಾವಿಲ್ಲ ಅಂತದ ಮೇಲೆ ದೇಹ ಅಜರ ಅಂತ ಗೊತ್ತಿದ್ದು ಸಹ, ಅಗರವಾದ ದೇಹ ಅಂತ ಗೊತ್ತಿದ್ದು ಸಹ ಯಾಕೆ ನಾವು ಇಷ್ಟೊಂದು ಪರದಾಡ್ತಿ ಬಡಿಪಾಟ್ಲಿ? ಯಾಕೆ? ಆತ್ಮ ಅಮರವಾಗಿದ್ಮೇಲೆ ಅಮರವಾದಂತ ಈ ಆತ್ಮನ ಹೆಚ್ಚು ನಾವು ಕೊಡ್ಬೇಕು, ಅದರ ಉದ್ಧಾರ ಮಾಡ್ಬೇಕು, ಅದಕ್ಕೆ ಸಮಯ ಕೊಡ್ಬೇಕು ಅನ್ನೋದನ್ನ ನಾನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಜೊತೆಗೆ ಜನರು ಕೈ ಜೋಡಿಸ್ಕೊಳ್ತಾರೆ ಅನ್ನೋದಾದ್ರೆ ಒಳ್ಳೆಯ ಬದುಕು ಅವ್ರದ್ದಾಗಿತ್ತು ಅಂತ ಒಂದು ಹಿತವಚನ ಹೇಳ್ಬೋದಷ್ಟೇ. ನನಗೆ ನಮ್ಮ ನಿಲಯಕ್ಕೆ ಒಂದಷ್ಟು ಕೇಳುಗರು ಸಂದೇಶಗಳನ್ನು ಕಳಿಸಿದ್ದಾರೆ ನಿಮ್ಮ ಬಗ್ಗೆ. ಅದನ್ನು ನಾನು ನಿಮಗೆ ಓದಿ ತಿಳಿಸ್ತೇನೆ. ಸರ್, ನಿಮ್ಮ ಕಂಠದ ಗುಟ್ಟೇನು ಸರ್? ಅಚ್ಚುಕಟ್ಟಾಗಿ ಕನ್ನಡ ಸ್ವಚ್ಛವಾಗಿ ಮಾತನಾಡುವ ನಿಮಗೆ ಮೊದಲನೇ ಧನ್ಯವಾದಗಳು. ನಿಮ್ಮ ಮಾತು ಕೇಳಿದ್ರೆ ನಮಗೆ ನಟ ವಜ್ರಮುನಿ ಅವರ ಕಂಠ ನೆನಪಿಗೆ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಹನುಮಂತಪ್ಪ ಮಡಿವಾಳ, ಜಗಳೂರಿನಿಂದ. ಜಗಳೂರಿನ ಹನುಮಂತಪ್ಪರಿಗೆ ನಮಸ್ಕಾರ ಹೇಳ್ತೀನಿ ಮೊದಲು. ಜೊತೆಗೆ ಸೃಷ್ಟಿ ಇದ್ದ ಹಾಗೆ ಸೃಷ್ಟಿ, ನನ್ನದೇನು ಇಲ್ಲಿ ವಿಶೇಷವಿಲ್ಲ. ನೀವು ಅದನ್ನ ನೋಡಿ ಹರಸಿ ಇಂಥದ್ದು ಒಳ್ಳೇದು ಅಂತ ನೀವು ಹೇಳ್ತಿರೋದ್ರಿಂದ ಇದು ಸಾಧ್ಯವಾಗ್ತಾ ಇದೆ ಅಂತ ಅಷ್ಟೇ ಭಾವನೆ ನಂದು. ಅದನ್ನ ತುಂಬಾ ವಿನೀತ ಭಾವದಿಂದ ಹೇಳ್ತೀನಿ. ನಂದು ವಿಶೇಷ ಅಂತ ಏನಿಲ್ಲ, ಎಲ್ಲರ ಹಾಗೆಯೇ ಕಂಠ ನಂದು, ಎಲ್ಲರ ಹಾಗೆಯೇ ಕನ್ನಡ ನಂದು. ಆದ್ರೆ ಪ್ರಯತ್ನ ಪೂರ್ವಕವಾಗಿ ಏನನ್ನೂ ಸಾಧಿಸಬಹುದು ಅಂತ ನಾವು ಹೇಳ್ಕೊಂಡ ಹಾಗೆ ಜಗಳೂರಿನ ಹನುಮಂತಪ್ಪನವರು, ನಾನು ಅವರು ಅಷ್ಟೊಂದು ಪ್ರಶಂಸೆಯ ಮಾತನಾಡಿದ್ದರಿಂದ ನಾನು ಅವರಿಗೆ ಆಭಾರವನ್ನ ಮತ್ತೆ ಮನ್ನಣೆಯನ್ನ ವ್ಯಕ್ತಪಡಿಸ್ತೇನೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಶ್ರೀಶೈಲ ಆದಿತ್ಯ ಶಿವಲೀಲಾ ತೇಲಿ ಮತ್ತು ಮನೆಯವರು ಒಂದು ಸಂದೇಶವನ್ನು ಕಳಿಸಿದ್ದಾರೆ. ರಂಗಭೂಮಿ ಕಲಾವಿದ ಚಿತ್ರನಟ ಸುಚೇಂದ್ರ ಪ್ರಸಾದ್ ಸರ್, ನಿಮಗೆ ನಮಸ್ಕಾರ. ಚಿತ್ರಗಳಲ್ಲಿ ನೀವು ಅಚ್ಚ ಕನ್ನಡವನ್ನು ಮಾತನಾಡುವಾಗ ನಮ್ಮ ಮೈ ಮನಸ್ಸು ರೋಮಾಂಚನ ಆಗುತ್ತೆ. ತುಂಬ ಧನ್ಯವಾದಗಳು ಸರ್ ನಿಮಗೆ. ನೀವು MA LLB ಮಾಡಿದ್ದೀರಿ ಸರ್. ಒಂದು ಸಂದರ್ಶನದಲ್ಲಿ ಕೇಳಿದ್ದೇನೆ, ವಕೀಲ ವೃತ್ತಿಯನ್ನು ಆಯ್ದುಕೊಳ್ಳುವ ಬದಲು ರಂಗಭೂಮಿಗೆ ಬಂದದ್ದು ಒಂದು ಅದ್ಭುತ, ಅದು ಹೇಗೆ ಸರ್ ಒಲಿತು ನಿಮಗೆ ಅನ್ನುವಂಥದ್ದು ಅವ್ರ ಪ್ರಶ್ನೆ. ಇದಕ್ಕಾಗಲೇ ಅದನ್ನ ಉತ್ತರ ಕೊಟ್ಟಿದ್ದೇನೆ. ಈ ಅಥಣಿಯ ಶ್ರೋತೃ ಬಾಂಧವರಿಗೂ ನನ್ನ ನಮನ ಸಲ್ಲಿಕೆ ಆಗುತ್ತೆ. ಅವ್ರು ಪೂರ್ಣ ತಮ್ಮ ಕೇಳಿದ್ದಾರೆ ಈ ಸಂದರ್ಶನ ಅನ್ನೋದಾದ್ರೆ ಇದೆಲ್ಲದನ್ನ ಕೊಡ್ಮಾಡಿದ್ದೇನೆ. ಅವರಿಗೆ ನಾನು ತುಂಬಾ ಆಭಾರವನ್ನು ವ್ಯಕ್ತಪಡಿಸ್ತೇನೆ. ಹೌದಾ? ಓಕೆ. ಇನ್ನೊಬ್ಬರು ಸಂದೇಶವನ್ನು ಕಳಿಸಿದ್ದಾರೆ, ಉಮೇಶ್ ಸಿರಿಗೆರೆ, ದಾವಣಗೆರೆಯಿಂದ. ನಾನು ಮೊದಲೇ ಹಾಡುಗಳು ಮತ್ತು ಸಿನಿಮಾ ಪ್ರೇಮಿ, ಅದರಲ್ಲಿಯೂ ನಾನು ದಾವಣಗೆರೆಯಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಸದಸ್ಯ ಕೂಡ ಆಗಿದೆ. ನಾನು ನಿಮ್ಮ ಹತ್ರ ಈಗ ಕೇಳೋ ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಅನೇಕ ಚಿತ್ರಗಳಲ್ಲಿ ಮತ್ತು ಕೆಲವು ಧಾರಾವಾಹಿಗಳಲ್ಲಿ ನಿಮ್ಮದೇ ವಿಶಿಷ್ಟ ಶೈಲಿಯ ಕಲಾತ್ಮಕತೆ ಮತ್ತು ವಿಶೇಷ ಮಾತಿನ ರೂಪ ಕೊಡುವ ನಿಮ್ಮ ಪಟಪಟ ವೇಗದ ಚುರುಕು ಮಾತುಗಳು ನಿಮ್ಮ ಡೈಲಾಗ್ ಅಭಿಮಾನಿ ಆಗಲು ಕಾರಣವಾಯಿತು.
ನೀವು ಕೆಲವು ತುಂಬ ವೇಗವಾಗಿ ಮಾತನಾಡುವ ಸಂಭಾಷಣೆಯನ್ನು ಚಿತ್ರದ ಸಾಹಿತಿ ಬರೆದಿರ್ತಾರೋ ಅಥವಾ ನೀವೇ ಆ ಸಾಹಿತ್ಯ ಒಮ್ಮೆ ಮೊದಲೇ ಓದಿ ನಂತರ ಈ ವಿಶಿಷ್ಟ ಶೈಲಿಯ ಧ್ವನಿ ಮತ್ತು ವೇಗದ ರೂಪ ಬಳಸ್ಕೊಂಡು ಮಾತನಾಡ್ತೀರಾ ಗೊತ್ತಾಗಲಿಲ್ಲ ಸರ್. ದಯವಿಟ್ಟು ಇದಕ್ಕೆ ಸಾಧ್ಯವಾದರೆ ಉತ್ತರ ಕೊಡಿ. ನಿಮ್ಮ ಚುರುಕು ಮಾತಿನ ಅಭಿಮಾನಿ ನಾನು ಅಂತ ಹೇಳ್ತಾ ಇದ್ದಾರೆ. ದಾವಣಗೆರೆಯ ಈ ನನ್ನ ಬಂಧುವಿಗೆ ನಾನು ನಮನ ಸಲ್ಲಿಸ್ತೇನೆ. ಅವರು ಪ್ರಾಯ ಚಾಟಿ ಕೊಟ್ಟ ಹಾಗೆ ಕಾಣಿಸುತ್ತೆ, ನೀವು ವೇಗವಾಗಿ ಮಾತಾಡಬೇಡಿ ಅಂತ. ನಾನು ಅದನ್ನು ಸಹ ಯತ್ನಪೂರ್ವಕವಾಗಿ ಮಾಡ್ತೇನೆ. ಯಾಕೆಂದ್ರೆ ಈ ಆಯುಷ್ಯವೇ ರೀತಿಯಲ್ಲ ಮನುಷ್ಯನದು ಬಹಳ ಕಡಿಮೆ. ಅಷ್ಟರೊಳಗೆ ಮಾಡ್ಬೇಕಾದ್ದು ಹೇಳಬೇಕಾದ್ರಿಂದ ಕೆಲವರು ವೇಗಿಗಳಾಗ್ಬಿಡ್ತಾರೆ, ಕೆಲವರದು ಅದು ಯತ್ನಪೂರ್ವಕ ಆಗಿರುತ್ತೆ, ಕೆಲವರು ಬುದ್ಧಿಪೂರ್ವಕ ಆಗಿರುತ್ತೆ. ನನ್ನೊಂದು ಬುದ್ಧಿಪೂರ್ವಕ ಯತ್ನ ಇದು. ಏನಂದ್ರೆ ವೇಗವಾಗಿ ಹೇಳಿ ಎಷ್ಟೋ ಸಂಗತಿಗಳನ್ನ 16 ಸಾಲುಗಳಷ್ಟೇ ಹೇಳಲು ಸಾಧ್ಯವಿದೆ, 100 ಸಾಲುಗಳನ್ನ ಯಾಕೆ ಹೇಳಬಾರ್ದು ಅಂತ ಆಲೋಚನೆ ಮಾಡುವಂಥದ್ದು. ಆ ವೇಗದಲ್ಲಿ ತುಂಬಾ ಜನರಿಗೆ ಅರ್ಥವೂ ಆಗುತ್ತೆ. ಮತ್ತೆ ನಾನು ಗಮನಿಸಿದ ಹಾಗೆ ನೆರೆಯ ನನ್ನ ಸಹೋದರ ತಮಿಳು ಭಾಷೆ ಗಮನಿಸಿದಾಗ ಅವ್ರಿಗೆ ಆ ವೇಗವಿದೆ, ನಮ್ಮಲ್ಲಿ ಯಾಕೆ ಅಷ್ಟೊಂದು ನಿಧಾನಗತಿ ಮಂದಗತಿ ಯಾಕೆ ಅಂತ ಯೋಚನೆ ಮಾಡಿದಾಗೆಲ್ಲ ನನಗೆ ಅನ್ಸಿದ್ದು ಅದೊಂದು ವೇಗವನ್ನು ಸಾಧಿಸಬೇಕು, ನಮ್ಮ ಭಾಷೆಯಲ್ಲೂ ಅದೊಂದು ಕಸರತ್ತು ಕವಾಯತು ಯಾಕೆ ಆಗಬಾರದು ಅಂತ ಯೋಚನೆ ಮಾಡಿ ಇತರರಿಗೆ ಅನುಕೂಲವಾಗ್ಲಿ, ಅವರು ಅದಕ್ಕೆ ಪ್ರೇರಣೆ ಆಗ್ಲಿ, ಹಾಗಂದು ತಮ್ಮ ಜೀವಿತಾವಧಿಯಲ್ಲಿ ಹೆಚ್ಚು ಸಂವಹನವನ್ನ ಹೆಚ್ಚು ಮಾತುಗಳನ್ನ ಆಡಿ ಮುಗಿಸುವಂತದ್ದೊಂದು ಆಗಿ ಅನ್ನೋ ಕಾರಣಕ್ಕಾಗಿ ಇದೊಂದು ಆಯ್ತು. ಮತ್ತೆ ಅವ್ರಿಗೆ ಸಾಮಾನ್ಯವಾಗಿ ಎಲ್ಲರೂ ಬೇರೆ ಬೇರೆ ಚಿತ್ರಗಳಲ್ಲಿ ಅವರದೊಂದು ಶೈಲಿ ಇರುತ್ತೆ, ಎಲ್ಲರದೂ ಶೈಲಿ ಇರುತ್ತೆ. ಆ ಶೈಲಿಯಲ್ಲಿ ಈಗಾಗಲೇ ಸಂಭಾಷಣೆಕಾರರು ಕೊಟ್ಟಂತಹ ಮಾತುಗಳನ್ನ ನಾವು ಕಂಠಸ್ಥ ಮಾಡ್ಕೊಳ್ತೇವೆ, ಅದು ನಮ್ಮ ಬಾಯಿಗೆ ಹಾಕೊಳ್ತೇವೆ. ಆ ಬಾಯಿಯಲ್ಲಿ ಈ ಶೈಲಿಯನ್ನು ಒಂದಷ್ಟು ನೇರ್ಪುಗೊಳ್ಳುತ್ತೆ, ಒಂದಷ್ಟು ಅದಕ್ಕೆ ಮಿಳಿತಗೊಳ್ಳುತ್ತಾದ್ರಿಂದ ಮಿಳಿತಗೊಂಡ ಈ ಶೈಲಿ ವಿಶಿಷ್ಟವಾದಂತ ಕೌಶಲ್ಯವನ್ನ ಅದಕ್ಕೆ ಧಾರೆ ಎರೆದು ಒಂದು ಪಾತ್ರವನ್ನಾಗಿ ಮತ್ತೆ ಇನ್ನೇನೋ ಪ್ರಸ್ತುತಿಯನ್ನು ನಾವು ಪ್ರಸ್ತುತಪಡಿಸ್ತೇವೆ. ಆದ್ದರಿಂದ ಅದ್ರ ಮುಖಾಂತರ ಈ ಪ್ರಸ್ತುತಿಯಲ್ಲೂ ಸಹ ಉಪಸರ್ಗ ಸ್ತುತಿ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಈ ತರದ ಸ್ತುತಿ ನಮಗೆ ಸಿಗೋ ಕಾರಣ ಆ ಎಲ್ಲ ಮಾವನೀಯರು ಮತ್ತೆ ನೋಟಕರೇ ಮಾಟಕ್ಕೊಂದು ಆಗ್ಲೇ ಹೇಳಿದ್ದೀನಿ ನಾನು, ಅವ್ರು ಹಾಗೆ ಅದನ್ನ ಆಸ್ವಾದ್ಯ ಆನಂದಿಸಿ ನಿಂದಿಸಿ ಇದು ವಿಶೇಷ ಅಲ್ವೇ ಶೈಲಿ ಅಂತ ಹೇಳಿದಾಗ ಮಾತ್ರವೇ ನಮಗೂ ಗೊತ್ತಾಗೋದು ಓಹೋ ಇದು ಅವರಿಗೆ ಈ ಮೆಚ್ಚುಗೆ ಆಗಿದೆ ಅಂತ. ಆ ಮೆಚ್ಚುಗೆಗೆ ಎಂದಿನಂತೆ ನಾನು ತುಂಬಾ ವಿನಯದಿಂದ ಅವ್ರನ್ನ ನಮಿಸ್ತೇನೆ. ಮತ್ತೊಂದು ಸಂದೇಶ, ಅವರು ದಾವಣಗೆರೆಯಿಂದ ಚಂದ್ರಿಕಾ ನೀರ್ಲಗುಂಡಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸುಚೇಂದ್ರ ಪ್ರಸಾದ್ ಸರ್, ಅವರಲ್ಲಿ ನನ್ನದೊಂದು ಪ್ರಶ್ನೆ ಅಂತ ಮತ್ತೆ ಅದೇ ಪ್ರಶ್ನೆಯನ್ನು ಕೇಳಿದ್ದಾರೆ. MA LLB ಮಾಡಿದ್ದೀರಾ, ಯಾಕೆ ನೀವು ವಕೀಲ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಲ್ಲ, ರಂಗಭೂಮಿ ಆಯ್ಕೆ ಮಾಡಿದ್ರಿ, ಮುಂದಾದರೂ ವಕೀಲ ವೃತ್ತಿ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಒಮ್ಮೆ ವಕೀಲ ಅಂತ ಆದ್ಮೇಲೆ ಅದಕ್ಕೆ ನಿವೃತ್ತಿ ಇರೋದಿಲ್ಲ, ನಿಮ್ಗೆ ಗೊತ್ತಿರೋ ಹಾಗೆ. ಅಥವಾ ಯಾವುದೇ ವಕೀಲರಿಗೆ ನೀವು ಕೇಳಿದ್ರೆ ಗೊತ್ತಾಗಿರುತ್ತೆ, ವಕೀಲರು ಎಂದೂ ನಿವೃತ್ತರಾಗೋಲ್ಲ. ಆದ್ರೆ ಅಲ್ಲಿಗಿಂತಲೂ ಹೆಚ್ಚಿನ ನಟನೆಯ ಸಾಧ್ಯತೆಗಳು ನನಗೆ ರಂಗದಲ್ಲಿ ಕಂಡಿದ್ದರಿಂದ ನಾನು ಇಲ್ಲಿ ಹೆಚ್ಚು ಆದ್ಕೊಂಡೆ. ಅದಕ್ಕೆ ಯಾವಾಗ ಬೇಕಾದ್ರೂ ನನ್ನ ವಕಾಲತ್ತನ್ನ ನಾನು ಖಂಡಿತವಾಗಿ ಮುಂದುವರಿಸಬಹುದು. ಧನ್ಯವಾದ ಅವರಿಗೆ. ಹಾಗೆ ಚಿತ್ರದುರ್ಗದ ಪಂಡ್ರಳ್ಳಿ ರವಿ ಅವರು ನಮಗೊಂದು ಸಂದೇಶ ಕಳಿಸಿದ್ದಾರೆ. ಸುಂದರವಾದ ಕೋಲು ಮುಖದ ಸುಚೇಂದ್ರ ಪ್ರಸಾದ್ ಸರ್, ಅಚ್ಚುಕಟ್ಟಾಗಿ ಕನ್ನಡವನ್ನು ಮಾತನಾಡುವ ಭಾಷೆ ಅಭಿಮಾನಿಯಾಗಿರುವ ಹಾಗೂ ನಮ್ಮವರೇ ಚಿತ್ರದುರ್ಗ ಮಗನಾಗಿರುವುದಕ್ಕೆ ತುಂಬ ಧನ್ಯವಾದಗಳು ಸರ್. ಅಚ್ಚ ಕನ್ನಡ ಸಾಹಿತ್ಯವಿರುವ ವ್ಯಾಕರಣದೊಂದಿಗೆ ಸಿನಿಮಾದಲ್ಲೂ ಮಿಂಚುತ್ತಿರುವ ಒಳ್ಳೆಯ ತತ್ವಜ್ಞಾನದೊಂದಿಗೆ ಮಾತನಾಡುವ ಸಿಂಪಲ್ ಆಗಿ ಹಾಗೂ ಸೊಗಸಾಗಿರುವಂತಹ ನಿಮಗೆ ನಮ್ಮ ಚಿತ್ರದುರ್ಗದ ಕಡೆಯಿಂದ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಸರ್. ನಿಮ್ಮ ಧ್ವನಿ ಕೇಳಿ ನಾವೇ ಧನ್ಯರು. ಕನ್ನಡ ಅಂತ ಬಂದರೆ ಮೊದಲು ನಿಮ್ಮಂಥವರು ಉಳಿಸಿ ಕಾಪಾಡುತ್ತಿರುವ ಹಾಗೂ ಹಿಂದಿನ ಕಾಲದಲ್ಲಿ ನಮ್ಮ ಮನೆ ಹಸರಾಗಿತ್ತು, ಈಗಿನ ಕಾಲದಲ್ಲಿ ಪ್ಲಾಸ್ಟಿಕ್ ಮಯವಾಗಿದೆ, ಇದನ್ನು ನಮಗೆ ಅರ್ಥಗರ್ಭಿತವಾಗಿ ತಿಳಿಸಿದ್ದೀರಿ ಸರ್. ಇವತ್ತಿನ ಪರಿಸರವನ್ನು ಜನರು ಹೇಗೆ ಹಾಳು ಮಾಡ್ತಾ ಇದ್ದಾರೆ ಎನ್ನುವುದಕ್ಕೆ ಇದೊಂದು ಉದಾಹರಣೆ ಕೊಟ್ಟಿದ್ದೀರಿ ಸರ್. ಮುಂದಿನ ಪೀಳಿಗೆಗೆ ನಿಮ್ಮ ಸವಿಗನ್ನಡದ ನೆನಪನ್ನು ಉಳಿಸಿಕೊಂಡು ಹೋಗೋಣ ಅಂತ ಹೇಳಿ ನಿಮಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಧ್ವನಿಯನ್ನು ನಮಗೆ ಕೇಳಿಸಿದಂಥ ನಿಮ್ಮ ಹಾಗೆ ನಮ್ಮ ಚಿತ್ರದುರ್ಗ ಆಕಾಶವಾಣಿಯ ಕನ್ನಡದ ನಿರೂಪಕಿ ವಿಜಯಕಲಾ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ನಿಮಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ನನಗೂ ಮೆಚ್ಚುಗೆಯನ್ನು ತಿಳಿಸ್ತಾ ಇದ್ದಾರೆ ಅವರು. ಅರ್ಥಕ್ಕೆ ಒಳಗಿರೋದು ಅದನ್ನ ಆಲಿಸುವುದು ಮತ್ತೆ ಆಲಿಸಿದನ್ನ ಅನುಷ್ಠಾನ ಮಾಡೋದ್ರಲ್ಲಿ. ನನ್ನ ದುರ್ಗದ ರವಿ ಬಂಧು ಏನಿದ್ದಾರೆ ಅವರು ಇಷ್ಟೊಂದು ದೀರ್ಘವಾಗಿ ನಮ್ಮನ್ನ ಶ್ಲಾಘಿಸಿದ್ದಾರೆ. ಆ ಶ್ಲಾಘನೆ ಯಾರಿಗೂ ಬೇಡ, ಆದ್ರೆ ಹೊಗಳಿಕೆಯು ಹೊನ್ನ ಶೂಲ ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಇದರಲ್ಲಿ ಏನೆಲ್ಲ ಅಡಗಿದೆ ನೋಡಿ, ಚಿತ್ರವಿದೆ, ದುರ್ಗವಿದೆ, ವಿಜಯ ಇದೆ, ಕಲಾ ಇದೆ, ಪ್ರಸಾದ ಇದೆ, ಸುಚೇಂದ್ರ ಪ್ರಸಾದ ಇಲ್ಲಿ ಪ್ರಸಾದ ಇದೆ. ಹೀಗೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನಮಗೆ ಅದೆಷ್ಟು ಬೇರೆ ಬೇರೆ ತರದಲ್ಲಿ ವಿಸ್ತರಿಸ್ತಾ ಹೋಗ್ಬೋದಲ್ಲ ಅಂತ ಅನ್ಸುತ್ತೆ. ಈ ಬದುಕು ಅಡಗಿರೋದೇ ವಿಸ್ತರಣೆಯಲ್ಲಿ, ವೈಶಾಲ್ಯದಲ್ಲಿ, ವಿಸ್ತಾರದಲ್ಲಿ ಬಾಳು, ವೈಶಾಲ್ಯದಿ ಬಾಳು, ಕತ್ತಲೆಯ ಮೊಡಕು ಮೂಲೆಗಳ ಸೇರದಿರು, ಭಾಸ್ಕರದ ಅನುಗ್ರಹವೇ ನೂತನ ಜೀವನ ತತ್ವ, ಮೃತ್ಯುವಿನ ಅಲ್ಪತೆಯು ಅಂತ ಮಂಕುತಿಮ್ಮ ಗುಡ್ಡಪ್ಪ ಹೇಳಿದ್ದಾರೆ. ಹಾಗಾಗಿ ನನಗನ್ಸುವಂಥದ್ದು ನಾವೆಲ್ಲರೂ ವೈಶಾಲ್ಯದಿಂದ ಇದನ್ನ ಸಾಧಿಸೋಣಂತೆ ಈ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ. ರವಿ ಅವರಿಗೆ ನಮಸ್ಕಾರ.
ಹಾಗೆ ಮುಷ್ಟೂರು, ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನಿಂದ ಇವರು ಸಂದೇಶ ಕಳಿಸ್ತಾ ಇದ್ದಾರೆ. ಕನ್ನಡದ ಕಂಚಿನ ಕಂಠದ ಸ್ಪಷ್ಟ ಉಚ್ಚಾರಣೆಯ ಅದ್ಭುತವಾದ ನಟರಾದಂತಹ ಸುಚೇಂದ್ರ ಪ್ರಸಾದ್ ಸರ್ ಅವರಿಗೆ ನಮಸ್ಕಾರ. ನಟನೆ, ನಿರ್ದೇಶನ ಹಾಗೂ ಸಾಹಿತ್ಯದ ದೃಷ್ಟಿಯಿಂದ ಕನ್ನಡ ಶ್ರೀಮಂತಗೊಳಿಸಿದ ತಾವು ಕನ್ನಡಿಗರ ಹೆಮ್ಮೆ ಸರ್. ನಿಮ್ಮ ಭಾಷಾ ಶೈಲಿ ಹಾಗೂ ನಟನೆ ನನಗೆ ತುಂಬ ಇಷ್ಟ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರು ಹೀಗೆಯೇ ನಮ್ಮನ್ನ ಉತ್ತೇಜಿಸ್ತಿರ್ಲಿ, ಪ್ರೋತ್ಸಾಹಿಸ್ತಿರ್ಲಿ ಅನ್ನೋ ಸ್ವಾರ್ಥವಷ್ಟೇ ನಾನು ಹೇಳಲಾಗಿತ್ತು. ಅವರೆಲ್ಲರಿಗೂ ನಮಸ್ಕಾರ. ಸುಚೇಂದ್ರ ಪ್ರಸಾದ್ ಸರ್ ನಮಸ್ತೆ. ನಾವು ನಿಮ್ಮನ್ನು ಗುರುಗಳು ಅಂತ ಸಂಬೋಧಿಸ್ತೇವೆ. ಏಕೆಂತ ಹೇಳಿದ್ರೆ ನಿಮ್ಮ ಭಾಷೆ, ಕನ್ನಡದ ಭಾಷೆಯ ಮೇಲಿನ ತುಡಿತ, ಮಾತನಾಡುವಂತಹ ರೀತಿ ಹೆಮ್ಮೆ ಅನಿಸುತ್ತೆ. ಈಗಿನ ಕಾಲದಲ್ಲಿ ನಾಟಕದ ರೂಪದಲ್ಲಿ ಮಾತನಾಡುವಂತಹ ವ್ಯಕ್ತಿಗಳನ್ನು ನೋಡಿದ್ದೇವೆ, ಆದರೆ ನೀವು ಅದನ್ನೇ ಮೈಗೂಡಿಸಿಕೊಂಡು ಆದರೆ ನಿಮ್ಮನ್ನು ನಿದ್ದೆಯಲ್ಲಿ ಎಬ್ಬಿಸಿ ಮಾತನಾಡಿದರು. ಇದೇ ಭಾಷೆಯು ಬರುತ್ತೆ ಇದಕ್ಕಾಗಿ ಮತ್ತು ನಮ್ಮ ಚಿತ್ರದುರ್ಗ ತಾಲೂಕು ಹೊಳಲ್ಕೆರೆಯವರು ಅಂತ ತಿಳಿದು ಬಹಳಷ್ಟು ಸಂತೋಷವಾಯಿತು. ನಮ್ಮ ಈ ಭೂಮಿಯಲ್ಲಿ ಇಂಥ ವ್ಯಕ್ತಿಗಳು ಹುಟ್ಟಿದ್ದಾರೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಆಗುತ್ತೆ. ಈ ವಿಷಯವನ್ನು ಆಕಾಶವಾಣಿಯವರು ನಮಗೆ ತಲುಪಿಸ್ತಾ ಇರೋದರಿಂದ ಆಕಾಶವಾಣಿಗೂ ಕೃತಜ್ಞತಾ ಧನ್ಯವಾದಗಳು ಸರ್. ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಚಿತ್ರಗಳಲ್ಲಿ ಹೀರೋ ಆಗಿನ್ ಏನೋ ಬರ್ತಿದ್ದಾರೆ, ಇಷ್ಟಪಡುವಂತಹ ವ್ಯಕ್ತಿ ಆದರೆ ನೀವು ಆಗಿರ್ತೀರಿ. ಅದರಲ್ಲಿ ನಿಮ್ಮ ಭಾಷೆ ತುಂಬ ಇಷ್ಟ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬೊಮ್ಮಕ್ಕನಹಳ್ಳಿಯಿಂದ ಅನಂತ ರಾಮಸ್ವಾಮಿಯವರು. ಜಗಳೂರಿನ ಈ ನಮ್ಮ ಈಗ ಪ್ರಶಂಸಿಸಿದಂತ ನಮ್ಮ ಈ ಬಂಧು ಎಲ್ಲರಿಗೂ ನಾನು ಹೇಳ್ಬೋದು ಇಷ್ಟೇ, ನಾವು ನಮ್ಮ ತನವನ್ನ ಬಿಟ್ಕೊಡದೆ ಇತರರನ್ನ ಓಲೈಕೆಯಾಗಿ ಹಾಕು ಮನೆ, ನೂಕು ಮನೆ, ತೋರು ಮನೆ ಅಂತ ನಮ್ಮ ಹಳ್ಳಿ ಕಡೆ ಗಾದೆ, ಅದು ಯಾವುದಕ್ಕೂ ಮಾಡದೆ ನಿಮ್ಮಷ್ಟಕ್ಕೆ ನೀವು ನಿಮ್ಮ ಕೈಂಕರ್ಯವನ್ನ ಅತ್ಯಂತ ಮಾಡ್ತಾ ಹೋದಾಗ ಈ ತರದ ಮುಕ್ತವಾದಂತಹ ಶ್ಲಾಘನೆ, ಇಂಥ ಮುಕ್ತವಾದಂತಹ ಒಳ್ಳೆಯ ನಲ್ನುಡಿಗಳು ನಮಗೆ ಖಂಡಿತವಾಗಿ ದಕ್ಕುತ್ತೆ. ಹಾಗೆ ದಕ್ಕಿಂತದನ್ನ ಪರಮ ಪ್ರಸಾದ, ಇದರ ದೇವರ ಪ್ರಸಾದ. ಆ ಎಲ್ಲರೂ ಪುಣ್ಯಾತ್ಮರು ಈ ಎಳೆಯನನ್ನು ಗೆಳೆಯ ಅಂತ ಯೋಚನೆ ಮಾಡ್ತಾರಲ್ಲ, ಹಾಗೆ ಯೋಚನೆ ಮಾಡಿದ್ದಕ್ಕೆ ನಾನು ಅವರಿಗೆ ಪ್ರತಿಯಾಗಿ ಏನು ಕೊಟ್ಟೇನೋ ನಾನು ಋಣಿ ಅಂತಷ್ಟೇ ಹೇಳ್ಬೋದು. ಮತ್ತೆ ಇವರು ಶ್ರೀಶೈಲ ತೇಲಿಯವರು ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಚಿಕ್ಕೋಡ ಗ್ರಾಮದಿಂದ ಮತ್ತೊಂದು ಸಂದೇಶ ಕಳಿಸಿದ್ದಾರೆ. ನಿಮ್ಮ ಕನ್ನಡ ಅಭಿಮಾನಿಗಳು ನಾವು ಗಡಿನಾಡಿನಲ್ಲೂ ಕೂಡ ಇದ್ದೇವೆ. ಖಂಡಿತ ಸರ್, ನೀವು ನಮ್ಮ ಬೆಳಗಾವಿ ಜಿಲ್ಲೆ ಅಥಣಿಗೆ ಬನ್ನಿ, ನಾವು ಯಾವಾಗಲೂ ನಿಮಗೆ ತುಂಬು ಹೃದಯದ ಸ್ವಾಗತ ಕೋರ್ತೇವೆ. ಜೈ ಕನ್ನಡಾಂಬೆ ಅನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನಿಮಗೆ ಆಹ್ವಾನಿಸ್ತಾ ಇದ್ದಾರೆ. ಅವರು ಬೆಳಗಾವಿಯಲ್ಲಿಯೇ ನಾನು 4-5 ಸಿನಿಮಾಗಳನ್ನು ಮಾಡಿದ್ದೇನೆ. ಮತ್ತೆ ಅಂಥದನ್ನ ಮಾನನೀಯ ಪ್ರಧಾನಮಂತ್ರಿಗಳು ಅಲ್ಲಿಯೇ ಬೆಳಗಾವಿಯಲ್ಲಿ ಮಾಡಿದಂತ 1947 ಅಂತ ನಾವು ನಮ್ಮ ಹೆಮ್ಮೆಯ ರಾಷ್ಟ್ರ ಧ್ವಜವನ್ನ ನಾವು ರೂಢಿಸಿಕೊಂಡಂತ ದಿನ ಅದು. ಆ ದಿನದ ಶೀರ್ಷಿಕೆಯನ್ನು ಇಟ್ಟುಕೊಂಡೇ ಮಾಡಿದಂತ ಒಂದು ಚಿತ್ರವನ್ನ ಬೆಳಗಾವಿಯಲ್ಲೇ ನಾವು ಪೂರ್ಣತಮ ಅದನ್ನ ಚಿತ್ರೀಕರಿಸಿದ್ವಿ. ಆ ಚಿತ್ರವನ್ನ ಕನ್ನಡದ ಮೊಟ್ಟ ಮೊದಲ ಬಾರಿಗೆ ಸಂಸತ್ನಲ್ಲಿ ಮಾನನೀಯ ಪ್ರಧಾನಮಂತ್ರಿಗಳು ಅದನ್ನ ಅನಾವರಣ ಮಾಡಿದ್ರು ಅನ್ನೋದೊಂದು ಹೆಮ್ಮೆ. ಅಂತ ಚಿತ್ರದ ನಾಯಕನಾಗಿ ನಾನಿದ್ದೆ. ಮತ್ತೆ ಬೆಳಗಾವಿಯಲ್ಲಿಯೇ ಈಗಾಗಲೇ ಸಾವಿತ್ರಿಬಾಯಿ ಫುಲೆಯಿಂದ ಹಿಡಿದು ಇಂಗಳೆ ಮಾರ್ಗದವರೆಗೆ 3-4 ಚಿತ್ರಗಳನ್ನ ನಾವು ಅಲ್ಲಿಯೇ ಪೂರ್ಣತಮ ಚಿತ್ರೀಕರಿಸಿದ್ದೇವೆ. ಅಲ್ಲಿನ ಹಳ್ಳಿನ ಅಲ್ಲಿದ್ದೇನೆ ಅನ್ನೋದೇ ನನ್ನ ಸೌಭಾಗ್ಯ. ತುಂಬ ಖುಷಿ ಆಗ್ತಾ ಇದೆ ನನಗೆ. ನೀವು ಅಲ್ಲಿಗೂ ಕೂಡ ಹೋಗಿ ಅಲ್ಲಿ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ, ನಿರ್ದೇಶನ ಮಾಡಿ, ಅಲ್ಲಿ ನಟರಾಗಿ ಆ ಚಿತ್ರವನ್ನು ನೀವು ಆ ಪ್ರದರ್ಶನವನ್ನು ಕಂಡುಕೊಳ್ತು ಅನ್ನುವಂಥದ್ದನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗೆ ಮತ್ತೊಂದು ಕೊನೆಯ ಸಂದೇಶ ಇದೆ. ಜಮಖಂಡಿಯಿಂದ ಸಂದೇಶ ಕಳಿಸ್ತಾ ಇದ್ದಾರೆ ಇವರು. ಶ್ರೀರಕ್ಷಾ ಚಿನ್ಮಯ್ ಸರಸ್ವತಿ ಶಿವಕುಮಾರ್ ಅನ್ನುವಂಥವರು. ಕಲಾವಿದರ ವೇಗವಾಗಿ ಮಾತನಾಡುವ ಶೈಲಿ ಅದ್ಭುತವಾಗಿದೆ. ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅವರಿಗೆ ಹೆಚ್ಚು ಅವಕಾಶ ದೊರಕಿ ಯಶಸ್ವಿ ಆಗಲಿ ಅಂತ ಹೇಳಿ ಆಶಿಸ್ತೀನಿ ಅನ್ನುವಂಥದ್ದನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನನ್ನ ಹೃದಯವೂ ತುಂಬಿ ಬಂತು, ಯಾಕಂದ್ರೆ ತುಂಬು ಹೃದಯದ ಅಂತ ಅವರು ಮಾನನೀಯರು ಮನೆಯರು ಹೇಳಿದ್ದಾರೆ. ನನ್ನ ಹೃದಯವೂ ತುಂಬಿ ಬಂತು. ಜಮಖಂಡಿ ನನಗೆ ಹೊಸತಲ್ಲ, ಜಮಖಂಡಿಯಲ್ಲೂ ನಾವು ಚಿತ್ರೀಕರಣ ಮಾಡಿದ್ದೇವೆ. ಅದರಲ್ಲಿ ಭೀಮಾ ತೀರದಲ್ಲಿ ಅಂತ ಒಂದು ಚಿತ್ರವನ್ನೇ ಅಲ್ಲಿ ಮಾಡಿದ್ದ ಜಲದಲ್ಲಿ ಪಟವರ್ಧನ ಅರಮನೆಯಲ್ಲಿ ಅದನ್ನ ಚಿತ್ರೀಕರಣ ಮಾಡಿದ್ದೇವೆ. ಅದಲ್ಲದೆ ಆಚೀಚೆ ಸಹ ಅಲ್ಲಿ ಜಮಖಂಡಿಯ ಸಮೀಪ ಇರುವಂತ ಕಲ್ಲಳ್ಳಿಯ ಸತ್ಯಕಾಮ ಅವರ ಸುಮ್ಮನೆ ಅನ್ನೋ ಆಶ್ರಮ ಏನಿದೆ ಅಲ್ಲಿಯೇ ಯಾವಾಗ್ಲೂ ಬರ್ತಾ ಇರ್ತೇನೆ. ಮತ್ತೆ ನನಗೆ ಜಮಖಂಡಿಯೋ ಅಥವಾ ಬಾಗಲಕೋಟೆಯೋ ಅಥವಾ ಉತ್ತರ ಕರ್ನಾಟಕದ ಯಾವುದೇ ಭಾಗ ಅಪರಿಚಿತವೇನಲ್ಲ ಅಂತ ನಾನು ಅಳವತ್ತುಕೊಳ್ಳೋಕೆ ಭಿನ್ನವಿಸಿಕೊಳ್ಳಕ್ಕೆ ಬಯಸ್ತೇನೆ. ನಮ್ಮ ಎಲ್ಲ ಕೇಳುಗರು ಇಷ್ಟೊತ್ತು ಸಂದೇಶವನ್ನು ಕಳಿಸಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸೋಣ ಸರ್. ಕೊನೆಯದಾಗಿ ನನ್ನ ಪ್ರಶ್ನೆ, ಕನ್ನಡಕ್ಕಾಗಿ ನಾವೇನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಡಿ. ಕನ್ನಡಕ್ಕಾಗಿ ಕೈ ಎತ್ತಿ ಇನ್ನೇನ್ ಮಾಡೋದು. ಕನ್ನಡಕ್ಕೆ ನೀವೇನ್ ಮಾಡ್ಬೇಕು ಅಂತ ನಾನು ಹೇಳೋದ್ರಲ್ಲಿ ಅರ್ಥ ಇಲ್ಲ, ಅದು ವ್ಯರ್ಥ ಪ್ರಯತ್ನವಾಗಿತ್ತು.
ಕನ್ನಡಕ್ಕಾಗಿ ಯಾರ್ಯಾರು ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕೈ ಕಲ್ಪ ವೃಕ್ಷವಾಗುತ್ತೆ ಅಂತ ದೊಡ್ಡವರು ಹೇಳಿದ್ರು. ತಾಯೆ ಬಾರೆ ಮೊಗವ ತೋರೆ ಕನ್ನಡಿಗರ ಮಾತೆಯೇ ಅಂತ ಹೇಳಿದ್ದಾರೆ. ತಾಯೆ ಶಾರದೆ ಏನೆಲ್ಲ ನಮ್ಮ ನೆಲದಲ್ಲಿ ಕೆಳಗನಾಥರು ಅಲ್ಲ ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ದವರು ಕನ್ನಡ ಪುಸ್ತಕಗಳನ್ನಷ್ಟೇ ಮಾರಿ ಅವರ ಅವಸಾನ ದೇಹಾವಸಾನವಾದಾಗ ಅಷ್ಟೆಲ್ಲ ಮಾರಿದ ನಂತರ ಪುಸ್ತಕಗಳನ್ನ ಕನ್ನಡ ಪುಸ್ತಕಗಳನ್ನ ಮಾತ್ರ ಮಾಡ್ತಾ ಇತ್ತು. ಡಿ ಚನ್ನಬಸಪ್ಪನವರು ತಮ್ಮ ಕೆಲಸ ಸಾಯಂಕಾಲ ತಮ್ಮ ಸೇವೆಯನ್ನ ಆದ ನಂತರ ಅವರ ಹಳ್ಳಿಗೆ ತಮ್ಮ ಒಂದು ಇದ್ರೊಳಗೆ ಬೈಸಿಕಲ್ ಮೇಲೆ ಕೂತು ತಾವು ಕನ್ನಡ ಪಾಠಗಳನ್ನು ಮಾಡ್ತಾ ಇದ್ದದ್ದು. ಹುಲಿಗಳು ನಾರಾಯಣರಾಗ್ಲಿ DS ಕರ್ಕಿಯವರಾಗ್ಲಿ ಯಾರೆಲ್ಲರೂ ಎಂತೆಂತ ಕನ್ನಡ ಸೇವೆಯನ್ನು ಮಾಡಿದ್ದಾರೆ ಅವೆಲ್ಲ ನಮಗೆ ಪ್ರೇರಣೆ ಅಲ್ಲ ಅಂತ ನಮ್ಗೆ ಅನ್ನಿಸ್ತು ಅಂತಂದ್ರೆ ಬೇಡಪ್ಪ ನಮ್ಗೆ ಅಂತಂದ್ರೆ ಉದಯವಾಯ್ತು ಅಂತ ಹೇಳಿದ್ರು. ಉದಯವಾಗ್ಲಿ ಅಂತ ಹೇಳಿದ್ರು, ಕೊನೆಗೆ ಉದಯವಾಯ್ತು ಅಂತ ಹೇಳಿದ್ರು. ಇಷ್ಟೆಲ್ಲ ಕನ್ನಡದ ಕೆಲಸವನ್ನ ಪಂಜೆ ಮಂಗೇಶ್ವರ ರಾಯರು, ಕೈಯಾರ ಕಿಂಗನರಾಯರು ಬೆಂಕಿ ಬಿದ್ದಿದ್ದ ಮನೆಗೆ ಓ ಬೇಗ ಬನ್ನಿ ನೀವು ಕಾಯಲಾರದೆ ಸಾಯೆ ಅಂತ ಪದ್ಯ ಬರೆದ್ರು. ಅಷ್ಟೆಲ್ಲದ ನಂತರವೂ ಕನ್ನಡಕ್ಕೆ ಯಾವುದೇ ತರದ ದುಸ್ಥಿತಿ ಒದಗಿ ಬರುವಂತದ್ದು ತರವಲ್ಲ ನಮಗೆ. ನಾವು ನಮ್ಮ ಜೀವಿತಾವಧಿಯಲ್ಲಿ ಬರುವ ತಲೆಮಾರುಗಳಿಗೆ ನಾವು ಕನ್ನಡವನ್ನ ಸ್ಪಷ್ಟವಾಗಿ ಕಾಯ್ದು ಕಾಪಾಡಿ ಆನಂತರ ಈಗೋ ಕನ್ನಡ ಅಂತ ಬರುವ ತಲೆಮಾರಿಗೆ ಕೊಟ್ಟು ಹೋಗೋದೇ ನಿಜವಾದ ಶ್ರೇಷ್ಠತಮ ಕೆಲಸ ನಾನು ಭಾವಿಸ್ಕೊಂಡಿದ್ದೇನೆ. ಆಗ ಮಾಡದೇ ಹೋಯ್ತು ಅಂತಂದ್ರೆ ಕೇವಲ ಭಾಷೆ ರಕ್ಷಣೆ ಅಂತ ನಾವು ಹೇಳಬಾರದು. ನಾವು ಈಗಾಗಲೇ ಕನ್ನಡಕ್ಕೆ ಅಥವಾ ಕನ್ನಡ ನೆಲದಲ್ಲಿ ಕನ್ನಡ ರಕ್ಷಣಾ ಅಥವಾ ಕನ್ನಡ ಅಭಿವೃದ್ಧಿ ಅಂತ ಯಾರಾದ್ರೂ ಹೇಳ್ತಿದ್ದೀವಿ ಅಂತಂದ್ರೆ ಅದರ ಅರ್ಥ ನಾವೆಲ್ಲೋ ಹಾದಿ ತಪ್ಪಿದ್ದೇವೆ ಅಂತ ಅರ್ಥ. ಕನ್ನಡ ರಕ್ಷಣೆಯನ್ನ ನಾವು ಮಾಡೋದಲ್ಲ, ಅದು ರಕ್ಷಣೆ ಕನ್ನಡ ಬಯಸೋಲ್ಲ, ಕನ್ನಡಿಗ ಸತ್ತಾನೆ ಹೊರತು ಕನ್ನಡವೇ ಸಾಯೋಲ್ಲ. ಹಾಗಾಗಿ ಕನ್ನಡಕ್ಕಾಗಿ ಬೇಕಾಗಿರುವಂತಹ ಕಸುವನ್ನ ನಮ್ಮ ಜೀವಿತಾವಧಿಯಲ್ಲಿ ನಮಗೆ ಇವಾಗ ನಾವು ಬದುಕುವಂತ ಈ ನೆಲ ಇದೆಯಲ್ಲ ನಮ್ಮದೇ ಅಲ್ಲ, ಹೆಸರು ಮಾತ್ರ ನಮ್ದಿರುತ್ತೆ. ನಮ್ ಹಿರಿಯರು ನಮಗ್ ಬಿಟ್ಟು ಯಾರೋ ಅವ್ರ ಸಸಿ ನೆಟ್ರು, ಆ ನೆಲದಲ್ಲಿ ಇವತ್ತು ನಾವಿದ್ದೇವೆ. ನಾವು ಆತರ ಸಸಿ ನೆರೆದೇ ಹೋಯ್ತು ಅಂತಂದ್ರೆ ಬರುವ ತಲೆಮಾರುಗಳು ನಿರ್ಜನವಾಗಿ ಅದು ನೆರಳೆ ಇಲ್ದಿರುವಂತಹ ಮರುಭೂಮಿಯಾಗಿ ಮರಳುಗಾಡಾಗಿ ಪರಿಣಮಿಸಬಹುದು. ಅದೆಲ್ಲೂ ಬೇಡ ಅಂತ ಅನ್ನೋದಾದ್ರೆ ನಾವು ನಮ್ಮ ತಾಯಿ ಅಂದ್ರೆ ಬೇರೇನೂ ಅಲ್ಲ, ನಾವು ಹಾಗೆ ನೋಡ್ಕೊಂಡ್ರೆ ನಮ್ಮ ಹೆತ್ತ ತಾಯಿಯನ್ನೇ ಪಕ್ಕಕ್ಕಿಟ್ಟಿದ್ದೇವೆ. ನಾವು ನಮಗೆ ಆಶ್ರಯ ಕೊಟ್ಟಂತ ಪೊರದ ತಾಯಿ ಇದೆಯಲ್ಲ, ಆ ಪೊರದ ಕನ್ನಡ ತಾಯಿಯನ್ನ ನಾವು ಪಾಲಿಸ್ತೇ ಹೋಯ್ತು ಅಂತಂದ್ರೆ ಸಹಜವಾಗಿ ನಾವು ಬಡವರಾಗದಷ್ಟೇ ಅಲ್ಲದೆ ಹೃದಯ ಶ್ರೀಮಂತಿಕೆ ಉಳಿಸ್ಕೊಳ್ಳೋದಕ್ಕೋಸ್ಕರ ಕನ್ನಡಿಗರು ಎಂದು ನಾನ್ ಕಂಡ ಹಾಗೆ ಒಂದು ಸಂಸ್ಕಾರ ನಮ್ಮಲ್ಲಿದೆ. ಈ ಕನ್ನಡ ನೆಲದಲ್ಲಿರುವ ಸಂಸ್ಕಾರ ಏನು ಅಂತಂದ್ರೆ ಹೃದಯ ಶ್ರೀಮಂತಿಕೆ ಮರೆಯುವಂತವ್ರು. ನಮ್ಮ ಸಂಸ್ಕಾರ ಯಾರನ್ನೂ ಕೆಣಕೋದಿಲ್ಲ, ನಾವು ಯಾರನ್ನೂ ಕೆಣಕೋಲ್ಲ, ಯಾರಿಗೂ ತೊಂದರೆ ಕೊಡೋದಿಲ್ಲ, ನಾವು ನಿರುಪದ್ರಗಳು. ನಾವು ಆ ತರದ ಕನ್ನಡದ ಕಿಚ್ಚು ಇರುವಂತವ್ರು ನಾವು. ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧು ನಿಮ್ ಬಾಧಿಪ ಕಲಿಗೆ ಕಲಿ ಯುಗ ವಿಪರೀತನ್ ಮಾಧವನಿದನ್ ತರದಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ಇಂಥ ಹೇಳಿಕೆ ನಮ್ಮಲ್ಲಿದೆ. ಹುಟ್ಟೋದಾದ್ರೆ ಮತ್ತೆ ಮರುಂಬಿಯಾಗಿ ಹುಡ್ತೀನಿ ನಾನು ಈ ಕನ್ನಡ ನೆಲದಲ್ಲಿ ಬನವಾಸಿಯಲ್ಲೇ ಹುಡ್ತೇನೆ ಅಂತೆಲ್ಲ ಹೇಳಿದಂತ ಹೇಳಿಕೆ ನಮ್ಮಲ್ಲಿದೆ. ಈ ತರ ಕನ್ನಡಕ್ಕೆ ಇರ್ಬೋದಂತ ಇಷ್ಟೊಂದು ವಿಸ್ತಾರವನ್ನ ಇಂಥ ವೈಶಾಲ್ಯವನ್ನ ನಾವೇ ಕುಗ್ಗಿಸಿ ಕೊನೆಗೆ ಬರೋ ತಲೆಮಾರುಗಳು ಈಗ ನೋಡಿ ಯಾರಿಗೂ ಕನ್ನಡವೇ ಬೇಡ, ಅವ್ರೆಲ್ಲರಿಗೂ ಹಾಕೊಂಡಿರುವಂತದ್ದು ಪರಕೀಯ ಯಾವುದೋ ಮೋಹ, ಎಂತದೋ ಮೋಹವನ್ನು ಪಕ್ಕಕ್ಕಿರಿಸಿ ನಾವು ಮೊದಲು ಅವರೆಲ್ಲ ಇರ್ಲಿ ಬೇಡ ಅಂತ ಅನ್ನೋದಿಲ್ಲ, ತಮ್ಮ ದೊಡ್ಡಮ್ಮ ಅತ್ತೆ ಎಲ್ಲರೂ ಇರ್ಬೇಕು, ಆದ್ರೆ ತಾಯಿಯನ್ನು ದೂರ ಮಾಡ್ಲಾದೀತೆ, ತಾಯಿಯನ್ನ ಮರೆಯಲಾದೀತೆ. ತಾಯಿ ಅಂತ ನಾವು ಬದುಕೊಂದು ಜಾಗ ಸ್ಥಾನ ಕೊಟ್ಕೊಂಡು ಅದ ತಾಯಿಯನ್ನ ಪೋಷಿಸ್ತಾ ಪಾಲಿಸ್ತಾ ನಡೆದಾಗ ಸಹಜವಾಗಿ ಕನ್ನಡ ಸಮೃದ್ಧವಾಗುತ್ತೆ, ಕನ್ನಡ ನೆಲ ಸಮೃದ್ಧವಾಗುತ್ತೆ. ನಾವೆಲ್ಲರೂ ಅಣ್ಣ ತಮ್ಮಂದ್ರ ಹಾಗೆ ಸಹೋದರರ ಹಾಗೆ ಎಲ್ಲರೂ ಒಗ್ಗೂಡಿ ಸಮರಸತೆಯಿಂದ ಸಾಮರಸ್ಯದಿಂದ ನಾವು ಈ ಬದುಕನ್ನ ಸಮರಸವೇ ಜೀವನ ಅಂತ ಹೇಳಿದ್ದಾರೆ, ವಿರಸ ಮರಣ ಅಂತ ಹೇಳಿದ್ದಾರೆ. ವಿರಸವನ್ನ ಪಕ್ಕಕ್ಕಿಟ್ಟು ಸಮರಸವನ್ನ ಸಾಡೋಣ, ಅದ್ಭುತವಾಗಿ ಉಳಿಯೋಣ. ನೂರಾಸೆಗೆ ಹೆಗಲಿಗೆ ಏರಿಸಿ ನೆರವ ಹಾದಿ ನಮ್ಮದೇ, ಬರುವ ದಿನಗಳ ಭರವಸೆಗಳ ಬೆಳೆವ ಹೊಣೆಯೂ ನಮ್ಮದೇ. ಈ ಮಾತನ್ನು ಹೇಳಿ ಮಾನನೀಯ ಶ್ರೋತೃ ಬಾಂಧವರಿಗೆ ಮತ್ತೆ ಅವಕಾಶ ಕಲ್ಪಿಸಿಕೊಟ್ಟಂತ ಚಿತ್ರದುರ್ಗದ ಬಾನುಲಿ ವಿಜಯಕಲಾ ಅವರಿಗೂ ಈ ಭಗಿನಿಯವರಿಗೂ ನಾನು ಮತ್ತೊಮ್ಮೆ ಬಾಗಿದ ಶಿರ ಮತ್ತೆ ಮುಗಿದ ಕರೆದ ನಮನವನ್ನ ಅರ್ಪಿಸ್ತೇನೆ. ಧನ್ಯವಾದ, ನಮಸ್ಕಾರ. ತುಂಬ ಧನ್ಯವಾದಗಳು ನಮ್ಮ ಕಡೆಯಿಂದ. ಚಿತ್ರದುರ್ಗ ಆಕಾಶವಾಣಿ ಒಂದು ಕರೆ ಮಾಡಿದ ಕೂಡಲೇ ಆಯಿತು ನಾನು ಮಾತನಾಡ್ತೇನೆ ಅಂತ ಹೇಳಿದ್ರಿ. ನನಗೆ ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ಆ ದಿನಗಳು ಮತ್ತೆ ಮತ್ತೆ ಬರಲಿ ಅನ್ನುವಂಥದ್ದನ್ನು ನಾನು ಕೂಡ ಆಶಿಸ್ತೀನಿ. 1 ಗಂಟೆಗಳ ಕಾಲ ನಿರಂತರವಾಗಿ ನೀವು ಮಾತನಾಡಿದ್ದೀರಿ. ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ಕೇಳುಗರ ಪರವಾಗಿ ಹಾಗೆ ಚಿತ್ರದುರ್ಗ ಆಕಾಶವಾಣಿಯ ಪರವಾಗಿ ನಿಮಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಸರ್. ಮತ್ತೊಮ್ಮೆ ನಮಸ್ಕಾರ. ನಮಸ್ಕಾರ. ನಮೋ ನಮಃ.